नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देश तारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः मूकं करोति वाचालिं भङ्गं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं ಶ್ರೀಚೈತನ್ಯಮೀಶ್ವರಂ ಹರಿ ಓಂ ತತ್ಸತ್. ಹರೇ ಕೃಷ್ಣ. ಎಲ್ಲರಿಗೂ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತಾ ರೂಪದ 15ನೇ ಅಧ್ಯಾಯದ 6ನೇ ಶ್ಲೋಕವನ್ನು ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ನನ್ನ ಆ ಪರಮಧಾಮವನ್ನು ಸೂರ್ಯಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗುವುದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ಹರೇ ಕೃಷ್ಣ. ಹೀಗೆ ಭಗವಂತ ತನ್ನ ಧಾಮವನ್ನ ಹೇಳ್ಕೊತಿರೋದು. ಈ ಭಗವದ್ಗೀತೆಯಲ್ಲಿ ಕೆಲವೊಂದು ಶ್ಲೋಕಗಳಲ್ಲಿ ಫಸ್ಟ್ ಪರ್ಸನ್ ಸೆಕೆಂಡ್ ಪರ್ಸನ್ ಅಂತ ಬರುತ್ತೆ. ಅಂದ್ರೆ ಕೃಷ್ಣ ತನ್ನದು ತಾನು ಅಂತ ಹೇಳ್ಕೊಡ್ತಾನೆ. ಇನ್ನೊಂದು ಕೆಲವುಗಳಲ್ಲಿ ಅದು ಅವನು ಅಂತ ಹೇಳ್ಬಿಡ್ತಾನೆ. ಅವನು ಅಂತ ಹೇಳ್ಬಿಟ್ರೆ ನನ್ಗಂತೂ ಸ್ವಲ್ಪ ಭಯ ಆಗ್ಬಿಡುತ್ತೆ. ಯಾಕೆ ಭಯ ಆಗತ್ತೆ? ಅವನು ಅಂತ ಹೇಳ್ಕೊಂಡು ಕೊಂಡಾಡಕ್ ಶುರು ಮಾಡ್ತಾನೆ. ಯಾರೋ ಸೆಕೆಂಡ್ ಪಾರ್ಟಿ ಅಂತ ಹೇಳ್ತಾನೆ. ನೋಡಿ, ಹಿಂದಿನ ಶ್ಲೋಕಗಳಲ್ಲಿ ನೋಡಿ, 5ನೇ ಶ್ಲೋಕ ಹಿಂದಿನ ಶ್ಲೋಕ ಅನುವಾದ ಓದಿದ್ರೆ, ಸುಳ್ಳು ಪ್ರತಿಷ್ಠೆಯಿಂದ ಮೋಹದಿಂದ ಮತ್ತು ದುಸ್ಸಂಗದಿಂದ ಮುಕ್ತರಾದವರು, ನಿತ್ಯವಾದದ್ದನ್ನು ಅರಿತವರು, ಐಹಿಕ ಕಾಮವನ್ನು ತ್ಯಜಿಸಿದವರು, ಸುಖ ದುಃಖಗಳ ದ್ವಂದ್ವದಿಂದ ಬಿಡುಗಡೆಯಾದವರು, ಮತ್ತೆ ಗೊಂದಲವಿಲ್ಲದೆ ಆ ಪರಮ ಪುರುಷನಿಗೆ ಶರಣಾಗುವುದು ಹೇಗೆ ಎನ್ನುವುದನ್ನು ತಿಳಿದವರು, ಇಂಥವರು ಆ ಶಾಶ್ವತವಾದ ರಾಜ್ಯವನ್ನು ಪಡೆಯುವರು. ನೋಡಿ, ಇದು ಯಾರು ಯಾರ ಬಗ್ಗೆ ಮಾತಾಡ್ತಿದ್ದಾರೆ ಹೇಳಿ? ಯಾರಾದ್ರು? ಭಗವಂತನೇ ತನ್ನ ಧಾಮದ ಬಗ್ಗೆ ಹೇಳ್ತಾ ಇರೋದು. ಆ ಪರಮ ಪುರುಷ ಅಂತ ಯಾಕೆ ಹೇಳ್ಬೇಕಿತ್ತು? ನಾನೇ ಪರಮ ಪುರುಷ ಅಂತ ಹೇಳ್ಬೇಕಲ್ವಾ? ಅಂದ್ರೆ ಪರಮ ಇಲ್ಲಿ ಹೃದಯದಲ್ಲಿರುವ ಇವ್ರಿಗೆ ಹೇಳ್ತಾ ಇದ್ದಾರೆ ಪ್ರಭುಜಿ. ಓಕೆ. ನೋಡಿ, ಹಿಂಗೆ ನೋಡಿ, ಕೆಲವು ಭಗವದ್ಗೀತೆ ಶ್ಲೋಕಗಳಲ್ಲಿ ನೀವು ಹಿಂದೆನೂ ಹೇಳಿದಿರಿ. ನೋಡಿ, ನಾವ್ ಹಿಂದೆ ಇದ್ರ ಬಗ್ಗೆ ತುಂಬಾ ಚರ್ಚೆ ಕೂಡ ಮಾಡಿದೀವಿ. ಈ ಶ್ಲೋಕಗಳನ್ನ ಇಟ್ಕೊಂಡು ಆ ಪರಮ ಪುರುಷನಿಗೆ ಅನ್ನೋದು ಇಟ್ಕೊಂಡು ನೋಡಿ, ಹಿಂದೆ ನೋಡಿ, ಹಿಂದಿನ 4ನೇ ಓದಿದ್ರೆ ನೋಡಿ, ಅಲ್ಲಿ ಹೇಳ್ತಾರೆ ನೋಡಿ, ಇಲ್ಲಿ ನಾನು ಕೊನೆ ಒಂದು ಸಾಲ ಅಷ್ಟೇ ಹೇಳ್ತೀನಿ, ಪೂರ್ತಿ ಶ್ಲೋಕ ಓದಲ್ಲ. ಅನಂತರ ಯಾವ ಸ್ಥಳಕ್ಕೆ ಒಮ್ಮೆ ಹೋದರೆ ಹಿಂದಿರುಗುವುದಿಲ್ವೋ ಆ ಸ್ಥಳವನ್ನು ಹುಡುಕಬೇಕು, ಅಲ್ಲಿ ದೇವೋತ್ತಮ ಪುರುಷನಿಗೆ ಶರಣಾಗಬೇಕು. ಅಂದ್ರೆ ಕೃಷ್ಣ ಅಲ್ವಾ? ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು. ಅಂದ್ರೆ ಕೃಷ್ಣ ಅಲ್ವಾ? ಎಲ್ಲವೂ ಅವನಿಂದಲೇ ವಿಸ್ತರಣೆಗೊಂಡಿದೆ. ನೋಡಿ, ಈ ತರ ಶ್ಲೋಕಗಳು ನನ್ಗಂತೂ ಸ್ವಲ್ಪ ಭಯ. ಅಯ್ಯೋ, ಕೃಷ್ಣ ದೇವೋತ್ತಮ ಪರಮ ಪುರುಷ ಅಲ್ವಾ? ಕೃಷ್ಣನಿಂದ ಹೊರಸೂಸುತ್ತಿಲ್ಲಲ್ವಾ? ಯಾರಿಗಾದ್ರೂ ಕನ್ನಡ ವ್ಯಾಕರಣ ಸರಿಯಾಗಿ ಗೊತ್ತಿರೋರು ಈ ಶ್ಲೋಕಗಳೆಲ್ಲ ಓದಿದ್ರೆ ಹೂ ಇಸ್ ಗಾಡ್ ಅನ್ಸ್ಬಿಡುತ್ತೆ. ಯಾರು ದೇವರು? ಅವನು ದೇವ್ರು. ನೋಡಿ, ಇಲ್ಲಿ ಯಾರೋ ಬೇರೆಯವನ ಬಗ್ಗೆ, ಥರ್ಡ್ ಪಾರ್ಟಿ ಬಗ್ಗೆ ಮಾತಾಡಂಗಿರುತ್ತೆ. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತಾರಗೊಂಡಿದೆ. ಹೆಂಗಿದು ಅಲ್ವಾ? ಹಿಂದಿನ ಶ್ಲೋಕಗಳೆಲ್ಲ ಹಂಗೆ ಹೋದ್ರೆ, ಭಗವದ್ಗೀತೆಯ ಹಲವಾರು ಶ್ಲೋಕಗಳು ಬೇರೆ ಬೇರೆ ಹೋದ್ರೆ ನೋಡಿ, ಹಿಂಗೆ ಹೇಳ್ಬಿಡುತ್ತೆ ಅಲ್ವಾ? ನೋಡಿ, ಈ ಶ್ಲೋಕಗಳನ್ನು ಇಟ್ಕೊಂಡು ಕೃಷ್ಣ ದೇವರಲ್ಲ ಅಂತಾರೆ ಅಲ್ವಾ? ನೋಡಿ, ಹಂಗೆ
ಮತ್ತೆ ಕೃಷ್ಣನ್ ದೇವರೆಲ್ಲ ಬಾಕಿ ಕೆಲವ್ರನ್ನೆಲ್ಲ ಹೆಸರು ಹೇಳಿ ಹೇಳ್ತಾರೆ ನೋಡಿ. ಭಗವಂತ ಶಿವ ದೇವರು ಅಂತ ಹೇಳ್ತಾರೆ ನೋಡಿ. ಆಮೇಲೆ ನೋಡಿ, ಬೇರೆ ಬೇರೆ ಧರ್ಮದವರು ಅವ್ರವ್ರ ಧರ್ಮದಲ್ಲಿ ಹೆಸರು ಏನೇನ್ ಹೆಸರುಗಳನ್ನ ಹೇಳ್ತಾರಲ್ಲ ದೇವರಿಗೆ, ಅವರು ದೇವರು ಅನ್ನೋದಕ್ಕೆ ಕೃಷ್ಣ ಹಿಂಗೆ ಹೇಳ್ತಿದ್ದಾನೆ ಅಂತ ಅಲ್ಲಿಂದ ನೋಡಿ ಉಲ್ಲೇಖ ತಗೊಂಡ್ಬಿಡ್ತಾರೆ, ಸಪೋರ್ಟ್ ತಗೊಂಡ್ಬಿಡ್ತಾರೆ ನೋಡಿ. ಭಗವದ್ಗೀತೆಯಲ್ಲಿ ಹೇಳ್ತಿರುವಂತವನು ಮಾತಾಡ್ತಿರೋ ಕೃಷ್ಣ ದೇವರು, ದೇವೋತ್ತಮ ಪರಮ ಪುರುಷ ಅಲ್ಲ ನೋಡಿ, ಇನ್ನೊಬ್ರು ಯಾರೋ ಮತ್ತೊಬ್ರು ಯಾರೋ ಅಂತ ತಗೊಂಡ್ಬಿಡ್ತಾರೆ ನೋಡಿ. ಈ ತರದ್ದು ಎಚ್ಚರಿಕೆ ಇರ್ಬೇಕು ನೋಡಿ. ಈ ಶ್ಲೋಕದಲ್ಲಿ ಆತನ ಸ್ವಂತ ಕೃಷ್ಣನ ಧಾಮನ ಬಗ್ಗೆ ಮಾತಾಡ್ತೀವಿ ಅಲ್ವಾ ನೋಡಿ. ಹಿಂಗೆ ನನ್ನ ಆ ಪರಮಧಾವನ್ನು ಅಂತ ಹೇಳ್ತಾನೆ, ಅವನ ಅಂತ ಹೇಳಿಲ್ಲ. ಹಿಂದಿನ ಶ್ಲೋಕದಲ್ಲಿ ಅವನ ಅಂತ ಹೇಳ್ದ, ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತರಣೆಗೊಂಡಿದೆ ಅಂತ ಹೇಳಿ ಅದಕ್ಕೆ ಹಿಂದಿನ ಶ್ಲೋಕದಲ್ಲಿ ನೋಡಿ ನೋಡಿ ಹಿಂಗೆಲ್ಲ ಇದೆ. ಇದನ್ನ ಸರಿಯಾಗಿ ಗುರು ಪರಂಪರೆ ಮುಖಾಂತರ ಶ್ರೀಲ ಪ್ರಭುಪಾದರ ಭಾವಾರ್ಥದ ನೋಡಿ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳ್ಳದೆ ಇದ್ರೆ ಏನಾಗತ್ತೆ ಮತ್ತೆ ಗೊಂದಲ ಆಗತ್ತೆ, ಕನ್ಫ್ಯೂಸ್ ಆಗ್ಬಾರ್ದು. ಹಾ ಮತ್ತೆ ದಾರಿ ತಪ್ಪಿಬಿಡ್ತೀವಿ, ದಾರಿ ತಪ್ಪಿದ ಮಕ್ಕಳಾಗ್ಬಿಡ್ತೀವಿ ನೋಡಿ, ಅರ್ಥ ಆಗಲ್ಲ ನೋಡಿ. ಹಂಗೆ ಯಾವತ್ತೇ ಯಾವುದೇ ಭಗವಂತ ಇಲ್ಲಿ ಕೃಷ್ಣ ಹೇಳ್ತಿರುವಂತದ್ದು ಅವನು ಅಂತ ಹೇಳಿದ್ರೆ ಯಾರು ಅನ್ನೋದು ಗೊತ್ತಿರ್ಬೇಕು. ಹರೇ ಕೃಷ್ಣ ನೋಡಿ. ಅದನ್ನ ಅರ್ಥ ಮಾಡ್ಕೋಬೇಕು ಅಂದ್ರೆ ನೋಡಿ, ನಾವು ಎಲ್ಲಿ ಹೋಗ್ಬೇಕು, ಗೋಲೋಕ ವೃಂದಾವನ ಚಾರ್ಟಿಗೆ ಹೋಗ್ಬೇಕು ನೋಡಿ. ಅದನ್ನ ತೋರ್ಸಂತ ಪ್ರಯತ್ನ ಮಾಡ್ತೀನಿ ನೋಡಿ. ಆ ಗೋಲೋಕ ವೃಂದಾವನ ಚಾರ್ಟ್ ಅಲ್ಲಿ ನಾವಿಷ್ಟೊತ್ತು ಹೇಳಿದ್ದೆಲ್ಲ ಕೂಡ ಅಲ್ಲಿದೆ ನೋಡಿ. ಇಲ್ಲಿದೆ. ಆ ಹಿನ್ನೆಲೆ ಇಟ್ಕೊಂಡು ನಾವು ಇಲ್ಲಿ ಹೇಳ್ತಿರುವಂತದನ್ನೆಲ್ಲ ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಗ್ರಹಿಸಕ್ಕೆ ಏನಾದ್ರೂ ಸಾಧ್ಯತೆ ಇರುತ್ತೆ ನೋಡಿ, ಸ್ಪಷ್ಟ ಆಗತ್ತೆ ನೋಡಿ. ಹಿಂಗೆ ಹಂಗೆ ಇಲ್ಲಿ ಈ ಶ್ಲೋಕದ ನನಗೆ ಹೆಂಗೆ ಕಾಣ್ತಾ ಇದೆ ಅಂತಂದ್ರೆ, ಕೃಷ್ಣ ಒಂದ್ ರೀತಿಯಾಗಿ ನೋಡಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾನೆ ಅಂತ ನೋಡಿ. ಹೆಂಗೆ ಅಡ್ವರ್ಟೈಸ್ಮೆಂಟ್ ಮಾಡ್ತಾನೆ ಕೃಷ್ಣ ಬಯಸ್ತಾನೆ ನಾವೆಲ್ಲ ಆತನ ಧಾಮಕ್ಕೆ ಹೋಗ್ಲಿ ಬರ್ಲಿ ಅಂತ ನೋಡಿ. ನಾ ಹಿಂದೆ ಒಂದ್ಸತಿ ಕ್ಯಾಮ್ರಾದಲ್ಲಿ ನೋಡಿ, ಟೆಲಿಸ್ಕೋಪ್ ಕ್ಯಾಮ್ರಾ ನೋಡಿ, ಮನುಷ್ಯ ಈ ಕಾಲಕ್ಕೆ ನೋಡಿ ಹುಟ್ಟಾಕಿರುವಂತ ಅತ್ಯಾಧುನಿಕ ಯಂತ್ರಗಳು ಏನೇನೆಲ್ಲ ಇದಾವೋ ಅವುಗಳ ಮುಖಾಂತರ ಒಂದು ಸಣ್ಣ ಸೈಟ್ ಮನೆಯಿಂದ ಒಂದು ಇಡೀ ವಿಶ್ವ, ಇಡೀ ಬ್ರಹ್ಮಾಂಡ, ಇಡೀ ಗ್ಯಾಲಕ್ಸಿ ಒಂದ್ಸತಿ ನೋಡಿದ್ವಿ, ಜ್ಞಾಪಕ ಇದೆಯಾ? ಇಡೀ ಗ್ಯಾಲಕ್ಸಿ ಎಷ್ಟು ಗ್ಯಾಲಕ್ಸಿಗಳಿದಾವೆ ಅದರದೆಲ್ಲ ಹಂಗೆ ಹೋಗಿದ್ವಿ. ಅದೆಲ್ಲ ಸಿಗ್ತಾ ಇಲ್ಲ ನನಗೆ. ಯಾರಾದ್ರೂ ಹುಡುಕ್ ಇದ್ರೆ ತೋರಿಸಿ ದಯವಿಟ್ಟು, ಇದ್ರೆ ಹುಡುಕ್ ಸ್ವಲ್ಪ ಹೇಳಿ. ಗ್ರೂಪಲ್ಲಿ ಹಾಕಿದ್ವಿ, ಅದು ಸಿಗ್ಲಿಲ್ಲ ನೋಡಿ. ನಾವು ಇರುವಂತದ್ದು ಎಂತ ಒಂದು ಸ್ಥಳ ಅನ್ನೋದು ನಮಗ್ ಗೊತ್ತಿರ್ಬೇಕು ನೋಡಿ. ಇಲ್ಲಿ ಈ ಚಿತ್ರವನ್ನ ನೋಡ್ತಾ ಇದ್ರೆ ವಿಶೇಷವಾಗಿ ಈ ಇವತ್ತಿನ ಚರ್ಚೆಗೂ ಈ ಚಿತ್ರಕ್ಕೂ ನೋಡಿ, ಇಲ್ಲಿ ನಾವು ಇಲ್ಲಿದ್ದೀವಿ ನೋಡಿ, ನನ್ನ ಮೊಬೈಲ್ ಸ್ಕ್ರೀನ್ ನೋಡಿ, ಇಲ್ಲಿದ್ದೀವಿ. ಈ ಶ್ಲೋಕವನ್ನ ನೋಡಿದ್ರೆ, ನಾನೀಗ ಚಿತ್ರದಲ್ಲಿ ಮಾರ್ಕ್ ಮಾಡ್ತಿರೋಂಥದ್ದು ನೋಡಿದ್ರೆ ಯಾರಿಗೇನ್ ಅನ್ಸುತ್ತೆ ಹೇಳಿ ನೋಡಿ. ಇದನ್ನ ಈ ಬ್ರಹ್ಮಾಂಡ ಚಿತ್ರ ನೋಡಿ ಹೇಳಿ. ಅಂದ್ರೆ ಈ ಬ್ರಹ್ಮಾಂಡದೊಳಗಡೆ ಕತ್ತಲೆಯಿಂದ ತುಂಬಿದೀವಿ. ವೆರಿ ಗುಡ್. ಮತ್ತೆ ಅದನ್ನ ದಾಟಿ ಹೋಗ್ಬೇಕು ಪ್ರಭು. ಹಾ ನೋಡಿ, ಅದನ್ನ ದಾಟಿ ಹೋಗ್ಬೇಕು ನೋಡಿ. ಕತ್ಲು ಕಾಣುತ್ತೆ ನೋಡಿ. ನೋಡಿ ಇಲ್ಲಿ ಕಪ್ಪು ಬಣ್ಣ ಕಾಣ್ತಿದ್ಯಾ? ಇದೆಲ್ಲ ಗಾಢ ನೋಡಿ. ಈಗ ನೋಡಿ, ಈಗ ಪ್ರಾರಂಭದಲ್ಲೇ ನಾನು ಒಂದು ಪ್ರಾರ್ಥನೆ ಹೇಳಿದೆ ಗುರುಗಳಿಗೆ. ಏನಂತ ಹೇಳಿದೆ? ಈ ಶ್ಲೋಕಕ್ಕೆ, ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಒಂದು ಪ್ರಾರ್ಥನೆ ಹೇಳಿದೆ. ಏನ್ ಹೇಳಿದೆ ಗುರುಗಳಿಗೆ? ಓಂ ಅಜ್ಞಾನತಿಮಿರಾಂಧಸ್ಯ ನೋಡಿ. ಇಲ್ಲಿ ಅಜ್ಞಾನ ತಿಮಿರ ಅಂಧಕಾರ ಕಾಣುತ್ತಾ ನೋಡಿ? ಇದೆಲ್ಲ ಬ್ಲ್ಯಾಕ್ ಕಾಣ್ತಿದ್ಯಾ? ಬೆಳಕೆ ಇಲ್ಲ ನೋಡಿ. ಇಲ್ಲಿ ಸೂರ್ಯ ಬೇಕು
ನೋಡಿ ನಾವು ಇರುವಂತ ಪ್ರಸ್ತುತ ವಾಸವಾಗಿರುವಂತ ಜಗತ್ತು ಸೂರ್ಯ ಬೇಕು. ನೋಡಿ ಇಷ್ಟೊತ್ತು ರಾತ್ರಿ ಆಗಿತ್ತು, ನಾವೆಲ್ಲ ಕತ್ಲಲ್ಲಿದ್ವಿ. ನೋಡಿ ಕತ್ಲಲ್ಲಿ ಏನ್ ಮಾಡ್ತೀವಿ? ನಿದ್ರೆ ಮಾಡ್ತೀವಿ. ನೋಡಿ ಇದು ತಮೋಗುಣದ ಅಜ್ಞಾನದ ಸೂಚಕ. ನೋಡಿ ಭಗವಂತನ ಸ್ನೇಹಿತನಾದಂತ ಅರ್ಜುನ ಈ ಭಗವದ್ಗೀತೆ ಯಾರು ಕೇಳಿದ್ನೋ ಮೊದಲನೇ ಸರ್ತಿ ಆತ ಗುಡಾಕೇಶ ಆತ. ನೋಡಿ ಕತ್ತಲನ್ನ ನಿದ್ರೆಯನ್ನ ಗೆದ್ದವನು ಅಂತ ಗುಡಾಕೇಶ ಅಂತ. ನೋಡಿ ಹಂಗೆ ಈ ಇವತ್ತು ಹೇಳ್ತಿದ್ದಾರೆ ನೋಡ್ರಿ, ನಾವು ಹುಟ್ಟಿರುವಂತ ಪ್ರಪಂಚ ಅಜ್ಞಾನ ತಿಮಿರ ಅಂದಸ್ಯ. ನೋಡಿ ಅದಕ್ಕೆ ನೋಡಿ ಇಲ್ಲಿ ಬೆಳಕು ಬೇಕು ಅಂತಂದ್ರೆ ಏನ್ ಬೇಕು? ನೋಡಿ ಇಲ್ಲಿ ಕಾಣುತ್ತೆ ನೋಡಿ, ಸೂರ್ಯ ಬೇಕು. ನೋಡಿ ಇದನ್ನ ಬೆಳಗ್ಬೇಕು ಅಂತಂದ್ರೆ ಒಂದು ಸೂರ್ಯ ಬೇಕೇ ಬೇಕು. ನೋಡಿ ಇಲ್ಲಿ ಸೂರ್ಯ ಇದ್ರೇನೆ ಇಲ್ಲಿ ಬೆಳಕು, ಇಲ್ಲದೆ ಇದ್ರೆ ಬೆಳಕಿಲ್ಲ. ನೋಡಿ ಈ ಚಿತ್ರವನ್ನ ನೋಡಿದ್ರೆ ಕಾಣುತ್ತೆ ನಿಮಗೆ. ನೋಡಿ ಇಲ್ಲಿ ಸ್ವಲ್ಪ ಓಪನ್ ಆಗಕ್ಕೆ ನೋಡಿ, ಇಲ್ಲಿ ಸನ್ ಅಂತ ಇದೆ ಅಲ್ವಾ? ನೋಡಿ ಎಲ್ಲಿದೆ ಸೂರ್ಯ? ಸೂರ್ಯ ಕಾಣ್ತಿದ್ಯಾ ನಿಮ್ಗೆ? ರವಿ ಸನ್ ಅಂತ ಕಾಣ್ತಾ ಇದೆ ನೋಡಿ. ರಾಹು ಕೇತು ರವಿ ಕಾಣ್ತಾ ಇದೆ ಪ್ರಭು. ರವಿ ಕೇತು ಕಾಣ್ತಾ ಇದೆ ಪ್ರಭುಜಿ. ಶನಿ ಅಂತ ಕಾಣ್ತಿದೆಯಲ್ವಾ? ಇದ್ರಲ್ಲಿ ಕಾಣ್ತಾ ಇದೆ ಪ್ರಭು. ಹಾ ನೋಡಿ ಆ ನವಗ್ರಹಗಳ ಹೆಸರು ಇದೆ, ನೋಡಿ ಲೋಕಗಳ ಹೆಸರಿದೆ, ನೋಡಿ ಬ್ರಹ್ಮಾಂಡ ಕತ್ತಲಲ್ಲಿದೆ. ನೋಡಿ ಇದಕ್ಕೆ ಒಂದು ಧ್ರುವ ನಕ್ಷತ್ರ, ಧ್ರುವ ಲೋಕ ಅನ್ನೋದು ಬೇಕು. ನಾವ್ ಹಿಂದೆ ಧ್ರುವ ಲೋಕದ ಬಗ್ಗೆ, ಧ್ರುವ ನಕ್ಷತ್ರದ ಬಗ್ಗೆ ಚಾಂಡಲಿಯರ್ ಅಂತೆಲ್ಲ ನಾವು ಓದಿದ್ವಿ, ಜ್ಞಾಪಕ ಇದೆಯಾ? ನೋಡಿ ಇಲ್ಲಿ ಧ್ರುವ ನಕ್ಷತ್ರ ಇದೆ. ನೋಡಿ ಈ ಎಲ್ಲ ಬೇರೆ ಬೇರೆ ನಕ್ಷತ್ರಗಳಿದಾವೆ. ನೋಡಿ ನಮ್ಮ ವಿಜ್ಞಾನ ಟೀಚರ್ ಸ್ಕೂಲಲ್ಲಿ ವಿಜ್ಞಾನದಲ್ಲಿ ಹೇಳ್ಕೊಡ್ತಾರೆ, 2 ತರದ ಬಾಡೀಸ್ ಇದಾವಂತೆ, ಕಾಯಗಳು. ಸ್ವಯಂ ಪ್ರಕಾಶ ಕಾಯಗಳು ಇದಾವೆ, ಸೆಲ್ಫ್ ಲುಮಿನಸ್ ಬಾಡಿ. ನೋಡಿ ಇನ್ನೊಂದು ನೋಡಿ ನಾನ್ ಸೆಲ್ಫ್ ಲುಮಿನಸ್ ಬಾಡಿ. ಯಾರಾದ್ರೂ ಓದಿದ್ದೀರಾ ಈ ತರ? ಸೆಲ್ಫ್ ಲುಮಿನಸ್ ಅಂದ್ರೆ ಏನು? ಓದಿದ್ವಿ ಪ್ರಭುಜಿ. ಏನಂತ ಇದೆ ಹಂಗಂದ್ರೆ ಏನು? ಅಂದ್ರೆ ಸ್ವಂತವಾಗಿ ಬೆಳಕನ್ನ ಕೊಡುವಂತಹ ವಸ್ತುಗಳಿಗೆ ಸೆಲ್ಫ್ ಲೂಮಿನೇಟೆಡ್ ಪ್ರಭುಜಿ. ಇನ್ನೊಂದು ವಸ್ತುವಿನಿಂದ ಪ್ರತಿಫಲಿಸಿ ಬೆಳಕನ್ನ ಹೊಂದುವಂತಹ ಪ್ರಕ್ರಿಯೆಗೆ ನಾನ್ ಸೆಲ್ಫ್. ಒಂದು ಉದಾಹರಣೆ ಹೇಳಿ ಪ್ರಭು. ನಾನ್ ಸೆಲ್ಫ್ ಲುಮಿನಸ್ ಬಾಡಿ. ಸೂರ್ಯ ಸೆಲ್ಫ್ ಪ್ರಭುಜಿ. ಓಕೆ. ನಾನ್ ಸೆಲ್ಫ್ ಚಂದ್ರ. ಚಂದ್ರನ ಬೆಳಕು ಕಾಣ್ತೀವಿ, ವಿಜ್ಞಾನದಲ್ಲಿ ಹೇಳ್ಕೊಡ್ತಾರೆ ಚಂದ್ರನ ಬೆಳಕು ಸೂರ್ಯನಿಂದ ಬರುತ್ತೆ ಅಂತ ಅಲ್ವಾ? ನೋಡಿ ಅದೇ ತರನೇ ಈ ನಕ್ಷತ್ರಗಳ ಬಗ್ಗೆ ಏನಂತ ಮಾತಾಡ್ತಾರೆ? ಅದು ನಾನ್ ಸೆಲ್ಫ್ ಲುಮಿನೇಟೆಡ್ ಪ್ರಭುಜಿ. ಓಕೆ ಓಕೆ. ಯಾರಾದ್ರೂ ಹೇಳ್ತೀರಾ? ಬೇರೆಯವ್ರು ಏನಾದ್ರೂ ಉತ್ತರ ಹೇಳ್ತೀರಾ? ಸೆಲ್ಫ್ ಅಲ್ವಾ ಪ್ರಭುಜಿ ನಕ್ಷತ್ರ? ಸೂರ್ಯನಿಂದ ಬೆಳಕು ಚಂದ್ರನ್ಗೆ ಬರುತ್ತೆ. ನಕ್ಷತ್ರಗಳು ಕೂಡ ಅವುಗಳನ್ನು ಸೂರ್ಯನು ಕೂಡ ಒಂದು ನಕ್ಷತ್ರ ಅಂತ ಹೇಳ್ಕೊಡ್ತಾರೆ ನಮಗೆ ಪಠ್ಯ ಪುಸ್ತಕದಲ್ಲಿ. ವಿಜ್ಞಾನ ಪಠ್ಯ ಪುಸ್ತಕದಲ್ಲಿ ಸೂರ್ಯನು ಕೂಡ ಒಂದು ಸೆಲ್ಫ್ ಲುಮಿನಸ್ ಬಾಡಿ. ನಕ್ಷತ್ರಗಳು ತರ ಅದು ಒಂದು, ನಕ್ಷತ್ರಗಳು ಕೂಡ ಒಂದು ಸೂರ್ಯನೇ. ನೋಡಿ ಸೂರ್ಯ ಅಲ್ಲಿ ಕೂಡ ಸೂರ್ಯದಲ್ಲಿ ಹೆಂಗಾಗತ್ತ ಹಂಗೆ ಅಂತ ಹೇಳ್ತಾರೆ. ನೋಡಿ ಹಂಗೆ ನೋಡಿ ಇಲ್ಲಿ ತಾವೆಲ್ಲ ಕಾಣ್ತಿದ್ದೀರಿ. ನೋಡಿ ಅದಕ್ಕೆಲ್ಲ ಸಾಕಷ್ಟು ಸಂಶೋಧನೆಗಳು ವಿಜ್ಞಾನಿಗಳು ಮಾಡಿದ್ದಾರೆ. ಬಹಳ ಆಸಕ್ತಿ ಇದೆ, ಎಷ್ಟೋ ದುಡ್ಡು ಖರ್ಚು ಮಾಡ್ತಾರೆ. ನೋಡಿ ಈ ಜಗತ್ತನ್ನ ನೋಡಿ, ಇರುವಂತ ಅಂಧಕಾರ ನೋಡಿ ಹಿಂಗಿದೆ. ನೋಡಿ ಭೂಮಂಡಲ ಹೆಂಗಿದೆ, ಬೇರೆ ಬೇರೆ ಗ್ರಹ ಲೋಕಗಳು ಹೆಂಗಿದಾವೆ ನೋಡಿ. ಇಲ್ಲಿ ಕಾಣ್ತಾ ಇದೆ ಭುವ ಸ್ವ. ನೋಡಿ ಕಾಣಿಸ್ತಿದ್ಯಾ? ಭುವರ್ ಸ್ವ ಇಲ್ಲಿ ಕಾಣ್ತಿದ್ಯಾ? ಕಾಣ್ತಾ ಇದೆ. ನೋಡಿ ಆದಿತ್ಯ ಮಂತ್ರದಲ್ಲಿ ಹೇಳ್ತೀರಲ್ವಾ ನೀವು, ಗಾಯತ್ರಿ ಮಂತ್ರದಲ್ಲಿ ನೋಡೋದೆಲ್ಲ ಇಲ್ಲಿ ಕಾಣ್ತಾ ಇದೆ. ಕೊನೆಯಲ್ಲಿ ಟಾಪ್ ಅಲ್ಲಿ ಸತ್ಯಲೋಕ ಇದೆ. ನೋಡಿ ಬ್ರಹ್ಮ ಮೇಲಿಂದ ಕೆಳಗಡೆ ನೋಡ್ತಿದ್ದಾನೆ. ನೋಡಿ ನಾವು ನಿನ್ನೆ
ಆ ಮರದ ಚಿತ್ರದಲ್ಲಿ ಬ್ರಹ್ಮನ ಕೂತಿದಂತ ಸ್ಥಳವನ್ನ ನೋಡಿದ್ವಿ. ನೋಡಿ, ಬ್ರಹ್ಮನಿಗೂ ಭಗವದ್ ಧಾಮಕ್ಕೂ ಏನು ಅಡ್ಡ ಇದೆ, ಏನು ಅಡ್ಡಿ ಇತ್ತು ಆ ಚಿತ್ರದಲ್ಲಿ? ಡಿಸೈರ್ ಪ್ರಭುಜಿ. ಡಿಸೈರ್ ಡಿಸೈರ್ ಆಸೆಗಳು. ಆಸೆಗಳು, ಡಿಸೈರ್. ನೋಡಿ, ಅದು ಆ ಮರದ ಬೇರು ಅದರಲ್ಲಿ ಇದೆ. ನೋಡಿ, ನಮ್ಮ ಮರಗಳೆಲ್ಲನೂ ಭೂಮಿಯಲ್ಲಿ ಮಣ್ಣಲ್ಲಿದ್ರೆ ಆ ಮರ ಆ ಡಿಸೈರ್ಸ್ ಅನ್ನು ನೋಡಿ ಅದರಲ್ಲಿ ಬೇರುಗಳು ಬಿಟ್ಕೊಂಡಿದೆ. ಅಲ್ಲಿ ಮೂಲ ಬೇರು ಅಲ್ಲಿದೆ, ಆ ಆಸೆಗಳು ಅನ್ನುವಂಥದ್ದು. ಆ ಆಸೆಗಳು, ಆ ಡಿಸೈರ್ ಅಲ್ಲಿ ತುದಿಯಲ್ಲಿ ಬ್ರಹ್ಮ ಕೂತಿದ್ದಾನೆ. ನೋಡಿ, ಕೆಳಗಡೆ, ಅತ್ಯಂತ ಕೆಳಗಡೆಗೆ ಈ ಹುಳಗಳು, ನೋಡಿ ಪ್ರಾಣಿಗಳೆಲ್ಲ ಇದಾವೆ. ನೋಡಿ, ಬೇರೆ ಬೇರೆ ಪ್ರಾಣಿಗಳು. ನೋಡಿ, ಅದರ ಮಧ್ಯದಲ್ಲಿ ಇಂದ್ರ, ನೋಡಿ ಚಂದ್ರ, ನೋಡಿ ಇಲ್ಲಿರುವಂತ ಹೆಸರಿಸಿರುವಂತ ಬೇರೆ ಬೇರೆ ಗ್ರಹಾಧಿಪತಿಗಳು, ನೋಡಿ ಅಲ್ಲೆಲ್ಲ ಇದಾವೆ. ಅಲ್ಲಿ ಸೂರ್ಯನು ಕೂಡ ಇತ್ತು ಅಲ್ಲಿ. ಆಮೇಲೆ ಬೇಕಿದ್ರೆ ನೋಡೋಣ. ಹಂಗೆ ನೋಡಿ, ಈ ಹುಟ್ಟಿರುವಂತದ್ದು ಈ ಲೋಕ ಭಗವದ್ಧಾಮಕ್ಕೆ ಹೋಲಿಕೆ ಕಾಣಿಸ್ತಾ ಇದೆ. ಕೃಷ್ಣ ಅಡ್ವರ್ಟೈಸ್ಮೆಂಟ್ ಮಾಡ್ಕೊತಿದ್ದಾನೆ. ಈ ಲೋಕಕ್ಕೆ ಆ ಲೋಕಕ್ಕೆ ನೋಡಿ ಹೋಲಿಕೆ. ಅಲ್ಲಿ ಹೆಂಗಿರುತ್ತೆ, ಇಲ್ಲಿ ಹೆಂಗಿರುತ್ತೆ, ಇಲ್ಲಿ ಹಿಂಗಿರುತ್ತೆ, ಅದಕ್ಕೋಸ್ಕರ ನೀವು ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ತಿದ್ದಾನೆ. ಆಹ್ವಾನ ಪತ್ರಿಕೆ ನೋಡಿ, ಇನ್ವಿಟೇಷನ್ ಕೊಡೋ ತರ ಇದೆ ಈ ಶ್ಲೋಕ. ನನ್ಗಂತೂ ಇನ್ವಿಟೇಷನ್ ಸಿಗ್ತಾ ನಿಮ್ಗೆಲ್ಲರಿಗೂ? ಹೌದು ಪ್ರಭುಜಿ. ಪ್ರಭುಜಿ ಅಲ್ವಾ? ನೋಡಿ, ಇನ್ವಿಟೇಷನ್ ಸಿಕ್ಕಿದೆ. ನೋಡಿ, ಇನ್ವಿಟೇಷನ್ ಸಿಕ್ಕಿದಾಗ ಆಹ್ವಾನ ಪತ್ರಿಕೆ ನೋಡಿ, ಸಾಮಾನ್ಯವಾಗಿ ಸಜ್ಜನರು, ಸಭ್ಯಸ್ಥರು ಒಳ್ಳೆ ಕೊಟ್ಟ ಇನ್ವಿಟೇಷನ್ ಏನ್ ಮಾಡ್ತೀರಿ? ಗೌರವಿಸ್ತೀರೋ, ತಿರಸ್ಕರಿಸ್ತೀರೋ? ಗೌರವಿಸ್ಬೇಕು, ಸ್ವೀಕರಿಸ್ಬೇಕು. ಇನ್ವಿಟೇಷನ್ ಸ್ವೀಕರಿಸಿ ನೋಡಿ, ಅದ್ರ ಪ್ರಕಾರ ನೋಡಿ ನಾವು ಅದೇ ತರನೇ ಹೋಗಕ್ ಪ್ರಯತ್ನ ಮಾಡ್ಬೇಕಲ್ವಾ? ಅಲ್ಲ, ಯಾವ್ದಾದ್ರು ನೋಡಿ ಈ ತರ ಕಾರ್ಯಕ್ರಮ ಆಹ್ವಾನ ಕೊಟ್ರೆ ಹೋಗ್ಬೇಕು. ಇನ್ವೈಟ್ ಮಾಡಿದಾರಲ್ವಾ? ನೋಡಿ, ಕೃಷ್ಣ ಈಗ ಇನ್ವಿಟೇಷನ್ ಕೊಟ್ಟಿದ್ದಾನೆ ಈ ಶ್ಲೋಕದ ಮುಖಾಂತರ, ಈ ಶ್ಲೋಕದ ಮುಖಾಂತರ, ಈ ಅಧ್ಯಾಯದ ಮುಖಾಂತರ ನೋಡಿ ಅಡ್ವರ್ಟೈಸ್ಮೆಂಟ್ ಮಾಡ್ತಿದ್ದಾನೆ. ಅಡ್ವರ್ಟೈಸ್ಮೆಂಟ್ ಏನಕ್ಕೆ ಮಾಡ್ತಾರೆ ಹೇಳಿ? ಇನ್ವೈಟ್ ಮಾಡಕ್ಕೆ. ಇನ್ವಿಟೇಷನ್ ನೋಡಿ, ಅಡ್ವರ್ಟೈಸ್ಮೆಂಟ್ ಕೊಟ್ರೆ ನೋಡಿ ಬನ್ನಿ ಬನ್ನಿ, ಆಹ್ವಾನ. ಹಂಗೆ ನೋಡಿ ಅಲ್ಲಿ ಹೇಳೋದು ಏನದು? ಈ ಲೋಕ ಹಿಂಗಿದೆ, ಆ ಲೋಕ ಹಂಗಿದೆ. ನೀವೆಲ್ಲ ಏನ್ ಮಾಡಿ ಅವಾಗ? ಅಲ್ಲಿಗೆ ಬನ್ನಿ. ಇಲ್ಲಿ ಹಾಕಿದಿರಿ ನೋಡಿ, ಇಲ್ಲಿ ಯಾಕೆ ನೀವೆಲ್ಲ ಇಲ್ಲಿದ್ದೀರಿ ಅಂತ ಕೇಳ್ದಂಗಿದೆ. ಈ ಅಧ್ಯಾಯ ಪೂರ್ತಿ ಹಿಂಗೆ ಮುಂದೆ ಓದ್ಕೊಂಡು ಹೋದಾಗ ನೋಡಿ ಅದು ಸ್ಪಷ್ಟ ಆಗತ್ತೆ. ನೋಡಿ ನೋಡಿ ಹಂಗೆ ಅದಕ್ಕೆ ಸಂಬಂಧ ಕೂಡ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ. ನೋಡಿ, ಮುಂದಿನ ಶ್ಲೋಕ ನನಗೆ ಸುಮ್ಮನೆ ಇರಕ್ಕೆ ಆಗ್ತಾ ಇಲ್ಲ, ಇವಾಗ ಓದ್ಬಿಡೋಣ ಅನಿಸ್ತಾ ಇದೆ. ನೋಡಿ, ಸಂಬಂಧ ಹೇಳ್ತಾನೆ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನ, ನನ್ನ ಅಂಶಗಳು. ನೋಡಿ, ಅದಕ್ಕೆ ಹೇಳ್ತಾನೆ, ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹು ಹಾಗೆ ಕಷ್ಟಪಡುತ್ತಾರೆ. ನೋಡಿ, ಕಷ್ಟ ನೋಡ್ಕೊಂಡು ಹೆಂಗಿರ್ತಾನೆ ಕೃಷ್ಣ ತನ್ನ ಅಂಶಗಳ. ನೋಡಿ, ನಾನು ನನ್ನ ಅಂಶ ಕಷ್ಟಪಡ್ತಾ ಇದೆ. ಈಗ ನಾನು ಸಮಾಧಾನ ಇರಕ್ಕೆ, ಸಂತೋಷದಿಂದ ಇರಕ್ಕಾಗತ್ತಾ? ಈಗ ನೀವು ನಿಮ್ಮ ಮಕ್ಕಳು ನೋಡಿ, ನಿಮ್ಮ ಮಕ್ಕಳು ನಿಮ್ಮ ಅಂಶ, ನಿಮ್ದೇ ಅಂಶ ಅಲ್ವಾ? ನಿಮ್ ಮಕ್ಕಳು ಅಲ್ವಾ ಮಾತಾಜಿ? ಹೌದು ಪ್ರಭುಜಿ. ಈಗ ಅವರು ತುಂಬಾ ಕಷ್ಟಪಡ್ತಿದ್ದಾರೆ ಅಂದ್ರೆ ನಿಮ್ಗೆ ತುಂಬಾ ಸಂತೋಷ ಆಗತ್ತಾ? ಸುಮ್ನೆ ಬಿಡ್ತೀರಾ? ಅದೇ ಬೇರೆ ಯಾವ್ದೋ ಮಕ್ಕಳು ಅಂದ್ರೆ ನಿಮ್ಗೆ ಅಷ್ಟೊಂದು ಅನ್ಸಲ್ಲ ಅಲ್ವಾ? ಅವ್ರ ಪಾಡ್ ಅವ್ರಿಗೆ ಯಾರು ಬೇರೆ ತಂದೆ ತಾಯಿ ಇದಾರೆ, ಅವ್ರು ನೋಡ್ಕೊಂತಾರೆ. ಇವು ನನ್ನ ಅಂಶ, ನನ್ ಮಕ್ಕಳು, ನಾನ್ ಜನ್ಮ ಕೊಟ್ಟಿರೋದು. ನೋಡಿ, ಇವ್ರು ಬಹಳ ಕಷ್ಟಪಡ್ತಿದ್ದಾರೆ. ನೋಡಿ ಈ ಶ್ಲೋಕ ಓದ್ಬಿಟ್ರೆ ಕಣ್ಣೀರ್ ಬಂದ್ಬಿಡುದು. ಯಾರಿಗಾದ್ರೂ ಬರ್ತಿದ್ಯಾ ಮತ್ತದಿ? ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಮಾಮೈವಾಂಶ ಜೀವಲೋಕೆ ಜೀವಭೂತ ಸನಾತನ ಮನಶ್ರೇಷ್ಠಾನಿಂದ್ರಿಯಾಣಿ ಪ್ರಕೃತಿಸ್ಥಾನಿ ಕರ್ಷತಿ. ನೋಡಿ, ಬದ್ಧ ಜೀವನದಿಂದ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳನ್ನು ಬಹುವಾಗಿ ಕಷ್ಟಪಡ್ತಾರೆ. ನೋಡಂಗೆ ಮುಂದೆ ಮುಂದೆ ಹಂಗೇ ಹೇಳ್ಕೊಂಡು ಹೋಗ್ತಾರೆ. ಯಾವ ಮಟ್ಟಕ್ಕೆ ಕೃಷ್ಣ ಹೇಳೋದು ಅಂದ್ರೆ,
ನೋಡಿ ಇಲ್ಲೆಲ್ಲ ಎಷ್ಟು ಕಷ್ಟಪಟ್ಕೊಂಡು ಇಲ್ಲಿದ್ದೀವಿ, ಯಾಕೆ ಇಲ್ಲಿ ಹಿಂಗಿದ್ದೀರಿ, ನನ್ನ ಲೋಕಕ್ಕೆ ಬಂದ್ಬಿಡಿ. ನೋಡಿ ನೋಡಿ ಮುಂದಿನ ಶ್ಲೋಕಗಳಲ್ಲಿ ಇಡೀ ಈ ಅಧ್ಯಾಯ ನೋಡಿದ್ರೆ ಏನಂತ ಕಾಣುತ್ತೆ ಅಂದ್ರೆ ಒಂದ್ ರೀತಿ ಅಡ್ವರ್ಟೈಸ್ಮೆಂಟ್, ಒಂದ್ ರೀತಿ ಇನ್ವಿಟೇಷನ್. ನೋಡಿ ಹೆಂಗೆ ಆತ ರಚಿಸ್ತಿದ್ದಾನೆ, ಹೆಂಗೆ ಆತನ ದೇಹಕ್ಕೆ ನಾವೆಲ್ಲ ಹೋಗ್ಬಿಡ್ಬೇಕು, ಅಲ್ಲಿ ಆತನ ಧಾಮಕ್ಕೆ ಹೋಗ್ಬೇಕಂತೆ. ನೋಡಿ ಇದನ್ನೆಲ್ಲ ವಿವರಿಸ್ಕೊಂಡು ಆಹ್ವಾನ ಪತ್ರಿಕೆ ಕೊಟ್ಕೊಂಡು ಬರ್ತಾನೆ ಕೃಷ್ಣ. ಕೃಷ್ಣ ನೋಡಿ ಹಂಗೆ ನಾವು ಹುಟ್ಟಿರುವಂತ ಲೋಕ ಭಗವಂತನ ಧಾಮ. ನೋಡಿ ಇಲ್ಲಿ ನಿಮಗೆ ಸ್ಪಷ್ಟವಾಗಿ ಚಿತ್ರಣ ಆಗ್ತಾ ಇದೆ. ನೋಡಿ ಇದ್ರೊಳಗಡೆ ನಾವು ಸಿಕ್ಕಾಕೊಂಡ್ಬಿಟ್ಟಿದೀವಿ ಬ್ರಹ್ಮಾಂಡದಲ್ಲಿ. ನೋಡಿ ಇದು ಕತ್ತಲಾಗಿದೆ. ನೋಡಿ ಇಲ್ಲಿ ಮನಸ್ಸು ಸೇರಿಸ್ಕೊಂಡು 6 ಇಂದ್ರಿಯಗಳೊಡನೆ ಬಹಳವಾಗಿ ನಾವೆಲ್ಲ ಕಷ್ಟಪಡ್ತಿದೀವಂತೆ. ನೋಡಿ ಕೃಷ್ಣ ನಮ್ಮೆಲ್ಲರಿಗೂ, ನೋಡಿ ನಾವು ಕೃಷ್ಣನ ಅಂಶ ಅಂತೆ. ನೋಡಿ ಕೃಷ್ಣನ ಅಂಶವಾದಂತವ್ರು ಕೃಷ್ಣನ್ ಲೋಕಕ್ಕೆ ಹೋಗಕ್ ಅಧಿಕಾರ ಇರುತ್ತೋ ಇರಲ್ವೋ? ನಿಮ್ ಮಕ್ಕಳಿಗೆ ನಿಮ್ ಮನೆ ಒಳಗಡೆ ವಾಸ ಮಾಡಕ್ ಇರುತ್ತೆ ಇರುತ್ತೋ ಇರಲ್ವೋ? ಇರುತ್ತೆ. ಇರುತ್ತೆ ಅಲ್ವಾ? ನೋಡಿ ಹಂಗೆ ನೋಡಿ ನಾವೆಲ್ಲ ನೋಡಿ ಕೃಷ್ಣನ ಅಂಶ. ನೋಡಿ ಏನೋ ನೋಡಿ ಇವತ್ತು ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ ನೋಡಿ ನೋಡಿ ಭಗವಂತನ ಧಾಮ ನೋಡಿ ಹೇಗಿದೆ ಅಲ್ವಾ? ನೋಡಿ ಅಲ್ಲಿ ಈ ಶ್ಲೋಕದಲ್ಲಿ ಹೇಳ್ತಿರೋದು ಈ ಚಿತ್ರದಲ್ಲಿ ಕಾಣ್ಬೋದು. ನೋಡಿ ಭಗವಂತನ ದೇಹದಿಂದ ನೋಡಿ ಹೆಂಗೆ ಕಾಂತಿ ಬರ್ತಾ ಇದೆ, ಕಾಣ್ತಿದ್ಯಾ ಬೆಳಕು? ಕಾಣ್ತಾ ಇದೆ ಅಲ್ವಾ? ನೋಡಿ ಹಂಗೆ ನೋಡಿ ಮೊನ್ನೆ ನಮ್ ಭಕ್ತಿ ವೈಭವ ಕ್ಲಾಸಲ್ಲಿ ಹೇಳಿದ್ರಿ ವೈಕುಂಠ ಲೋಕ ಎಲ್ಲಿದೆ ಅಂತ ಚರ್ಚೆ ಆಯ್ತು. ಯಾರಾದ್ರೂ ಆ ಕ್ಲಾಸ್ ಅಟೆಂಡ್ ಮಾಡಿದವ್ರು ಇಲ್ಲಿದ್ದೀರಾ? ಮುತ್ತುರಾಜ್ ಪ್ರಭು, ಭವ್ಯ, ಯಾರಾದ್ರೂ ಇದ್ದೀರಾ? ನೋಡಿ ನಾವು ಹೇಳಕ್ ಪ್ರಯತ್ನ ಮಾಡಿದ್ವಿ. ನೋಡಿ ನಾವು ಅಂದ್ಕೊಂಡಿದ್ವಿ ಒಬ್ಬ ಸರ್ವಪಾವನ ಪ್ರಭು ಚರ್ಚೆ ಮಾಡ್ತೀವಿ, ವೈಕುಂಠ ಅಂದ್ರೆ ಎಲ್ಲಿದೆ? ನೋಡಿ ಇದೆಲ್ಲ ವೈಕುಂಠನೇ ಅಲ್ಲ ಅಂತಾರೆ. ಭಗವಂತನಿಗೆ ಇರಕ್ ಒಂದು ಸ್ಥಳ. ನೋಡಿ ಇದು ವೈಕುಂಠ ಅಂತ ಹೇಳ್ತೀವಿ, ಆದ್ರೆ ಭೂಲೋಕದ ವೈಕುಂಠ ನಾವು ಆತರ ಬಯಸ್ತಿದ್ದೀವಿ. ನೋಡಿ ಇಲ್ಲಿ ಭಗವಂತ ಇಲ್ಲಿದ್ದಾನಲ್ಲ, ನೋಡಿ ಇಲ್ಲಿ ಇದಾನಲ್ವಾ, ಕ್ಷೀರೋದಕಶಾಹಿ ಗರ್ಭೋದಕಶಾಹಿ. ನೋಡಿ ಇದೇ ವೈಕುಂಠ, ಇಲ್ಲಿ ಚರ್ಚಿಸ್ತಿರೋದು ಅಂತ ನಾವು ಅಂದ್ಕೊಂಡ್ಬಿಡ್ತೀವಿ. ಏನೋ ಕ್ಷೀರಸಾಗರ ಶ್ವೇತ ದ್ವೀಪದಲ್ಲಿ ವೈಕುಂಠ. ನೋಡಿ ಇಲ್ಲಿ ಹೇಳ್ತಿರೋದು ಇದಲ್ಲ ಅಂತ ಅವ್ರು ಹೇಳಿದ್ರು ಪ್ರಭುಜಿಯವರು. ನೀವು ಬೇಕಾದ್ರೆ 3ನೇ ಅಧ್ಯಾಯದಲ್ಲಿ ಪ್ರಭುಜಿ ರೆಕಾರ್ಡಿಂಗ್ ಕ್ಲಾಸ್ ಇದೆ, ಯಾರಾದ್ರೂ ಬೇಕಾದವರು ಅಲ್ಲಿ ಕೇಳಿ ನೀವು ತಿಳ್ಕೊಬಹುದು. ನೋಡಿ ಈ ಈ ನೋಡಿ ಇಲ್ಲಿ ನೋಡಿ ಇದು ವೈಕುಂಠ ಲೋಕ ಚಿತ್ರದಲ್ಲಿ ಕಾಣ್ತಾ ಇದೆ. ನೋಡಿ ಅದಕ್ಕೊಂದು ಅಡ್ಡಿ ಇದೆ ಮಧ್ಯದಲ್ಲಿ, ಕಾರಣ ಉದಕ ಅಂತ ಇದೆ ಅಲ್ವಾ? ನೋಡಿ ಇದೆ ನೋಡಿ ಕಾರಣ ಉದಕದಲ್ಲಿ ನೋಡಿ ಈ ಭಗವಂತನ ಧಾಮಕ್ಕೂ ಆಧ್ಯಾತ್ಮಿಕ ಲೋಕಕ್ಕೂ ಈ ಭೌತಿಕ ಪ್ರಪಂಚಕ್ಕೂ ಒಂದು ಅಡ್ಡ. ನೋಡಿ ವಿರಜ ನದಿ ಅಂತ ಕಾಣ್ತಾ ಇದೆ, ಕಾರಣ ಓಷನ್ ಅಂತ ಕಾಣ್ತಾ ಇದೆ. ಕಾಣ್ತಿದ್ಯಾ ಇಲ್ಲಿ ವಿರಜ ಕಾರಣ ಓಷನ್? ನೋಡಿ ಅದ್ರಲ್ಲಿ ನೋಡಿ ಭಗವಂತ ವಿಷ್ಣು ನೋಡಿ ಮಲ್ಕೊಂಡಿರೋದು, ಉಸಿರಾಡ್ತಿರೋದು, ರಮಾದೇವಿಯನ್ನು ನೋಡ್ತಿರೋದು. ನೋಡಿ ರಮಾದೇವಿ ಹೋಗಿ ಮಾಯಾದೇವಿ ಆಗಿ ಪರಿವರ್ತನೆ ಆಗಿರೋದು. ನೋಡಿ ಭಗವಂತ ನೋಡಿ ಸದಾಶಿವ ಲೋಕದಿಂದ ಈ ಭೌತಿಕ ಪ್ರಪಂಚದಲ್ಲಿ ಮಹಾಕಾಳ ಧಾಮ ಆಗಿರೋದು. ನೋಡಿ ಇದನ್ನ ಇದೇನು ನೋಡಿ ಇಲ್ಲಿ ಕಪ್ಪಾಗಿರೋದು, ಇದನ್ನ ಬೇಕಿದ್ರೆ ರೋಮಪಾದ ಸ್ವಾಮಿ ಮಹಾರಾಜರದ್ದು ಮೊನ್ನೆ ಪ್ರವಚನ ಅವರು ಬಂದಾಗ ನಮ್ ದೇವಸ್ಥಾನಕ್ಕೆ ಬಂದಾಗ ಅವ್ರ ರೆಕಾರ್ಡಿಂಗ್ ಇದೆ, ಬೇಕಾದ್ರೆ ಹುಡುಕಿ ನೋಡಿ. ಅವ್ರ ಒಂದು ಸ್ಲೈಡ್ ಅಲ್ಲಿ ತೋರಿಸಿದ್ರು ಹೆಂಗೆ ಈ ತರ ಒಂದು ಬೆಳಕನ್ನ ಇನ್ನೊಂದಕ್ಕೆ ಹಿಂಗ್ ಬಿಟ್ರೆ ನೋಡಿ ನೋಡಿ ಇದು ಕಪ್ಪಾಗತ್ತೆ ಅನ್ನೋದನ್ನ ಅದನ್ನು ತೋರಿಸಿದ್ರು, ವೈಜ್ಞಾನಿಕವಾಗಿ ಹಿಂಗಾಗತ್ತೆ ಅಂತ. ನೋಡಿ ಇಲ್ಲಿ ಹೆಂಗೆ ಕಪ್ಪಿದೆ ಅನ್ನುವಂಥದ್ದನ್ನು ತೋರಿಸಿದ್ರು. ಯಾರಿಗಾದ್ರೂ ಬೇಕಿದ್ದವರು ಹುಡುಕಿ ನೋಡ್ಕೋಬಹುದು. ರೋಮಪಾದ ಸ್ವಾಮಿ ಬ್ರಹ್ಮ ಸಂಹಿತ ಎಕ್ಸ್ಪ್ಲನೇಷನ್ SNGM ಗಿರಿಧಾರಿ ಮೀಡಿಯಾ ಅಂತ ಏನಾದ್ರು ಕೊಟ್ರೆ ನೋಡಿ ಅಲ್ಲಿ ಸೇವ್ ಆಗಿದೆ. ನೋಡಿ ಅಲ್ಲಿ ಒಂದು ಬ್ಯಾಟ್ರಿ ಬಿಟ್ರೆ ನೋಡಿ ನಾನು ಆಮೇಲೆ ಚಿತ್ರದಲ್ಲಿ ಅದನ್ನು ಶೇರ್ ಮಾಡಕ್ ಪ್ರಯತ್ನ ಮಾಡ್ತೀನಿ. ಮಾಡದೇ ಇದ್ರೆ ನನಗೆ ಜ್ಞಾಪಿಸ್ಬೋದು. ಯಾರಾದ್ರೂ ನಾನು ಹೇಳಿದ್ದು ಶೇರ್ ಮಾಡದೇ ಇದ್ರೆ ಯಾರಾದ್ರೂ ಒಂದು ಮೆಸೇಜ್ ಹಾಕಿ ನಾವು ಜ್ಞಾಪಿಸ್ಬೋದು ನನಗೆ. ನೋಡಿ ಇದು ಹೆಂಗೆ ಬ್ಲ್ಯಾಕ್ ಕಲರ್ ಆಗುತ್ತೆ ಅಂತ ಅದರಲ್ಲಿ
ತುಂಬಾ ಚೆನ್ನಾಗಿ ವೈಜ್ಞಾನಿಕವಾಗಿ ತೋರಿಸಿದ್ರು. ಅದನ್ನ ಶೇರ್ ಮಾಡ್ತೀನಿ ನೋಡಿ. ಹಂಗೆ ಮಹಾಕಾಳ ಲೋಕ ನೋಡಿ ಕಪ್ಪಗಿದೆ ನೋಡಿ. ಆಮೇಲೆ ಈ ನೋಡಿ ಸದಾಶಿವ ಇಲ್ಲಿ ಮಹಾಕಾಳ ಹೆಂಗಾಗ್ತಾನೆ, ಶಂಭು ಹೆಂಗಾಗ್ತಾನೆ ನೋಡಿ, ಮಾಯ ಅಧಿಪತ್ ನೋಡಿ, ಮಾಯ ನಿಯಂತ್ರಕ ಹೆಂಗಾಗ್ತಾನೆ ನೋಡಿ ಅನ್ನುವಂಥದ್ದು ವಿಶೇಷ ವಿಚಾರ ನೋಡಿ. ಇಲ್ಲಿ ಬ್ರಹ್ಮಜ್ಯೋತಿ ನೋಡಿ ಇದು ಹೆಂಗೆ ಪ್ರಕಾಶಮಾನವಾಗಿದೆ ಅನ್ನೋದು ವಿಚಾರ ನೋಡಿ. ಇದು ದಾಟಿ ಹೋದ್ರೆ ಬ್ರಹ್ಮಜ್ಯೋತಿ ಇದೆ, ಸದಾಶಿವ ಲೋಕ ಇದೆ ಅಲ್ಲಿ ನೋಡಿ. ಅದನ್ನ ದಾಟಿ ಹೋದ್ರೆ ವೈಕುಂಠ ಲೋಕಗಳು. ಅದನ್ನೇ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ನೋಡಿ ಹೇಳ್ತಿದ್ದಾರೆ. ಅದನ್ನ ದಾಟಿ ಹೋದ್ರೆ ನೋಡಿ ಮುಂದಕ್ಕೆ ಅಯೋಧ್ಯ ಧಾಮ ನೋಡಿ, ಭಗವಂತನ ಭೂಲೋಕ ವೃಂದಾವನ ನೋಡಿ. ಇದೆಲ್ಲಕ್ಕೂ ಇದು ಚಿತ್ರಣ ಕಲ್ಪನೆ ಮಾಡ್ಕೊಂಡು ಬರ್ತಿಲ್ಲ. ಭಾಗವತದಲ್ಲಿ ಭಗವದ್ಗೀತೆಯಲ್ಲಿ ಏನೇನು ಉಲ್ಲೇಖ ಹೇಗೆಲ್ಲ ಇದೆಯೋ ಅದನ್ನ ಒಂದು ಚಿತ್ರ ಮಾಡಿದ್ದಾರೆ ಅಷ್ಟೇ ನೋಡಿ. ಈಗ 1, 2, 3, 4, 5 ಶ್ಲೋಕಗಳನ್ನ ಅರ್ಥ ಮಾಡ್ಕೊಳಕ್ಕೆ ನಾವು ಹೇಗೆ ಒಂದು ಒಂದು ಚಿತ್ರ ಇಟ್ಕೊಂಡು ನಾವು ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡ್ಕೋ ನೋಡಿ. ಅದೇ ತರ ಈ ಶ್ಲೋಕನ ಅರ್ಥ ಮಾಡ್ಕೊಳಕ್ಕೆ ಇದು ಬಹಳ ಉಪಯುಕ್ತವಾಗಿದೆ ನೋಡಿ. ಹಂಗಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ. ವಿಜ್ಞಾನದಲ್ಲೂ ಹೇಳ್ತಾರೆ ಕೆಲವೊಂದು ಸೆಲ್ಫ್ ಲುಮಿನಸ್ ಬಾಡಿಗಳು ಅಂದ್ರೆ ಸ್ವಯಂ ಪ್ರಕಾಶಮಾನವಾಗಿರುವಂತ ಕೆಲವೊಂದು ಲೋಕಗಳು, ಕೆಲವು ನಕ್ಷತ್ರಗಳೆಲ್ಲ ಹಂಗಿದಾವೆ. ಸೂರ್ಯನು ಕೂಡ ಹಂಗೆ. ಸೂರ್ಯ ಯಾಕೆ ಆತರ ಬೆಳಕು ಕೊಡ್ತಾನೆ, ಚಂದ್ರ ಯಾಕೆ ಕೊಡಲ್ಲ ಇನ್ನೊಂದು ಕೂಡ ಪ್ರಶ್ನೆಗಳಿದಾವೆ ನೋಡಿ. ಭೂಮಿ ಕೂಡ ಆತರ ಪ್ರಕಾಶ ಕೊಡೋದಿಲ್ಲ, ಸೂರ್ಯ ಯಾಕೆ ಕೊಡ್ತಾನೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಅಲ್ಲೇನೋ ಒಂದು ಕಾರಣ ಇರುತ್ತೆ. ಏನಿರುತ್ತೆ ಸೂರ್ಯನಲ್ಲಿ? ವಿಜ್ಞಾನಿಗಳು ಹೇಳೋ ಪ್ರಕಾರ ಯಾಕೆ ಹಂಗಾಗತ್ತಂದ್ರೆ, ಬೆಳಕು ಸೂರ್ಯನಿಂದ ಯಾಕೆ ಬರುತ್ತೆ? ವಿಜ್ಞಾನ ಓದಿರೋರು ಯಾರಾದ್ರೂ ಹೇಳಿ. ನಾವು ಹಿಂದೆ ಚರ್ಚೆ ಮಾಡಿದೀವಿ. ಸ್ಟೂಡೆಂಟ್ಸ್ ಯಾರಾದ್ರೂ ಇದ್ರೆ ಹೇಳಿ, ಸೈನ್ಸ್ ಟೀಚರ್ಸ್ ಇದ್ರೆ ಹೇಳಿ, ಸೈನ್ಸ್ ಓದಿರೋರಿದ್ರೆ ಹೇಳಿ. ಏನಿದೆ ಆತರ ಸೂರ್ಯನಲ್ಲಿ ಬೆಳಕು ಕೊಡುವಂಥದ್ದು? ಫ್ಯೂಷನ್ ಆಗತ್ತೆ ಅಂತ ಹೇಳ್ತಿಲ್ಲ. ಓಝೋನ್ ಹೀಲಿಯಂ ಮತ್ತೆ ಯಾವೆರಡು? ಹೀಲಿಯಂ ಮತ್ತೆ ಹೈಡ್ರೋಜನ್. ಏನ್ ಮಾತಾಜಿ? ಓಕೆ ನೋಡಿ, ಒಂದ್ಸತಿ ಇದನ್ನ ಹಂಗೆ ಗಮನಿಸಿ. ನಾವಿಲ್ಲಿ ಜರ್ನಿ ಟು ದ ಎಡ್ಜ್ ಆಫ್ ದ ಪ್ಲಾನೆಟ್ ನೋಡಿ. ಇದೊಂದು ಸೈಟ್, ಒಂದು ಮನೆಯಿಂದ ಪ್ರಾರಂಭ ಮಾಡಿ ನೋಡಿ ಎಲ್ಲಿಗೆ ಹೋಗ್ತೀವಿ ನೋಡಿ. ಕಾಣಿಸ್ತಿದ್ಯಾ ಮಾತಾಜಿ? ಹರೇ ಕೃಷ್ಣ. ಕಾಣಿಸ್ತಿದೆ ಪ್ರಭುಜಿ, ಕಾಣಿಸ್ತಾ ಇದೆ ಪ್ರಭು. ಒಂದು ಸೈಟ್ ಇಂದ, ಒಂದು ಮನೆಯಿಂದ ಶುರು ಹಚ್ಕೊಂಡು ನೋಡಿ ಹಿಂಗೆ ಇಡೀ ಊರೇ ಕಾಣಿಸ್ತಾ ಇದೆ ನೋಡಿ. ಹಿಂಗೆ ಗೂಗಲ್ ಅಲ್ಲಿ ನೋಡಿ 2 ಕಿಲೋಮೀಟರ್ 3 ಕಿಲೋಮೀಟರ್ ವಿಸ್ತರಣ ನಮಗ್ ಕಾಣ್ತಾ ಇರೋದು. ಈಗ 8, 9, 10 ಕಿಲೋಮೀಟರ್ ಕಾಣ್ತಾ ಇದೆ ನೋಡ್ರಿ. ಹಿಂಗೆ ಹೋದ್ರೆ ಒಂದು ದ್ವೀಪ ಐಲ್ಯಾಂಡ್ ಇದು ಒಂದು 40-50 ಕಿಲೋಮೀಟರ್ ವಿಸ್ತೀರ್ಣ. ಹಿಂಗೆ ಸಮುದ್ರ ಮೇಲೆ ಇಲ್ಲ ಹಿಂಗೆ ಕಾಣುತ್ತೆ. ಪ್ಲಾನೆಟ್ ಭೂಮಂಡಲನೇ ಕಾಣಿಸ್ತಾ ಇದೆ. ನೋಡಿ, ಭೂಮಿ ಕಾಣಿಸ್ತಾ ಇದೆ. ಭೂಮಿ ಕಪ್ಪು ಕಾಣಿಸ್ತಿದ್ಯಾ? ಕಾಣಿಸ್ತಾ ಇದೆ ಪ್ರಭುಜಿ. ಬೆಳಕಾಗಿರೋದು ಚಂದ್ರ ಕಾಣ್ತಿದ್ದ. ಹೌದು ಪ್ರಭು. ಹೌದು. ಬರೀ ಒಂದು ಡಾಟ್ ಆಗೋಯ್ತು ಪ್ರಭು. ನಕ್ಷತ್ರ ತರ. ಸೂರ್ಯ ಬಂತು ಪ್ರಭು.
ಸೂರ್ಯ ಗುರುಗ್ರಹ ಶನಿಗ್ರಹ ಯುರಾನಸ್ ನೆಪ್ಟ್ಯೂನ್ ಸೂರ್ಯ ಎಲ್ಲಿದ್ದಾನೆ ಬೇರೆ ಬೇರೆ ಗ್ರಹಗಳೆಲ್ಲಿದ್ದಾನೆ ಈಗ ಸೂರ್ಯ ಎಲ್ಲಿದ್ದಾನೆ ಬೇರೆ ಬೇರೆ ಗ್ರಹಗಳು ಯಾವ ಲೆಕ್ಕಕ್ಕಿದೆ ನೋಡಿ. ಇದು ನಿಜವಾದ ಫೋಟೋ ವಿಡಿಯೋ, ಇದು ಕಲ್ಪನೆ ಮಾಡಿ ಡ್ರಾಯಿಂಗ್ ಮಾಡಿ ಸಾಫ್ಟ್ವೇರ್ ಅಲ್ಲಿ ಮಾಡಿರೋದಲ್ಲ, ರಿಯಲ್ ವಿಡಿಯೋ. ಇದೆಲ್ಲ ಕಂಪ್ಯೂಟರ್ ಅಲ್ಲಿ ತಯಾರಿಸಿರೋ ವಿಡಿಯೋ ಕ್ಯಾಮ್ರಾದಲ್ಲಿ ಮಿಲಿಯನ್ ಕಿಲೋಮೀಟರ್ ಅದನ್ನು ಸಣ್ಣದ ಆಗೋಯ್ತು. ಇಲ್ಲಿ ಬಂದ್ರೆ ಇದು ಟ್ರಿಲಿಯನ್ ಕಿಲೋಮೀಟರ್ ಕಡಿಮೆ. ಅದರಲ್ಲಿ ಲೈಟ್ ಇಯರ್, ಒಂದು ಲೈಟ್ ಇಯರ್. ಏನ್ ಲೈಟ್ ಇಯರ್ ಅಂದ್ರೆ ಒಂದು ಬೆಳಕು ಬಿಟ್ಟ ವರ್ಷಕ್ಕೆ ಎಷ್ಟು ವರ್ಷಗಳು, ಒಂದು ವರ್ಷಕ್ಕೆ ಎಷ್ಟು ದೂರ ತಲುಪುತ್ತೆ ಅಷ್ಟು ದೂರ ಅಂತ. ಅದು ಕಿಲೋಮೀಟರ್. ಸೂರ್ಯ ಅಂತಂದ್ರೆ ಸೂರ್ಯನಿಂದ ದಪ್ಪ ಇದಾವ ಸೂರ್ಯ ಸಣ್ಣ ಹೌದು ಪ್ರಭುಜಿ, ಸೂರ್ಯ ಸಣ್ಣ ಕಾಣ್ತಾರೆ. is the nearest to the star to the earth. Approximately the nearest star earth. The distance from sun 4.25 light years. Number of orbital cycles. ಹಿಂಗೆ ನೋಡಿ, ಇದು 2 ಲೈಟ್ ಇಯರ್ಗಳ ವಿಸ್ತೀರ್ಣ ಇಲ್ಲಿ ತೋರಿಸಿದ್ದು. ನಿಮಿಷ ಹಂಗೆ ಬಂದು ಇವ್ರೇನ್ ನೋಡಿ, ಹಂಗೇ ಗಮನಿಸಿ. ಇನ್ನು ಮುಗಿಲಿಲ್ಲ ಕತೆ. ಈಗ ಬೇರೆ ಬೇರೆ ಪುಂಜಗಳು ಒಂದು ಲಕ್ಷ ಸ್ಯಾಟಲೈಟ್ ಕಾಣಿಸ್ತಾ ಇದೆ ಕಾಣಿಸ್ತಾ ಇದೆ ಪ್ರಭುಜಿ.
ಹರೇ ಕೃಷ್ಣ ಪ್ರಭುಜಿ, ಕೇಳಿಸ್ತಿಲ್ಲ ಪ್ರಭುಜಿ ನೀವ್ ಹೇಳ್ತಿರೋದು. ವಾಯ್ಸ್ ಬ್ರೇಕ್ ಆಗ್ತಿದೆ ಪ್ರಭುಜಿ. ವಾಯ್ಸ್ ಬ್ರೇಕ್. ಸಾಕು. ಒಂದು ಗ್ಯಾಲಕ್ಸಿ ಇನ್ನೊಂದು ಗ್ಯಾಲಕ್ಸಿ ಪೂರ್ತಿ ವಾಯ್ಸ್ ಕಟ್ ಕಟ್ ಆಗ್ತಿದೆ ಪ್ರಭುಜಿ, ಕೇಳ್ತಾ ಇಲ್ಲ ಏನು. ನೋಡಿ ಅಂತ ಹೇಳಿದ್ರು ಪ್ರಭು. ಕೇಳಿಸ್ತಾ ಇಲ್ಲ ಮಾತಾಜಿ, ವಾಯ್ಸ್ ಕೇಳಿಸ್ತಾ ಇಲ್ಲ ಪ್ರಭುದು. ಮಾತಾಜಿ ಎರಡು ಒಂದೇ ಸಲ ಮಾಡಕ್ ಆಗಲ್ಲ. ಅಲ್ಲಿ ವಾಯ್ಸ್ ಕೇಳಿಸ್ಕೋಬೇಡಿ, ಅಲ್ಲಿ ನೋಡಿ ಅಂತ ಹೇಳಿದ್ದಾರೆ ಪ್ರಭು. ನಮಗಿರುವಂತ ಸಾಧನಗಳು, ಉಪಕರಣಗಳು, ವೈಜ್ಞಾನಿಕವಾಗಿ ನೋಡಕ್ ಹೋದ್ರೆ ನೋಡಿ, ಹಿಂಗೆ 93 ಬಿಲಿಯನ್ ಲೈಟ್ ಇಯರ್ಸ್ ವಿಸ್ತೀರ್ಣ ಇದೆ ನೋಡಿ. ಈ ಲಿಂಕ್ ಅನ್ನು ಗ್ರೂಪ್ ಅಲ್ಲಿ ಶೇರ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಪ್ರಭು, ನಿಮ್ಗೆ ನಾನು ಕಳ್ಸಿದ್ದೀನಿ ವಾಟ್ಸ್ಆಪ್ ಅಲ್ಲಿ, ಶೇರ್ ಮಾಡ್ಬಿಡಿ ಪ್ರಭು. ಇದರಿಂದ ಏನ್ ಅರ್ಥ ಆಯ್ತು ಇವತ್ತಿನ ಶ್ಲೋಕಕ್ಕೆ ಸಂಬಂಧಪಟ್ಟಂಗೆ? ಯಾರ್ಯಾರಿಗೆ ಏನೇನ್ ಅನ್ಸ್ತು ಹೇಳಿ. ಅಂದ್ರೆ ನಮ್ಮ ಈ ಬ್ರಹ್ಮಾಂಡ ಲೋಕಕ್ಕೆ ಲೈಟ್ ನಮ್ಗೆ ಬೇಕೇ ಬೇಕು, ಸೂರ್ಯ ಚಂದ್ರ ಬೆಳಕುಗಳು ನಕ್ಷತ್ರದೆಲ್ಲ. ಆದ್ರೆ ಭಗವಂತನ ಧಾಮದಲ್ಲಿ ಇದೇನು ಅವಶ್ಯಕತೆ ಇಲ್ಲ, ಭಗವಂತನ ಪ್ರಭೆನೇ ಎಲ್ಲದಕ್ಕೂ ಮೂಲ ಆಗಿದೆ ಅಂತ ಹೇಳ್ತಾರೆ. ಹೌದು ಮಾತಾಜಿ, ವೆರಿ ಗುಡ್ ಅಂಡರ್ಸ್ಟ್ಯಾಂಡಿಂಗ್. ಇನ್ಯಾರಾದ್ರೂ ಏನಾದ್ರು ಹೇಳ್ತೀರಾ? ಹರೇ ಕೃಷ್ಣ ಪ್ರಭುಜಿ, ಒಂದು ಅಗಾಧವಾದ ವ್ಯಾಪಕವಾಗಿರುವಂತ ಯೂನಿವರ್ಸ್ ಅಲ್ಲಿ ನಾವು ಒಂದು ಅಣುಗಿಂತನೂ ಧೂಳಿನ ಕಣ ಇರುತ್ತಲ್ಲ ಪ್ರಭುಜಿ, ಅದಕ್ಕಿಂತನೂ ಕಡೆ ಅನ್ನಿಸ್ತು ಪ್ರಭುಜಿ. ವೆರಿ ಗುಡ್ ಪ್ರಭು. ನೋಡಿ, ಇವತ್ತಿನ ಶ್ಲೋಕ, ಇವತ್ತಿನ ವಿಡಿಯೋ, ಇದೆಲ್ಲ ನೋಡಿದವ್ರು ಕೇಳಿದವ್ರಿಗೆ ಅಹಂಕಾರ ನೋಡಿ, ಅಹಂಕಾರ ಭಸ್ಮ ಆಗ್ಬಿಟ್ಟಿರ್ಬೇಕು. ನಾವೇನು ಹಾಗೆ ಇದಕ್ಕೆಲ್ಲದಕ್ಕೂ ಒಡೆಯ ಕೃಷ್ಣ ಅಂತ ಅನಿಸ್ತು ನೋಡಿ. ಈ ಸೃಷ್ಟಿಕರ್ತ ನೋಡಿ ಇಲ್ಲಿ ಹೇಳ್ತಿದ್ದಾನೆ, ಇಲ್ಲಿ ಮಾತಾಡ್ತಿರೋನು ನೋಡಿ, ನಾವು ಎಲ್ಲಿದ್ದೀವಿ ಅನ್ಸ್ಬೇಕು. ಆಕ್ಚುಲಿ ಯಾರು ನಾವು, ನಮ್ಮ ಎಕ್ಸಿಸ್ಟೆನ್ಸ್ ನೋಡಿ, ನಮ್ಮ ಎಲ್ಲಿದ್ದೀರಿ ನಾವು, ಏನದು ನೋಡಿ, ನನ್ನ ಪ್ರಾಮುಖ್ಯತೆ ಏನು ನೋಡಿ, ಏನು ಅನ್ನುವಂಥದ್ದು ಅಹಂಕಾರ ಹೋಗ್ಬೇಕು. ಇದು ನೋಡಿದ್ರೆ ಕೇಳಿದ್ರೆ ನೋಡಿ ಅವಲಂಬಿತ ಆಗ್ಬೇಕು, ಶರಣ ಆಗ್ಬೇಕು. ನೋಡಿ, ಕೃಷ್ಣ ನಮಗೆ ಆಹ್ವಾನ ಕೊಡ್ತಿದ್ದಾನೆ, ಆಹ್ವಾನವನ್ನು ಸ್ವೀಕರಿಸ್ಬೇಕು. ನಾನೇನೋ ದೊಡ್ಡ ಮನುಷ್ಯ ನೋಡಿ ಅನ್ನೋ ಒಂದಲ್ಲ ನೋಡಿ. ಈ ವಿಡಿಯೋ ನೋಡಿದ್ರೆ ನನ್ನ ಸ್ಥಾನಮಾನ, ನಮ್ಮೂರು, ನಾನು ಜಮೀನ್ದಾರ
ನೋಡಿ ಊರೆಲ್ಲ ಜಮೀನಿದೆಲ್ಲ ನಮ್ದು, ಈ ಊರಿಗೆ ನಾನೇ ದೊಡ್ಡ ಆಸ್ತಿವಂತ, ನೋಡಿ ನನ್ಗ್ ಬಿಟ್ರೆ ಯಾರು ಇಲ್ಲ, ನೋಡಿ ನಾನು ದೊಡ್ಡ ಅಧಿಕಾರಿ, ನೋಡಿ ಯಾವ್ದು ಎಲ್ಲ ಚೂರ್ ಪೀಸ್ ಆಗ್ಬೇಕು ಅಹಂಕಾರ. ನೋಡ್ರಿ ಕೃಷ್ಣನ ವಿರಾಟ ರೂಪ ಅಲ್ಲ ಪ್ರಭು. ಹಾ, ಕೃಷ್ಣನ ವಿರಾಟ ರೂಪದ ಎದುರುಗಡೆ, ಕೃಷ್ಣನ ಈ ಜಗತ್ತಲ್ಲಿ ವಿಶ್ವದ ಎದುರುಗಡೆ ನೋಡಿ ನಾನು ಏನು, ನೋಡಿ ನಮ್ಮನ್ನ ಕೃಷ್ಣ ಈ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾನೆ, ಮುಂದಿನ ಶ್ಲೋಕದಲ್ಲಿ ಏನ್ ಹೇಳ್ತಿದ್ದಾನೆ, ನನ್ನ ಅಂಶ ಅಂತ ಹೇಳ್ಕೊತಿದ್ದಾನೆ. ನೋಡಿ ನೀವೆಲ್ಲ ತುಂಬಾ ಕಷ್ಟಪಡ್ತಿದ್ದೀರಿ, ನೋಡಿ ಇಂತಹ ಜಗತ್ತು, ಕಾಡ ಅಂಧಕಾರ, ನೋಡಿ ಹಿಂಗೆಲ್ಲ ಇದೆ, ನನ್ ಧಾಮಕ್ ಬಂದ್ಬಿಡಿ, ನೋಡಿ ಅಲ್ಲಿ ಹೆಂಗಿರುತ್ತೆ ಅಂತ ಹೇಳ್ಕೊತಿದ್ದಾನೆ. ಈಗ ನಾವೇನ್ ಮಾಡ್ಬೇಕು, ಇನ್ವಿಟೇಷನ್ ನ ಸ್ವೀಕರಿಸು ಅಂತ ದೊಡ್ಡ ಮನ್ಸ್ ಮಾಡ್ಬೇಕು. ನೋಡಿ ನಾನು ಹೇಳ್ತಿದ್ದೀನಿ ದೊಡ್ಡ ಮನ್ಸ್ ಮಾಡಿ ಅಂತ. ನೋಡಿ ಇನ್ವಿಟೇಷನ್ ನ ಸ್ವೀಕರಿಸು ಅಂತ ದೊಡ್ಡ ಮನ್ಸ್ ಮಾಡ್ಬೇಕು. ಇಲ್ಲಿರೋದನ್ನ ಕೇಳ್ಬೇಕು, ನೋಡಿ ಕೃಷ್ಣ ಹೇಳಿದ್ದನ್ನ ಒಪ್ಕೋಬೇಕು. ನೋಡಿ ಇಷ್ಟೊತ್ತು ಈಗ ಅದನ್ನೆಲ್ಲ ನೋಡಿದ್ವಲ್ಲ, ಇದು ವಿಜ್ಞಾನಿಗಳು ಹೇಳಿರೋದು. ನಾವೇನ್ ಮಾಡ್ತೀವಿ ಗೊತ್ತಾ, ನಮಗೆ ಹೆಂಗೆ ಟ್ರೈನಿಂಗ್ ಆಗಿದೆ ಅಂದ್ರೆ, ವಿಜ್ಞಾನಿಗಳು ವಿಜ್ಞಾನ ಹೇಳಿದ್ರೆ ನಿಜ ಅಂತ ಒಪ್ಕೋತೀವಿ. ನೋಡಿ ಅದೇ ವಿಷಯ ಭಗವದ್ಗೀತೆ ನಮ್ಮ ವೈದಿಕ ಶಾಸ್ತ್ರ ಹೇಳ್ತಾ ಇದೆ ಅಂದ್ರೆ, ನಾವು ಇದನ್ನ ಮೈಥಾಲಜಿ ಅಂತ ಹೇಳ್ತೀವಿ. ಮೈಥಾಲಜಿ ಅಂದ್ರೆ ಏನು? ಮಿತ್ ಅಂದ್ರೆ ಏನು ಇಂಗ್ಲಿಷ್ ಅಲ್ಲಿ? ಸುಳ್ಳು ಅಂತ. ಕಾಲ್ಪನಿಕ ಸುಳ್ಳು, ಊಹಾಪೋಹಗಳು ಅಂತ. ಸುಳ್ಳಾದದ್ದು, ಕಾಲ್ಪನಿಕವಾದದ್ದು, ಊಹಾಪೋಹವಾದದ್ದು ಅಂತ. ನೋಡಿ ಯಾವ್ದದು? ನೋಡಿ ಭಗವದ್ಗೀತೆ, ಭಾಗವತಂ, ರಾಮಾಯಣ, ಮಹಾಭಾರತ, ನೋಡಿ ನಮ್ಮ ಈ ಪುರಾಣಗಳು, ಇಲ್ಲಿರುವಂತ ವಿವರಣೆಗಳು ನೋಡಿ ಸುಳ್ಳು ಅಂತ ಹೇಳ್ಬಿಡ್ತಾರೆ. ಸುಳ್ಳಾದಂತ ಶಾಸ್ತ್ರ, ಮೈಥಾಲಜಿ. ನೋಡಿ ಹಿಂಗೆ ಹೆಸರು ಹೇಳ್ಕೊಡ್ತಾರೆ ನಮಗೆ, ನಿಮ್ ರಾಮಾಯಣ ಮಹಾಭಾರತ ಎಲ್ಲ ಮೈಥಾಲಜೀಸ್ ಅಂತ ಹೇಳ್ತಾರೆ. ನೋಡಿ ಮಹಾಭಾರತದಲ್ಲಿ ವರ್ಣನೆಗಳಿದಾವೆ. ಒಂದು ವಿಶೇಷ ವರ್ಣನೆ ಏನಂದ್ರೆ, ನಿಮ್ಗಿಂದೆ ನಾವು ಚರ್ಚೆ ಮಾಡಿದ್ವಿ. ನೋಡಿ ಮಹಾಭಾರತದಲ್ಲಿ ನೋಡಿ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ, ಧೃತರಾಷ್ಟ್ರ ಪ್ರಶ್ನೆ ಮಾಡ್ತಾನೆ. ನೋಡಿ ಆ ಕುರುಕ್ಷೇತ್ರ ಆ ಯುದ್ಧದ ಒಂದು ಹಿನ್ನೆಲೆಯನ್ನ ವರ್ಣನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ಜಗತ್ತು ಹೇಗೆ ಕಾಣುತ್ತೆ ಅಂತ ಪ್ರಶ್ನೆ. ಈ ಜಗತ್ತು ಅಂದ್ರೆ ಈ ನಮ್ಮ ಭೂಮಂಡಲ ಹೆಂಗ್ ಕಾಣುತ್ತೆ, ಭೂಮಿ ಹೆಂಗ್ ಕಾಣುತ್ತೆ ಅಂತ ಕೇಳ್ತಾನೆ. ಅಲ್ಲಿ ವರ್ಣನೆ ಏನಂತ ಹೇಳ್ತಾರೆ ಸಂಜಯ? ಮೊಲದ ಆಕಾರ, ಅರಳಿ ಎಲೆ, 3 ಅರಳಿ ಎಲೆಗಳು, ಉತ್ತರ ಅಮೆರಿಕ, ದಕ್ಷಿಣ ಅಮೆರಿಕ, ಆಸ್ಟ್ರೇಲಿಯಾ ಖಂಡ. ನೋಡಿ 3 ಖಂಡಗಳು ಅರಳಿ ಎಲೆ ತರ ಕಾಣ್ತವೆ. ನೋಡಿ ಏಷ್ಯಾ ಮತ್ತೆ ಯುರೋಪ್ ಈ ಖಂಡಗಳು ಒಂದು ಮೊಲದ ರೂಪವಾಗಿ ಕಾಣ್ತವೆ ಅಲ್ವಾ? ನಾವಿಂದ ಚರ್ಚೆ ಮಾಡಿದ್ವಲ್ವಾ ಇದ್ರ ಬಗ್ಗೆ? ಫೋಟೋನು ಹಾಕಿದ್ದೆ. ಇನ್ನೊಂದ್ಸತಿ ನಾನು ಆಮೇಲೆ ಹಾಕ್ತೀನಿ ಗ್ರೂಪ್ ಅಲ್ಲಿ. ಈಗ ಕೇಳಿದ್ದು ಅಲ್ಲಿ ನೋಡಿ ಬೇಕಿದ್ರೆ ನೋಡಿ. ಅಲ್ಲಿ ಇವತ್ತು ಆಗಿನ ಕಾಲದಲ್ಲಿ 5000 ವರ್ಷದ ಹಿಂದೆ ನೋಡಿ ಈ ತರದ್ದು ಟೆಲಿಸ್ಕೋಪ್ ಈ ತರದೆಲ್ಲ ಎಲ್ಲಿತ್ತು ಅಲ್ವಾ? ನೋಡಿ ಈ ವೇದ ಶಾಸ್ತ್ರ ಸಾಹಿತ್ಯದ ಮುಖಾಂತರ ನೋಡಿ ಇದನ್ನೆಲ್ಲ ಅರ್ಥ ಮಾಡ್ಕೋಬಹುದೇ ಹೊರತು ನೋಡಿ ಅಲ್ಲಿ ಹೇಳಿದ್ರಲ್ಲಿ ಏನು ಗ್ರಹಗಳು, ಈ ಲೋಕಗಳು, ಬ್ರಹ್ಮಾಂಡಗಳು, ವೈಕುಂಠ ಲೋಕಗಳು ನೋಡಿ ಏನು ಕಾಣ್ಲಿಲ್ವಲ್ಲ ಅಂತ ನಿಮ್ಗೆ ಏನಾದ್ರು ಯಾರಿಗಾದ್ರೂ ಪ್ರಶ್ನೆ ಬರಬಹುದು. ಈಗೇನದಕ್ಕೆ ಉತ್ತರ? ನೋಡಿ ಇಲ್ಲಿ ಇಷ್ಟೊಂದು ಬಿಲಿಯನ್ ಲೈಟ್ ಇಯರ್ಸ್ನೆಲ್ಲ ನಾವು ನೋಡಿದ್ವಲ್ವಾ, ಅದು ಎಲ್ಲಿಂದ ಎಲ್ಲಿಗೆ ನೋಡಿದ್ವಿ ನಾವು? ನೋಡಿ ಈ ತರ ಪ್ರಶ್ನೆ ಬರ್ಬೇಕು ಯಾರಿಗಾದ್ರೂ ಅಲ್ವಾ? ನೋಡಿ ಹಂಗೆ ನೋಡಿ ನಾವು ಈ ಮನುಷ್ಯನ ಮಿತಿ ಇಷ್ಟು ಕಡಿಮೆ, ಇಷ್ಟು ಮಿತವಾಗಿದೆ ಅನ್ನುವಂಥದ್ದು ನನ್ಗೆ ಇದ್ರಲ್ಲಿ ಸ್ಪಷ್ಟ ಆಗುತ್ತೆ. ನೋಡಿ ಪ್ರಭುಪಾದರು ಹೇಳ್ತಾರೆ, ವಿಜ್ಞಾನಿಗಳು ಒಂಥರ ಹೇಳಿದ್ರೆ, ನಮ್ಗೆ ಶಾಸ್ತ್ರಗಳು ಇನ್ನೊಂಥರ ಹೇಳಿದ್ರೆ ನಾವ್ ಯಾರನ್ನ ಒಪ್ಕೋಬೇಕು? ಶಬ್ದ ಪ್ರಮಾಣನೇ ತುಂಬಾ ಮುಖ್ಯ. ವೆರಿ ಗುಡ್ ಮಾತಾಡಿ, ಪರ್ಫೆಕ್ಟ್. ನೋಡಿ ನೋಡಿ ಶಬ್ದ ಪ್ರಮಾಣವನ್ನ ತಗೋಬೇಕು. ಯಾಕೆ? ಈಗ ವಿಜ್ಞಾನಿಗಳು ಹೇಳಿದ್ದು ನೀವೆಲ್ಲ ಹೋಗಿ ನೋಡಕ್ ಆಗಲ್ಲ. ಅವ್ರು ನೋಡಿ ಹೇಳ್ತಿದ್ದಾರೆ ಅವರು. ನೋಡಿ ಅದನ್ನ ನಾವು ಕೇಳಕ್ಕೆ ಪ್ರಯತ್ನ ಮಾಡಿ ಒಪ್ಕೊಳ್ತೀವಿ ಅಲ್ವಾ? ನೋಡಿ
ಇದನ್ನ ಯಾಕೆ ಒಪ್ಪಲ್ಲ? ನೋಡಿ, ಇದನ್ನ ಹೇಳುವಂತ ಪುರುಷರು, ನೋಡ ವ್ಯಕ್ತಿಗಳು ಯಾರಿದಾರಲ್ಲ, ಆ ವ್ಯಕ್ತಿಗಳ ವ್ಯಕ್ತಿತ್ವವನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಇವರು ಸತ್ಯನೇ ಹೇಳ್ತಾರೆ, ಸತ್ಯವನ್ನಲ್ಲದೆ ಬೇರೆ ಏನು ಹೇಳಲ್ಲ. ನಾನು ಗುರು ಮಹಾರಾಜರ ಉದಾಹರಣೆ ಕೊಟ್ಟು ಹೇಳಿದೆ. ಏನಂತ ಹೇಳಿದ್ದೆ ಒಂದ್ಸತಿ ಕೋರ್ಟಲ್ಲಿ ಸುಳ್ಳು ಹೇಳ್ಬೇಕಂತ ಹೇಳಿದ್ರು, ನಾನು ಹೇಳಲ್ಲ ಇಲ್ಲ ಅಂತ ಹೇಳ್ತಾರೆ, ಅವ್ರು ಸುಳ್ಳು ಹೇಳಲ್ಲ. ಹೇಳಲ್ಲ ಅಂತಾರೆ ನಾವು. ಯಾಕಂದ್ರೆ ಅವರು ದರ್ಶನ ಮಾಡಿರ್ತಾರೆ, ಆದ್ರಿಂದಾನೇ ಅವರು ಶಬ್ದ ಪ್ರಮಾಣದಲ್ಲಿ ಅದು ಬರ್ದಿರ್ತಾರೆ. ವೆರಿ ಗುಡ್ ಮಾತಾಜಿ. ಅವರು ತತ್ವದರ್ಶಿಗಳು. ನೋಡಿ, ಅದನ್ನೇ ತದ್ವಿದ್ಯೆ ಪ್ರಣಿಪಾತೇನ ಪರಿಪೃಷ್ಟೇನ ಸೇವೆಯ ಉಪದೇಕ್ಷೀಯಂತಿತೆ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ. ನೋಡಿ, ಇವ್ರಿಗಿದೆಲ್ಲ ಅನುಭವ ಆಗಿರುವಂತವ್ರು. ನೋಡಿ, ನನ್ಗೆ ನೋಡಿ ಡಲ್ಲಿ, ನೋಡಿ ವೃಂದಾವನ ನಾನು ಬಹಳ ಸತಿ ಹೋಗಿ ಬಂದಿರೋ ಕಾರಣ, ಪುರಿ ಜಗನ್ನಾಥ್ ಪುರಿ ಕೂಡ ಅಷ್ಟೇ, ನನಗಿದು ತುಂಬಾ ಚೆನ್ನಾಗ್ ಗೊತ್ತು. ಅಲ್ಲಿ ಸ್ಥಳಗಳು, ಎಲ್ಲಿ ಹೋದ್ರೆ ಎಲ್ಲಿ ಹೋಗ್ಬೇಕು, ಎಲ್ಲಿ ವ್ಯವಸ್ಥೆ ಗೊತ್ತು. ಯಾಕೆ ಗೊತ್ತು ಡೆಲ್ಲಿ ಬಗ್ಗೆ ನನ್ಗೆ? ಅಲ್ಲೇ ಇದ್ರಿ, ಅಲ್ಲೇ ನೆಲೆಸಿದ್ರಿ, ನೋಡಿದೀರಾ, ಅದಕ್ಕೆ ಎಲ್ಲವನ್ನು ಕಂಡುಕೊಂಡಿದ್ದೀರಾ ಪ್ರಭು, ತಿಳ್ಕೊಂಡಿದ್ದೀರಾ. ಹೌದು, ಡೆಲ್ಲಿಯಲ್ಲಿ ನಾನು ವಾಸ ಇದ್ದೆ. ನೋಡಿ, ಅಲ್ಲಿನ ಸ್ಥಳಗಳು, ನೋಡಿ ಅಲ್ಲಿ ಎಲ್ಲಿ ಹೋಗ್ಬೇಕು, ಎಲ್ಲಿ ಉಳ್ಕೋಬೇಕು, ಎಲ್ಲಿಂದ ಎಷ್ಟು ದೂರ ಇದೆ ಆ ಸ್ಥಳ, ಅದೆಲ್ಲ ಗೊತ್ತು. ನಾನು ಅನುಭವಿಸಿದ್ದೀನಿ, ನೋಡಿದ್ದೀನಿ, ವಾಸ ಇದ್ದೀನಿ. ನೋಡಿ, ಅಲ್ಲಿಂದ ವೃಂದಾವನಕ್ಕೆ ಹೋಗೋದು ಎಷ್ಟು ದೂರ. ನೋಡಿ, ವೃಂದಾವನದಲ್ಲಿ ಇರುವಂತ ಕೆಲವು ಲೀಲಾ ಸ್ಥಳಗಳೆಲ್ಲ ತುಂಬಾ ಸುಮಾರು ಸತಿ ಹೋಗಿದ್ದೀವಿ. ನೋಡಿ, ಅವೆಲ್ಲ ಏನು ಹೊಸದಲ್ಲ. ನೋಡಿ ಈಗ ನಾನ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂದ್ರೆ, ನೋಡಿ ನೀವು ನನ್ ಮೇಲೆ ನಂಬಿಕೆ ಇಟ್ಕೋತೀರಾ? ಇವ್ರು ಕರ್ಕೊಂಡು ಹೋಗ್ತಾರೆ, ನಿಮ್ಗೆ ನೋಡಿ ಹಂಗೆ ತತ್ವದರ್ಶಿಗಳು ಹಂಗೆ. ನೋಡಿ, ಜಯಪತಾಕ ಸ್ವಾಮಿ ಗುರು ಮಹಾರಾಜರ ಬಗ್ಗೆ ವಿಶೇಷವಾಗಿ ನಾನು ಹೇಳ್ಬೇಕು ಅಂದ್ರೆ, ನೋಡಿ ಅವರು ಹಲವಾರು ಜೊತೆಗಿದ್ದವ್ರಿಗೆ ಅವ್ರು ಹೇಳ್ತಾರೆ ಅವ್ರು ಎಂತವ್ರು ಅಂತೇಳಿ. ನೋಡಿ, ಬಹಳಷ್ಟು ಜನ ನಿಮ್ ಕನಸುಗಳಲ್ಲಿ ಬಂದು ಸ್ಪಂದಿಸುವಷ್ಟು ಶಕ್ತಿ ಇದೆ ಅವ್ರಿಗೆ. ನೋಡಿ, ಎಷ್ಟೋ ವಿಷಯಗಳು, ಈ ತರದ ವಿಚಾರಗಳು ಇದಾವೆ. ನಾನು ಇಲ್ಲೆಲ್ಲನೂ ಈಗ ಹೇಳಕ್ ಆಗಲ್ಲ, ಹೇಳಕ್ ಹೋಗೋದಿಲ್ಲ. ಬಟ್ ಅವರು ಒಂದ್ಸತಿ ಅವರ ಸ್ವಪ್ನ, ಅವರು ಅನುಭವ ಹೇಳ್ಕೊಂಡ್ರು. ಏನಂದ್ರೆ, ಅವರು ದೇಹ ಬಿಟ್ಟಂಗೆ ಇನ್ನೊಂದು ಲೋಕಕ್ಕೆ ಹೋದಂಗೆ ಅನುಭವ ಆಯ್ತು. ಆ ಲೋಕ ಹೆಂಗಿತ್ತು ಅಂದ್ರೆ, ಎಲ್ಲ ಚಿನ್ನ, ಎಲ್ಲಾನು ಬೆಳಕು, ಚಿನ್ನದ ಬೆಳಕು, ಚಿನ್ನದ ಬಣ್ಣ, ವ್ಯಕ್ತಿಗಳೆಲ್ಲ ಚಿನ್ನ, ಎಲ್ಲರೂ ಚಿನ್ನ, ಸುವರ್ಣ ಬಣ್ಣ. ಹೆಂಗಿರುತ್ತಲ್ವಾ? ಯಾರಾದ್ರೂ ಸುವರ್ಣ ಬಣ್ಣ, ಚೈತನ್ಯ ಮಹಾಪ್ರಭುಗಳ ಬಣ್ಣ, ಗೌರಾಂಗ, ನೋಡಿ ಹೆಂಗಿದ್ರೆ ಜನಗಳು ಸ್ವಲ್ಪ ಆ ಬಣ್ಣ ಇದ್ರೇನೆ ಆಕರ್ಷಿತ ಆಗ್ತಾರಲ್ವಾ? ನೋಡಿ, ಆ ಲೋಕದಲ್ಲಿ ಇದ್ದಂಥವ್ರು ಇವ್ರು ಪ್ರವೇಶ ಮಾಡಿದ್ರೆ, ಆ ಲೋಕದಲ್ಲಿ ಇದ್ದವರೆಲ್ಲ ಅದೇ ಬಣ್ಣದಲ್ಲಿ ಇದ್ರಂತೆ. ಎಲ್ಲರೂ ಅವ್ರು ಗಾಡ್ ಬ್ರದರ್ಸ್ ಅಂಡ್ ಗಾಡ್ ಸಿಸ್ಟರ್ಸ್. ಪ್ರಭುಪಾದರ ಶಿಷ್ಯರುಗಳನ್ನ ಎಷ್ಟೋ ಜನ ಅಲ್ಲಿ ಭೇಟಿ ಮಾಡ್ತಾರೆ. ಬಟ್ ಅವರೆಲ್ಲ ಹೇಳ್ತಾರೆ, ನೀವೆಲ್ಲ ನೀವ್ ಇಲ್ಲೇ ಇರ್ರಿ ಅಂತ ಹೇಳಿದ್ರೆ ಅವ್ರು ಏನ್ ಹೇಳ್ತಾರೆ ಗುರು ಮಹಾರಾಜ್? ಇನ್ನು ನನ್ಗೆ ಗುರುಗಳು ಹೇಳಿರೋ ಕರ್ತವ್ಯ ಇನ್ನೂ ನಿಭಾಯಿಸೋದಿದೆ, ಅದನ್ನೆಲ್ಲ ಬದ್ಧ ಜೀವಿಗಳು ನಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಮಾಡೋದೇನು ಬಾಕಿ ಇದೆ, ಕರ್ತವ್ಯಗಳು ಇನ್ನೂ ಇದೆ, ಅದನ್ನ ಮುಗಿಸಿಲ್ಲ. ಆಮೇಲೆ ನೋಡಿ, ಅವರೆಲ್ಲ ಹೇಳ್ತಾರೆ ಇಲ್ಲೇ ಇದ್ಬಿಡಿ, ಈ ಲೋಕ ಚೆನ್ನಾಗಿದೆ. ನೋಡಿ, ಇವತ್ತು ಈ ಶ್ಲೋಕದಲ್ಲೆಲ್ಲ ಹೇಳ್ತಿದಾರಲ್ವಾ, ನೋಡಿ ನನ್ನ ಪರಮಧಾಮವನ್ನು ಸೂರ್ಯ ಚಂದ್ರರಾಗಲಿ ಅಗ್ನಿ ವಿದ್ಯುತ್ ಶಕ್ತಿಗಳಾಗಲಿ ಬೆಳಗೋದಿಲ್ಲ. ಅದನ್ನು ತಲುಪಿದವರು ಈ ಐಹಿಕ ಜಗತ್ತಿಗೆ ಮತ್ತೆ ಬರುವುದೇ ಇಲ್ಲ. ನೋಡಿ, ಅಂತ ಒಂದು ಲೋಕ. ನೋಡಿ, ಅವ್ರ ಅನುಭವದಲ್ಲಿ ಹೇಳ್ತಾರೆ, ನನ್ಗೆ ಹಿಂಗೆಲ್ಲ ಅನುಭವ ಆಯ್ತು. ನೋಡಿ, ನಾನು ಹಿಂಗ್ ಹೇಳ್ದೆ, ನನ್ ಜೊತೆ ಹಿಂಗ್ ಮಾತುಕತೆ ಆಯ್ತು. ನೋಡಿ, ನಾನು ವಾಪಸ್ ಬಂದೆ. ನೋಡಿ, ಇವ್ರು ಸುಳ್ಳು ಹೇಳ್ತಾರ? ಇವ್ರ ಅನುಭವ ಕಾಲ್ಪನಿಕನ? ನಮಗೆಲ್ಲ ಮೆಚ್ಚಕ್ಕೋಸ್ಕರ ಸತ್ಯ ಪ್ರಭು ಅಲ್ವಾ? ಹಂಗೆ ಅಂತಂತ ವ್ಯಕ್ತಿಗಳು ನಮ್ ಜೊತೆ ಇದ್ದಾರೆ. ಅವರು ನಮ್ಗೆ ಗುರುಗಳಾಗಿದ್ದಾರೆ. ನೋಡಿ, ಕೆಟ್ಟವರಿಲ್ಲವೋ ರಂಗಯ್ಯನ ಅಂತ ಹೇಳ್ತಾರೆ. ಆ ರಂಗಯ್ಯ ಮತ್ತೆ ರಂಗಯ್ಯನ ಅನುಯಾಯಿಗಳು, ಭಕ್ತರು, ಸೇವಕರು, ಅವರು ಕೂಡ ಬರೀ ರಂಗಯ್ಯ ಅಂದ್ರೆ ರಂಗಯ್ಯ ಅಷ್ಟೇ ಅಲ್ಲ. ನೋಡಿ, ಇಂಥವರೆಲ್ಲ ಆಚಾರ್ಯರುಗಳೆಲ್ಲ ಇದ್ದಾರೆ.
ನೋಡಿ ಇದನ್ನ ಈ ಸಂದರ್ಭದಲ್ಲಿ ಇದನ್ನು ಓದಿದ್ದು ಕೇಳ್ತಿರೋದ್ರ ಮೇಲೆ ಯಾರು ಅನುಮಾನ ಇಟ್ಕೋಬಾರ್ದು ಅನ್ನೋದು ಮೊದಲನೇ ವಿಷಯ. ಅನುಮಾನ ಬಂತು ನೋಡಿ, ಅನುಮಾನ ವಿಶ್ವಾಸಗಳ ಬರೆಸ್ಕೊಳ್ಳೋದು ತುಂಬಾ ಕಷ್ಟ, ತುಂಬಾ ಜನ್ಮಗಳು ಬೇಕು. ನಿಮ್ಗೇನಾದ್ರೂ ಬರ್ತಾ ಇದೆ ಸ್ವಲ್ಪ ವಿಶ್ವಾಸ ಇದೆ ಅಂತಂದ್ರೆ ಅದನ್ನ ಬೆಳೆಸ್ಕೊಳ್ಳೋ ಪ್ರಯತ್ನ ಮಾಡ್ಬೇಕು, ಅದನ್ನೇ ಪೋಷಿಸ್ಕೋಬೇಕು. ಎಲ್ಲಿ ಬರುತ್ತೆ ಯಾವಾಗ ಸಿಗುತ್ತೆ ಅಂದ್ರೆ ನೋಡಿ, ಈಗ ನಾವೆಲ್ಲ ಗುಂಪಲ್ಲಿ ಸೇರ್ಸ್ಕೊಂಡು ಚರ್ಚೆ ಮಾಡ್ತಿದೀವಲ್ವಾ, ಸ್ವಲ್ಪ ವಿಶ್ವಾಸ ಹೆಚ್ಚಾಗ್ತಿದ್ಯೋ ಕಡಿಮೆ ಆಗ್ತಿದ್ಯೋ? ಹೆಚ್ಚಾಗ್ತಾ ಇದೆ. ಸ್ವಲ್ಪನೇ ಕೆಲವ್ರಿಗೆ ನೋಡು ವಿಶ್ವಾಸ ನಂಬಿಕೆ. ನೋಡಿ ಈ ಭಗವದ್ಗೀತೆ ಅದ್ರಿಂದಲೇ ಅದು ಹೇಳಿದಾರಲ್ಲ ಪ್ರಭು, ಬಹುನಾಮ್ ಜನ್ಮನಾಮ್ ಅಂತೆ. ಎಷ್ಟೋ ಜನ್ಮಗಳ ನಂತರ ಕೊನೆಗೆ ನಾನೇ ಅಂತ ಒಪ್ಪೋದು ತುಂಬಾ ವಿರಳ, ದುರ್ಲಭ. ಹೇಳುದು ನೋಡಿ, ಬಹುನಾಂ ಜನ್ಮಾನಂ ಅಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ಅಲ್ವಾ. ಯಾರು ಜ್ಞಾನದಲ್ಲಿ ಅತಿ ಉನ್ನತವಾದದ್ದು ಇರ್ತಾನೋ ನೋಡಿ, ಜ್ಞಾನಿ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಾಹ ಸರ್ವಮಿತಿ. ನೋಡಿ ವಾಸುದೇವನೇ ಸರ್ವ. ಇಷ್ಟೊತ್ತು ನಾವು ನೋಡಿದ್ವಿ ಕೇಳಿದ್ವಿ ಅಲ್ವಾ, ಇದೆಲ್ಲನು ವಾಸುದೇವಾಹ ಸರ್ವಮಿತಿ. ವಾಸುದೇವನೇ ಎಲ್ಲವೂ, ಎಲ್ಲದಕ್ಕೂ ಮೂಲ ನೋಡಿ, ಎಲ್ಲದಕ್ಕೂ ಆಧಾರ ನೋಡಿ. ಹಿಂದಿನ ಶ್ಲೋಕದಲ್ಲಿ ಹೇಳ್ತಾನಲ್ವಾ ನೋಡು, ಬ್ರಾಹ್ಮಣೋ ಹಿ ಪ್ರತಿಷ್ಠಾಹಂ. ನೋಡಿ ಈ ಶ್ಲೋಕದಲ್ಲೆಲ್ಲ ಹೇಳ್ತಾನಲ್ವಾ ವಾಸುದೇವಾಹ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಆ ವಾಸುದೇವ ಯಾರು? ಕೃಷ್ಣ. ನೋಡಿ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ನೋಡಿ ಅಲ್ಲ. ನೋಡಿ ಅಲ್ಲಿ ಯಾರು ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಅಂದ್ರೆ ನೋಡಿ, ಕೃಷ್ಣ ಹೇಳ್ತಿರೋದು ಯಾರು ಅಂತ ನಾನು ಅವಾಗಲೇ ಪ್ರಶ್ನೆ ಕೇಳಿದೆ. ನೋಡಿ ಅಲ್ಲಿ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಹಿಂಗೆಲ್ಲ ವಿಷಯಗಳು ಬಂದಾಗ ನೋಡಿ ವಿಷ್ಣು ಅಂತ ಅನ್ಕೋಬೇಕು. ನೋಡಿ ಇಲ್ಲಿ ಈ ಗರ್ಭೋದಕಶಾಹಿ ಕಾರಣೋದಕಶಾಹಿ ನೋಡಿ, ಇಲ್ಲಿ ಕಾಣ್ತಿರುವಂತ ವೈಕುಂಠದಲ್ಲಿ ಇರುವಂತ ವಿಷ್ಣು, ಹೃದಯದಲ್ಲಿರುವಂತ ಪರಮಾತ್ಮ. ಯಾವಾಗೆಲ್ಲ ಕೃಷ್ಣ ನೋಡಿ ಯಾರನ್ನು ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿಯನ್ನ ಗ್ಲೋರಿಫೈ ಮಾಡ್ತಾನೋ ಆಗೆಲ್ಲ ಯಾರ ಅಂತ ಅನ್ಕೋಬೇಕು? ವಿಷ್ಣು ವಿಷ್ಣು ಅಂತ. ಇಲ್ಲಿ ಕಾಣಿಸ್ತಿರೋಂಥ ವಿಷ್ಣು ಬಗ್ಗೆ ಮಾತಾಡ್ತಿದ್ದಾನೆ. ಆಮೇಲೆ ಹೇಳ್ತಾನೆ ಮುಂದಿನ ಶ್ಲೋಕಗಳಲ್ಲಿ ಆ ವಿಷ್ಣು ನನ್ನ ವಿಸ್ತರಣೆ ಅಂಶ ಅಂತ ಹೇಳ್ತಾನೆ. ನನಗಿಂತಲೂ ನೋಡಿ ಇಲ್ಲಿ ಕಾಣ್ತಿದೆ. ಮತ್ತೆ ನೋಡಿ ಪರತರನ ಅನ್ಯಾತ್ ಅಂತ ಒಂದು ಶ್ಲೋಕ ಬರುತ್ತೆ. ಯಾರಾದ್ರೂ ಹುಡುಕಿ ಹೇಳ್ಬಹುದು, ಯಾರಾದ್ರೂ ದಯವಿಟ್ಟು ಸಹಾಯ ಮಾಡಿ ನೋಡಿ. ಪರತರ ನ ಅನ್ಯಾತ್ ಅಸ್ತಿ ಕಿಂಚಿ ಧನಂಜಯ ಅಂತ ಏನೋ ಬರುತ್ತಲ್ಲಿ ನೋಡಿ. ನನಗಿಂತಲೂ ಉನ್ನತವಾದದ್ದು ಶ್ರೇಷ್ಠವಾದವರು ಯಾರು ಇಲ್ಲ. ಅಹಂ ಸರ್ವಸ್ಯ ಪ್ರಭವೋ. ನೋಡಿ ನೀವು ಇಲ್ಲೆಲ್ಲ ಏನೇನ್ ಕಾಣ್ತಿದ್ರಲ್ವಾ, ಈ ಭಗವದ್ಗೀತೆ ಹೇಳ್ತಿರೋದು ಸೆವೆನ್ ಪ್ರಭು ಏಳು ಅದು. ಪ್ರಭುಜಿ, ಏಳನೇದು ಏಳು ಪ್ರಭುಜಿ. ಓದ್ತಿರ ಓದಿ ಮಾತಾಡಿ ಹೇಳಿ. ನೋಡಿ ಹಂಗೆ ನೋಡಿ, ಮತ್ತ ಪರತರಂ ನ್ಯಾನ್ಯತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋಕ್ತಂ ಸೂತ್ರೆ ಮಣಿಗಣ ಇವ. ಅನುವಾದ: ಧನಂಜಯ, ನನಗಿಂತ ಶ್ರೇಷ್ಠವಾದ ಸತ್ಯವಿಲ್ಲ. ಮಣಿಗಳನ್ನು ದಾರದಲ್ಲಿ ಪೋಣಿಸಿದ ಹಾಗೆ ಎಲ್ಲವೂ ನನ್ನನ್ನೇ ಅವಲಂಬಿಸಿದೆ. ಹರೇ ಕೃಷ್ಣ ಪ್ರಭು. ಕೃಷ್ಣ. ಅದ್ರ ಹಿಂದಿನ ಶ್ಲೋಕ ಓದಿ ಮಾತಾಜಿ. ಅನುವಾದ ನಾನೇ ಓದ್ತೀನಿ. ಸೃಷ್ಟಿಯಾದ ಎಲ್ಲ ಜೀವಿಗಳಿಗೂ ಈ ಎರಡು ಪ್ರಕೃತಿಗಳೇ ಮೂಲ. ಈ ಜಗತ್ತಿನಲ್ಲಿ ಭೌತಿಕವಾದ ಮತ್ತು ಆಧ್ಯಾತ್ಮಿಕವಾದ ಎಲ್ಲದರ ಮೂಲವೂ ಅಂತ್ಯವೂ ನಾನೇ ಎಂದು ತಿಳಿದುಕೋ. ನೋಡಿ, ನಾನೇ ಎಂದು ತಿಳಿದುಕೋ ಅಂತ ಹೇಳಿ. ನೋಡಿ ಹಿಂಗೆ ಭಗವದ್ ಜ್ಞಾನ ಅಧ್ಯಾಯ ಇದು. ನೋಡಿ ಹಂಗೆ ಭಗವದ್ಗೀತೆಯಲ್ಲಿ ಕೆಲವು ಸತಿ ನಮ್ಗೆ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಎಲ್ಲ ಶ್ಲೋಕಗಳು ಬರ್ತವೆ. ಅವಾಗ ನಾವು ಯಾರನ್ನ ಅಂತ ತಿಳ್ಕೊಬೇಕು? ಕೃಷ್ಣನ ವಿವರಣೆಗಳು. ವಿಷ್ಣು ನೋಡಿ ಅಲ್ಲಿ ಯಾರನ್ನ ಹೊಗಳ್ತಿದ್ದಾನೆ ಅವನು ನೋಡಿ ಅನ್ನುವಂಥದ್ದು ವಿಚಾರಗಳೆಲ್ಲ ಬರುತ್ತೋ, ಯಾರನ್ನೆಲ್ಲ ಕೊಂಡಾಡ್ತಾನೋ ನೋಡಿ ಅದೆಲ್ಲ ಹಂಗೆ ತಿಳ್ಕೊಬೇಕು. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತರಣೆಗೊಂಡಿದೆ. ನೋಡಿ ಹಿಂಗೆ ಹೇಳಿದಾಗ ನೋಡಿ ನಮ್ಗೆ ಬೇರೆ ಎಲ್ಲೂ ಹೋಗ್ಬಾರ್ದು. ನೋಡಿ ಮಹಾವಿಷ್ಣು ಹತ್ರ ಬರ್ಬೇಕು. ಅವನಿಂದನೇ ಎಲ್ಲರೂ ನೋಡಿ ಹೊರಸೂಸೋದೆಲ್ಲ ಕಾಣ್ತಾ ಇದೆಯಾ ಇಲ್ಲಿ ಚಿತ್ರದಲ್ಲಿ? ಕಾಣ್ತಾ ಇದೆ. ಹಂಗೆ ಅರ್ಥ
ನೋಡಿ ಈ ಸಾಲನ್ನು ಓದ್ತೀನಿ ನೋಡಿ. ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತರಣೆಗೊಂಡಿವೆ. ಕಾಣ್ತಿದ್ಯಾ? ಆತನಿಂದ ವಿಸ್ತರಣೆಗೊಳ್ತಾ ಇರೋದು ಫೋಟೋ ಕಾಣ್ತಿದ್ಯಾ ಇಲ್ಲಿ? ಕಾಣ್ತಾ ಇದೆ ಹೌದು ಅಲ್ವಾ? ನೋಡಿ ಯಾವಾಗೆಲ್ಲ ಹಂಗೆ ಹೇಳಿದಾಗ ನೋಡಿ ಮೂರ್ಖರು ಹೇಳಕ್ ಹೋಗ್ತಾರೆ ಬೇರೆ ಬೇರೆ ದೇವತೆಗಳು ಅಥವಾ ಬೇರೆ ಧರ್ಮದ ಬೇರೆ ಇನ್ನೊಂದು ದೇವತೆ, ಅವ್ರ ದೇವ್ರು ನಮ್ ದೇವ್ರು. ನೋಡಿ ಹಂಗಲ್ಲ. ನೋಡಿ ಇದು ಚಿತ್ರದಲ್ಲಿ ನೋಡಿ, ನೋಡಿ ಈ ಚಿತ್ರವನ್ನು ನೋಡಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ ಇದನ್ನೇ ನೋಡಿ ಇಲ್ಲಿ ವಿಸ್ತರಣೆಗಳಲ್ಲಿ ನೋಡಿ ಇದು ನೋಡ್ಬಿಟ್ರೆ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ಅನ್ನೋದೆಲ್ಲ ನೋಡಿ ನಮಗೆ ಸ್ಪಷ್ಟ ಆಗ್ಬಿಡುತ್ತೆ. ನೋಡಿ ಇಲ್ಲಿ ಸ್ವಯಂ ರೂಪ ಕೃಷ್ಣ, ದ ಒರಿಜಿನಲ್ ಫಾರ್ಮ್ ಆಫ್ ಕೃಷ್ಣ ಆಸ್ ಎ ಕವರ್ಡ್ ಬಾಯ್ ಇನ್ ಬೃಂದಾವನ. ಇದೆಲ್ಲ ಭಾಗವತದಲ್ಲಿ ಇರೋ ವರ್ಣನೆ ನೋಡಿ. ಕೃಷ್ಣಸ್ತು ಭಗವಾನ್ ಸ್ವಯಂ, ಮೊದಲನೇ ಸ್ಕಂದದ 3ನೇ ಅಧ್ಯಾಯದ 28ನೇ ಶ್ಲೋಕ. ನೋಡಿ ಹಿಂಗೆ ಜ್ಞಾಪಕ ಇಟ್ಕೊಳ್ಳೋ ಕೂಡ ಪ್ರಯತ್ನ ಮಾಡಬೇಕು. ನೋಡಿ ಅಲ್ಲಿ ಹೇಳ್ತಾರೆ ಕೃಷ್ಣ ಏಚೆ ಕಲಂ ಪುಂಸ ಕೃಷ್ಣಸ್ತು ಭಗವಾನ್ ಸ್ವಯಂ. ನೋಡಿ ಹಿಂಗೆ ದ ಒರಿಜಿನಲ್ ಫಾರ್ಮ್ ಆಫ್ ಕೃಷ್ಣ ಆಸ್ ಎ ಕವರ್ಡ್ ಬಾಯ್ ಇನ್ ವೃಂದಾವನ. ಆತನಿಗೆ ಸ್ವಯಂ ಪ್ರಕಾಶ ಇದ್ದಾವೆ, ಇಸ್ ಓನ್ ಎಕ್ಸ್ಪೆನ್ಷನ್. ಅಲ್ಲಿ ಪ್ರಭವ ಪ್ರಕಾಶ ಅಂತ ಕಾಣ್ತಿದೆ ನೋಡಿ. ಅಲ್ಲಿ ಚಿತ್ರ ನೋಡಿ ಹೆಂಗಿದೆ, ಪ್ರಭವ ಪ್ರಕಾಶ. ನೋಡಿ ವೈಭವ ಪ್ರಕಾಶ is formed differently manifested according to different emotional features. ನೋಡಿ ನೋಡಿ ಈ ತರ ವೈಭವ ಪ್ರಕಾಶ, ನೋಡಿ ನೋಡಿ ಪ್ರಭಾವ ಪ್ರಕಾಶ, ಪ್ರಕಾಶ ಅಂತ ಹೇಳ್ತಿದ್ದಾರೆ ಅಲ್ಲಿ. ನೋಡಿ ತದ್ ಏಕಾತ್ಮ ರೂಪ ಬಲರಾಮನಿಂದ ಬರುತ್ತೆ. when his form and transcendental emotions are differently manifested. ನೋಡಿ ಇಲ್ಲಿ ವಿಲಾಸ, ನೋಡಿ ಆ ವಿಲಾಸದಲ್ಲಿ ದ ಪಾಸ್ಟ್ ಟೈಮ್ ಎಕ್ಸ್ಪಾನ್ಷನ್ಸ್, ಪ್ರಭವ ವಿಲಾಸ, ಆದಿ ಚತುರ್ವ್ಯೂಹ, ವಾಸುದೇವ, ಸಂಕರ್ಷಣ, ಅನಿರುದ್ಧ, ಪ್ರದ್ಯುಮ್ನ. ನೋಡಿ ವಾಸುದೇವಾಹ ಸರ್ವಮಿತಿ ಅಂದ್ರೆ ನೋಡ್ರಿ ಹಿಂಗೆ ಈ ವಾಸುದೇವ ಕೃಷ್ಣ ವಸುದೇವನ ಮಗ. ನೋಡಿ ಅಲ್ಲಿ ಬಲರಾಮನು ಕೂಡ ಅಂತ ಪ್ರಭುಪಾದರು ಹೇಳ್ತಾರೆ. ನೋಡಿ ಇಲ್ಲಿ ಸಂಕರ್ಷಣನಿಂದ ವೈಭವ ವಿಲಾಸ, ನೋಡಿ ಆತನಿಂದ ನೋಡಿ ನಾರಾಯಣ, ನೋಡಿ ನಾರಾಯಣಿಂದ ಮತ್ತೆ ದ್ವಿತೀಯ ಚತುರ್ವ್ಯೂಹ, ಅಲ್ಲಿ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ನೋಡಿ ಅವುಗಳಿಂದ ಮುಂದೆ ನೀವು ಕಾಣ್ತೀರಿ ಸ್ವಾಂಶ. ನೋಡಿ ಅಲ್ಲಿ ಪುರುಷಾವತಾರಗಳು ಬರ್ತವೆ. ಈಗ ಹೇಳ್ತಿದ್ರಲ್ವಾ ಅವನಿಂದವೂ ಎಲ್ಲವೂ ಹೊರಸೂಸುತ್ತದೆ. ನೋಡಿ ಅಲ್ಲಿ ಕಾರಣೋದಕಶಾಹಿ ವಿಷ್ಣುವನ್ನ ಕಾಣ್ತೀವಿ. ದ ಪರಮಾತ್ಮ ಆಫ್ ದ ಟೋಟಾಲಿಟಿ ಆಫ್ ಮೆಟೀರಿಯಲ್ ಕ್ರಿಯೇಷನ್. ನೋಡಿ ಮೆಟೀರಿಯಲ್ ಕ್ರಿಯೇಷನ್, ಭೌತಿಕ ಸೃಷ್ಟಿ ಅಂತ ಏನಿದೆಯೋ ಎಲ್ಲವೂ ಹೊರಸೂಸುವುದು, ವಿಸ್ತರಣೆಗೊಳ್ಳುವುದು ಅಂತೆಲ್ಲ ಪದಗಳು ಓದಿದ್ವಲ್ವ ನಾವು. ನೋಡಿ ಅನಾದಿ ಕಾಲದಿಂದ ಎಲ್ಲವೂ ಅವನಿಂದಲೇ ಪ್ರಾರಂಭವಾಯಿತು, ಎಲ್ಲವೂ ಅವನಿಂದಲೇ ವಿಸ್ತರಣೆಗೊಂಡಿದೆ ಅಂತೆಲ್ಲ ಓದ್ತಾ ಇದ್ವಲ್ವಾ. ನೋಡಿ ಇಲ್ಲಿ ಮುಂದಿನ ಶ್ಲೋಕದಲ್ಲಿ ಎಲ್ಲ ಹೇಳ್ತಾನಲ್ವಾ. ನೋಡಿ ನೋಡಿ ಇಲ್ಲಿ ಎಲ್ಲ ಹೇಳ್ತಾನೆ. ನೋಡಿದ್ರೆ ಸೆಕೆಂಡ್ ಪಾರ್ಟಿ ಥರ್ಡ್ ಪಾರ್ಟಿ ತರ ಕಾಣುತ್ತೆ. ನೋಡಿ ಅದ್ ಯಾವುದು ಅಂದ್ರೆ ನೋಡ್ರಿ ಹಿಂಗೆ ಅರ್ಥ ಬರ್ಬೇಕು. ಕಾರಣೋದಕಶಾಹಿ ವಿಷ್ಣು, ಗರ್ಭೋದಕಶಾಹಿ ವಿಷ್ಣು, ಕ್ಷೀರೋದಕಶಾಹಿ ವಿಷ್ಣು. ನೋಡಿ ಆತನಿಂದ ಎಲ್ಲಾ ಬೇರೆ ಬೇರೆ ನೋಡಿ ಆವೇಶ, ನೋಡಿ ಲೀಲಾವತಾರಗಳು, ಗುಣಾವತಾರಗಳು, ಪ್ರಭು ಈ ಯುಗಾವತಾರಗಳು. ಚಾರ್ಟ್ ಕಳಿಸಿ ಪ್ರಭು. ಹಾ ನೋಡಿ ಇದನ್ನ ದಿವ್ಯ ಮಾತಾಜಿಯವರೇ ಕಳಿಸಿದ್ದು, ಗ್ರೂಪಲ್ಲಿ ಹಾಕಿದ್ದೀನಿ. ಮೊನ್ನೆ 3 ದಿನಕ್ಕಿಂತ ಶೇರ್ ಮಾಡ್ಕೊಂಡಿದ್ದೀನಿ, ಒಂದು 3-4 ದಿನಕ್ಕಿಂತ ಶೇರ್ ಮಾಡ್ಕೊಂಡಿದ್ದೀನಿ. ನೋಡಿ ಬೇಕಾದ್ರೆ ಸಿಗುತ್ತೆ. ಹನುಮಂತರ ಅವತಾರ ನೋಡಿ, ಈ ಶಕ್ತಿಯಾವಿಷ ಅವತಾರ ನೋಡಿ, ಇವುಗಳನ್ನ ಹಿಡ್ಕೊಂಡು ಹೋಗ್ಬಿಟ್ರೆ ನೋಡಿ ಎಲ್ಲ ಅನುಮಾನಗಳು, ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗುತ್ತೆ. ನೋಡಿ ಅನುಮಾನಗಳೆಲ್ಲ ಬಗೆಹರಿಯುತ್ತೆ. ನೋಡಿ ಹಿಂಗೆ ನೋಡಿ ಈ ಒಟ್ಟಾರೆ ಚಿತ್ರಣ ನೋಡಿ ವಿವರ ತಿಳ್ಕೊಂಡವ್ರಿಗೆ ನೋಡಿ ದೇವೋತ್ತಮ ಪರಮ ಪುರುಷ ಕೃಷ್ಣನಲ್ಲಿ ಯಾವ ಅನುಮಾನನೂ ಇರೋದಿಲ್ಲ, ಪ್ರಶ್ನೆನೂ ಇರೋದಿಲ್ಲ. ಇಲ್ಲಿ ಹೇಳ್ತಿರುವಂತದ್ದು ಮಾತು ನೋಡಿ ಇದ್ರ ಮೇಲೆ ನಂಬಿಕೆ ಬರುತ್ತೆ. ನೋಡಿ ಹಿಂಗೆ ನೋಡಿ ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ. ನೋಡಿ ಭಾವಾರ್ಥವನ್ನ ಈ ಚಿತ್ರ ಗೋಲೋಕ ಚಾರ್ಟ್ ಇದನ್ನ ಇಟ್ಕೊಂಡು ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇಲ್ಲಿ ಓದ್ತಿರೋದು ಅಲ್ಲಿ ಕಾಣ್ತಿರೋದು, ಇಲ್ಲಿ ಕಾಣ್ತಿರೋದು ಅಲ್ಲಿ ಓದ್ತಿರೋದು. ನೋಡಿ ವಿಶ್ವಾಸ ಬೆಳೀತೋ ಏನಾಗುತ್ತೆ ಮತ್ತೆ ಸಂಬಂಧ ಬೆಳೆಯುತ್ತೆ. ಯಾರ ಜೊತೆಗೆ? ಕೃಷ್ಣನ ಜೊತೆ. ಪ್ರಭುಪಾದ ನೋಡಿ ಪ್ರಭುಪಾದರ ಜೊತೆಗೆ, ಗುರು ಮಹಾರಾಜರ ಜೊತೆಗೆ ವಿಶ್ವಾಸ, ಮೊದಲು ವಿಶ್ವಾಸ ಬೆಳೆಸ್ಕೋಬೇಕು.
ನೋಡಿ, ಗುರು ಪರಂಪರೆ ಜೊತೆ ವಿಶ್ವಾಸ ಬೆಳೆಸ್ಕೋಬೇಕು, ನಂಬಿಕೆ ಇಡ್ಬೇಕು. ನೋಡಿ, ನಂಬಿಕೆ ವಿಶ್ವಾಸ, ಯಾವಾಗ ವಿಶ್ವಾಸ ಬಂತೋ ನೋಡಿ ಅಲ್ಲಿಂದ ಒಳ್ಳೆ ದಿನಗಳು ಶುರುವಾಯ್ತು. ಈ ಕತ್ತಲು ಅಂಧಕಾರ ಇದೆಲ್ಲ ಇದೆಯಲ್ಲ ಎಲ್ಲ ಹೋಯ್ತು ಅಂತ ನೋಡಿ. ಹಂಗೆ ನಾನು ಮಧ್ವಾಚಾರ್ಯರ ಫಿಲಂ ನೋಡ್ತಾ ಇದ್ದೆ. ಅದರಲ್ಲಿ ಒಂದು ಸಂದರ್ಭ ಸನ್ನಿವೇಶದಲ್ಲಿ ಏನ್ ಬಂತು ಅಂದ್ರೆ, ಮಧ್ವಾಚಾರ್ಯರು ಅವರ ಗುರುಗಳು ಇರ್ತಾರಲ್ವಾ, ಸನ್ಯಾಸ ದೀಕ್ಷೆ ಕೊಟ್ಟಂತ ಗುರುಗಳು ಅಚ್ಯುತ ಪ್ರೇಕ್ಷರು ಅಂತ, ಅವರು ಮಧ್ವಾಚಾರ್ಯರಿಗೆ ಶಿಷ್ಯರಾಗ್ತಾರೆ. ನೋಡಿ, ಈ ಮಧ್ವ ಮುದ್ರೆಗಳನ್ನ ಸ್ವೀಕರಿಸ್ತಾರೆ. ಯಾವುದೇ ಪರಂಪರೆಯಲ್ಲಿ ಯಾವಾಗ ಅವರ ಶಿಷ್ಯರಾದ್ರಿ ಅಂತಂದ್ರೆ ಆ ಗುರುಗಳು ಕೊಟ್ಟಂತ ಚಿಹ್ನೆಗಳನ್ನ ಧರಿಸಿದಾಗ. ನೋಡಿ, ತಪ್ತ ಮುದ್ರೆ ಅಂತೆಲ್ಲ ಹಾಕ್ತಾರೆ ಗೊತ್ತಾ, ಶ್ರೀ ವೈಷ್ಣವರಲ್ಲಿ ಮಧ್ವರಲ್ಲಿ. ಇವತ್ತಿನ ದಿನ ಹಾಕ್ತಾರೆ ಪ್ರಭುಜಿ ಕೃಷ್ಣ ಮಠದಲ್ಲಿ. ಓಕೆ ಓಕೆ ಪ್ರತಿ ಏಕಾದಶಿಗೂ ಮಾಡ್ತಾರೆ. ಓಕೆ ಓಕೆ ನೋಡಿ, ಅದು ದೀಕ್ಷೆ ಕೊಡೋದು ಸಮಾನ. ಅದು ಪರಂಪರೆ, ಆ ತತ್ವ ಧರ್ಮ ಇದೆಯಲ್ಲ, ಮತ, ಅದನ್ನ ನೋಡಿ ಆ ಗುರುಗಳಿಗೆ ಶರಣಾಗಿ ಆ ತತ್ವಕ್ಕೆ ಒಪ್ಕೊಂಡು ವಿಶ್ವಾಸ ಬೆಳೆಸ್ಕೊಂಡು ನಂಬಿ ಅವ್ರಿಗೆ ಶರಣಾಗೋದ್ರೆ ಸೂಚಕ ಅದು. ನೋಡಿ, ನಾವು ನೋಡಿ ಗೌಡಿಯ ಪರಂಪರೆಯವರು ನೋಡಿ ಯಾರೆಲ್ಲ ಕಂಟಿ ಮಾಲೆ ಹಾಕೊಂಡು ಹಣೆಗೆ ತಿಲ್ಕ ಇಟ್ಕೊಂಡು ನೋಡಿ ನಮ್ ದೇವಸ್ಥಾನಕ್ಕೆ ಬಂದು ಸೇವೆಗಳು ಮಾಡ್ತಾರೋ ನೋಡಿ ಅದು ಶರಣಾಗತಿ ಸಂಕೇತ. ನೋಡಿ, ಕಂಟಿ ಮಾಲೆ ಹಾಕೊಳ್ಳೋದು, ನೋಡಿ ಆ ನಿಯಮ ತತ್ವಗಳ ಅನುಸರಿಸೋದು, ನೋಡಿ ಹಣೆಗೆ ಗೌಡಿಯ ಪರಂಪರೆ ತಿಲಕ ತರನೇ ಇಟ್ಕೊಳ್ಳೋದು, ನೋಡಿ ಬೇರೆ ಅಲ್ಲ. ನೋಡಿ, ಇದು ಈ ತತ್ವಕ್ಕೆ, ಈ ಮತಕ್ಕೆ ಶರಣಾಗುವುದರ ಸಂಕೇತ, ಸೂಚಕ. ಅದೇ ತರ ಬೇರೆ ಬೇರೆ ನೋಡಿ ಅಧಿಕೃತ ಆಚಾರ್ಯರು ನೋಡಿ, ಈಗ ನಾವು ಓದ್ತಿದ್ವಿ ನೋಡಿ, ಮಧ್ವಾಚಾರ್ಯರ ಪರಂಪರೆ, ಶ್ರೀಮದ್ ರಾಮಾನುಜಾಚಾರ್ಯರ ಪರಂಪರೆ, ಇವೆಲ್ಲ ಅಧಿಕೃತವಾದಂತ ಪರಂಪರೆ. ನೋಡಿ ಅವರಲ್ಲೂ ನೋಡಿ ಆ ಗುರುಗಳ ಶರಣಾಗಿ ಮುದ್ರೆ ಧಾರಣೆ ಮಾಡಿ ನೋಡಿ ಅವರು ಹೇಳ್ಕೊಡೋ ಉಪದೇಶ ಒಪ್ಕೊಳ್ಳೋದು, ಅವರ ಸೇವೆ ಮಾಡೋದು, ಇದೆಲ್ಲಾನು ನೋಡಿ. ಹಂಗೆ ಮೊದ್ಲು ವಿಶ್ವಾಸ ಬೆಳೆಸ್ಕೋಬೇಕು, ನಂಬಿಕೆ ಇಟ್ಬೇಕು. ನೋಡಿ ಹಂಗೆ ಯಾವಾಗ ಇದೆಲ್ಲ ಆಗತ್ತೆ ಅಂದ್ರೆ ನೋಡಿ, ತಾವು ಸಮಯ ಕೊಟ್ಟಾಗ ನೋಡಿ, ಸಮಯ ಕೊಡ್ಬೇಕು. ಸಮಯನೇ ನಂದು ಅಂತ ಏನಾದ್ರು ಇದೆ ಅಂದ್ರೆ ಅದು ನನ್ನ ಸಮಯ. ನೋಡಿ, ನನ್ನ ಸಮಯಕ್ಕೆ ನನ್ನ ಹಕ್ಕು, ನನ್ನ ಆಯ್ಕೆ ಅದು. ನೋಡಿ, ನನ್ನ ಇಚ್ಛೆ. ನೋಡಿ, ಹಂಗೆ ಸಮಯ ಕೊಡೋದು ದೊಡ್ಡ ವಿಷಯ. ಯಾರೇ ಆಗ್ಲಿ, ಯಾರಿಗೇ ಆಗ್ಲಿ, ನಿಮಗೆ ಸಮಯ ಕೊಡ್ತಿದ್ದಾರೆ, ನೀವ್ ಇನ್ನೊಬ್ರು ಸಮಯ ಕೊಡ್ತಿದ್ದೀರಿ ಅಂತಂದ್ರೆ ನೋಡಿ ಅದು ನಿಮ್ದು, ನೀವು ಕೊಡುವಂಥದ್ದು ಅಂತ ನೋಡಿ. ಹಂಗೆ ಈ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾರೆ ನೋಡಿ, ಪ್ರಭುಪಾದರಲ್ಲಿ ವಿಶ್ವಾಸ ಜಾಸ್ತಿ ಆಯ್ತು, ಈ ಪುಸ್ತಕಗಳ ಅರ್ಥ ಆಗ್ತವೆ. ನೋಡಿ, ಪ್ರಭುಪಾದರ ಸಂಸ್ಥೆಗೆ, ಪ್ರಭುಪಾದರಿಗೆ ನೋಡಿ ನಾವು ನೋಡಿ ಎಷ್ಟು ವಿಶ್ವಾಸ, ಹೆಚ್ಚು ಅರ್ಥಗ್ರಹಿಕೆ, ಹೆಚ್ಚು ಅರ್ಥಗ್ರಹಿಕೆ, ಹೆಚ್ಚು ವಿಶ್ವಾಸ. ನೋಡಿ, ಹೆಚ್ಚು ಸಮಯ ನೋಡಿ, ಇದೇ ಬೆಳೆಯುತ್ತೆ 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 ಬೆಳೆಯುತ್ತೆ, ಅದೇ ಬೆಳೆಯುತ್ತೆ. ನೋಡಿ, ಅಜ್ಞಾನ ಹೋಗುತ್ತೆ. ನೋಡಿ, ಕೃಷ್ಣ ಸೂರ್ಯ ಸಮ, ಮಾಯ ಅಂಧಕಾರ. ನೋಡಿ, ಎಲ್ಲಿ ಸೂರ್ಯ ಇರ್ತಾನೋ ಅಲ್ಲಿ ಮಾಯೆಗೆ, ಕೃಷ್ಣ ಎಲ್ಲಿ ಇರ್ತಾನೋ ಅಲ್ಲಿ ಮಾಯೆಗೆ ಅಧಿಕಾರ ಇಲ್ಲ ಅಂತ ನೋಡಿ. ಮಾಯಾ ಅಂದ್ರೆ ನೋಡಿ ಇದು ಕತ್ತಲು. ನೋಡಿ, ಇಲ್ಲಿ ನೋಡ್ತಿದ್ದೀರಿ ಮಾಯಾದೇವಿ ಕಾಣ್ತಿದ್ಯಾ? ಮಾಯಾ ಕಾಣ್ತಾ ಇದ್ದೆ ಪ್ರಭುಜಿ. ನೋಡಿ, ಇದೆಲ್ಲ ಮಾಯಾಧಾಮ, ಇದು ದೇವಿಧಾಮ ಅಂತ ಹೇಳ್ತಾರೆ. ನೋಡಿ, ಇನ್ನೊಂದು ಚಿತ್ರದಲ್ಲಿ ಕಾಣುತ್ತೆ ನೋಡಿ, ನೋಡಿ ದೇವಿಧಾಮ, ಮಹೇಶಧಾಮ ಅನ್ನುವಂಥದ್ದು ಇಲ್ಲಿ ಕಾಣ್ತಾ ಇಲ್ಲ. ಇನ್ನೊಂದು ಗೋಲೋಕ ವೃಂದಾವನ ಚಾರ್ಟ್ ನೋಡಿ ಇಲ್ಲಿ ಕಾಣ್ತಾ ಇದೆ. ನೋಡಿ, ಕಾಣ್ತಿದ್ಯಾ ದೇವಿಧಾಮ? ಹಾ ಪ್ರಭುಜಿ, ದೊಡ್ಡದಾಗೆ ಕಾಣ್ತಾ ಇದೆ. ನೋಡಿ, ಇಲ್ಲಿ ಕಾಣ್ತಿದೆ ನೋಡಿ, ದೇವಿಧಾಮ ಇದು. ನೋಡಿ, ದೇವಿಧಾಮ ಅಂದ್ರೆ ಮಾಯೇ ದೇವಿ ಅಂತ. ನೋಡಿ ನೋಡಿ ಮಾಯಾದೇವಿ ಅಂತಂದ್ರೆ ನೋಡಿ ಕತ್ತಲು ಅಂತ, ನೋಡಿ ಮಿಥ್ಯ ಅನ್ನೋ ಒಂಥರ. ನೋಡಿ, ನಮ್ಮ ಕತ್ಲು ಮಾಡಿ ನೋಡಿ ಮಾಯ ಮಾಡಿ ಮಂತ್ರ ಮಾಡೋದು, ಮಾಯ ಕಟ್ಟು ಅಂತ ಹೇಳ್ತಾರೆ ನೋಡಿ. ನೋಡಂಗೆ ಮಹೇಶ ಧಾಮ ಅಂದ್ರೆ ನಿಮ್ಗೆ ಕಾಣ್ತಾ ಇದೆ, ಇಲ್ಲಿಂದ ಇಲ್ಲಿವರೆಗೂ ಮಹೇಶನ ಧಾಮ ಇದೆ ಅಲ್ವಾ. ಆಮೇಲೆ ಹರಿಧಾಮ, ವೈಕುಂಠ ಲೋಕಗಳು. ನೋಡಿ, ಇಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಿರುವಂತದ್ದು ಹರಿಧಾಮ, ವೈಕುಂಠ ಲೋಕಗಳು, ಮತ್ತೆ ಈ ಗೋಲೋಕ ವೃಂದಾವನ. ನೋಡಿ, ಈ ಧಾಮ ಇಲ್ಲಿ ಕಾಣ್ತಿದ್ಯಾ, ಗೋಲೋಕ ಧಾಮ ಅಲ್ವಾ.
ಹಿಂಗೆ ನೋಡಿ 4 ತರ ಧಾಮಗಳು ನಾವು ಓದ್ತಾ ಇದೀವಿ. ಈ ಎಲ್ಲ ಹಿನ್ನೆಲೆ ಇಟ್ಕೊಂಡು ಭಾವಾರ್ಥವನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಹಿಂಗೆ ಸ್ವಲ್ಪ ಬೇಗ ಹೋಗ್ತೀನಿ. ಭಾವಾರ್ಥ ಯಾರಿಗಾದ್ರೂ ಯಾವ್ದಾದ್ರು ಅಂಶ ಅರ್ಥ ಆಗ್ತಿದ್ರೆ ನೋಡಿ ಅದನ್ನ ಆ ಅಂಶವನ್ನ ಕೇಳ್ಬೋದು. ಪ್ರಭುಜಿ ಹರೇ ಕೃಷ್ಣ. ಪ್ರಭುಜಿ ಆಗ್ಲೇ ಯೂನಿವರ್ಸ್ ಅನ್ನ ತೋರಿಸಿದ್ರಲ್ಲ ಪ್ರಭುಜಿ, ಅದು ಎಲ್ಲಿಂದ ಎಲ್ಲೇ ಪ್ರಭುಜಿ? ನೋಡಿ ಅದು ಎಲ್ಲಿಂದ ಎಲ್ಲಿಗೂ ಇಲ್ಲ. ಅದು ಈ ಭೂಮಿ ಇದರ ಬಿಟ್ಟು ಎಲ್ಲೂ ಹೋಗ್ಲಿಲ್ಲ. ಇಷ್ಟೇನಾ ಪ್ರಭುಜಿ? ಇದು ಭೌತಿಕ ಪ್ರಪಂಚ ನೋಡಿ ಅದು ಎಲ್ಲೂ ಹೋಗ್ಲೇ ಇಲ್ಲ. ಅದು ನಿಜ ಹೇಳ್ಬೇಕು ಅಂದ್ರೆ ಇಷ್ಟು ಸಣ್ಣ ಇದೀವಿ ನಾವು. ಅಂದ್ರೆ ನೋಡಿ ಭೂವರ್ ಲೋಕಕ್ಕೂ ಕೂಡ ಹೋಗಿಲ್ಲ ನಾವು. ಭೂವರ್ ಇದೆಯಲ್ಲ ನೋಡಿ ಅಲ್ಲೂ ಕೂಡ ಹೋಗ್ಲಿಲ್ಲ. ಇನ್ನ ಸ್ವರ್ಗಲೋಕ ಎಲ್ಲ ಅಪೇಕ್ಷೆನೆ ಮಾಡ್ಬೇಡಿ. ಎಲ್ಲೂ ಹೋಗ್ಲೇ ಇಲ್ಲ ನಾವು. ಈ ನೋಡಿ ಇದು ಒಳ್ಳೆ ಪ್ರಶ್ನೆ ಪ್ರಭುಜರ್ ಕೇಳಿದ್ದು. ನಮ್ಮ ಅರ್ತ್ ಪ್ಲಾನೆಟ್ ಅಷ್ಟೇ ಅಲ್ವ ಪ್ರಭುಜಿ ಅದು? ಹಂಗಾರೆ ಅರ್ತ್ ಪ್ಲಾನೆಟ್ಟಿನ ಮೇಲೆ ನೋಡಿ ಈ ಚಿತ್ರದಲ್ಲಿ ನೋಡಿ ನೋಡಿ ಈ ಅಂಶದ ಇಲ್ಲಿ ಬಿಟ್ಟು ಮೇಲೆ ಎಲ್ಲೂ ಹೋಗ್ಲೇ ಇಲ್ಲ ನಾವು. ಇನ್ನೂ ಹೋಗ್ಬೇಕು ಅಂದ್ರೆ ನೋಡಿ ಅದಕ್ಕೂ ಮಿತಿ ಇದೆ ನೋಡಿ. ಆ ಒಂದು ಏನು ಸಲಕರಣೆ ಉಪಕರಣ ನೋಡಿ ಅವೆಲ್ಲ ಬಳಸ್ಕೊಂಡ್ರಲ್ವಾ, ಅದಕ್ಕೆಲ್ಲ ಮಿತಿ ಇದೆ ನೋಡಿ. ಒಂದು ರೇಂಜ್ ಅಂತ ಇದೆ ಎಲ್ಲದಕ್ಕೂ ನೋಡಿ. ಅವರು ಅದ್ರ ಮೇಲೆ ಹೋಗಕ್ ಆಗಲ್ಲ. ಈ ಭೌತಿಕ ಪ್ರಪಂಚದಲ್ಲೇ ಇರುವಂತದ್ದು ನೋಡಿ. ಈ ಜಗತ್ತು ವಿಜ್ಞಾನದಲ್ಲಿ ಹೇಳ್ತಾರೆ 64 ಡೈಮೆನ್ಷನ್ಸ್ ಇಂದ ಇದೆಯಂತೆ ನೋಡಿ. ಅದು ನಮಗ್ ಅರ್ಥ ಆಗಲ್ಲ. ನಮ್ಗೆ ಮನುಷ್ಯರಿಗೆ ಹೆಚ್ಚು ಅಂದ್ರೆ 3 ಡೈಮೆನ್ಷನ್ ಫಿಗರ್ ಕಾಣ್ತವೆ ಪ್ರಭುಜಿ. ಅರ್ಥ ಆಯ್ತಾ ನಾನು ಹೇಳೋದು? 4th 5th ಡೈಮೆನ್ಷನ್ಸ್ ಆಡ್ ಮಾಡ್ಕೊಳ್ತಾ ಹೋದ್ರೆ ಅದು ಈ ಜಗತ್ತಲ್ಲೇ ಪ್ಯಾರಲಲ್ ವರ್ಲ್ಡ್ಸ್ ಎಲ್ಲ ಇದಾವೆ ಅಂತೆಲ್ಲ ಹೇಳ್ತಾರೆ. ನೀವು ಇದಕ್ಕೆಲ್ಲ ಆಸಕ್ತಿ ಇದ್ರೆ ನಮ್ಮ ಇಸ್ಕಾನ್ ಅಲ್ಲಿ ಕೆಲವು ವೈಜ್ಞಾನಿಕ ಪುಸ್ತಕಗಳಿದಾವೆ, ಅದನ್ನ ಓದಿದ್ರೆ ನಿಮ್ಗೆ ಸ್ವಲ್ಪ ವಿಚಾರ ಗೊತ್ತಾಗುತ್ತೆ ನೋಡಿ. ನೋಡಿ ಕೆಲವೊಂದು ಸೈಂಟಿಫಿಕ್ ಫ್ಯಾಕ್ಟ್ಸ್ ಅಂತ ಒಂದು ಬುಕ್ ಇದೆ. ಆಮೇಲೆ ಪರ್ಫೆಕ್ಟ್ ಕ್ವಶನ್ ಪರ್ಫೆಕ್ಟ್ ಆನ್ಸರ್ ಅಲ್ಲೂ ಸ್ವಲ್ಪ ಆ ವಿಜ್ಞಾನದ ಅಂಶ ಬರುತ್ತೆ. ಲೈಫ್ ಕಮ್ಸ್ ಫ್ರಮ್ ಲೈಫ್ ಅಂತ ಒಂದು ಪುಸ್ತಕ ಇದೆ. ಜೀವದ ಮೂಲ ಅಂತ ನೋಡಿ. ಈ ಒಂದು ಕೆಲವು ಪುಸ್ತಕಗಳು ಮತ್ತೆ ಪ್ರಭುಪಾದರು ಅವರ ವಿಜ್ಞಾನಿ ಶಿಷ್ಯರ ಜೊತೆ ಸಂಭಾಷಣೆ ಮಾಡ್ತಾರೆ. ಪರಮ ಪೂಜ್ಯ ಭಕ್ತಿ ದಾಮೋದರ ಸ್ವಾಮಿ ನೋಡಿ, ಅವರು ಸೈಂಟಿಸ್ಟ್ ಇದ್ರು ನೋಡಿ. ಅದೇ ತರನೇ ಇನ್ನು ಬೇರೆ ಬೇರೆ ಪುಸ್ತಕಗಳಿದೆ. ಧೃತಕರ್ಮ ಪ್ರಭು ಅಂತ ಒಬ್ರು ಇದ್ದಾರೆ, ಅವರು ಕೆಲವು ಸೈಂಟಿಫಿಕ್ ಬುಕ್ಸ್ ಬರ್ದಿದ್ದಾರೆ. ಆಮೇಲೆ ಸ್ಟೀಫನ್ ನ್ಯಾಪ್ ಅಂತ ಮೊನ್ನೆ ಪದ್ಮಶ್ರೀ ಅವಾರ್ಡ್ ಕೊಟ್ರು. ನೀವು ಗೂಗಲ್ ಸರ್ಚ್ ಮಾಡಿದ್ರೆ ಸ್ಟೀಫನ್ ನ್ಯಾಪ್ ಡಾಕ್ಯುಮೆಂಟ್ರೀಸ್ ಅಂತ ಕೊಟ್ರೆ ನಿಮ್ಗೆ ಇದೆಲ್ಲ ಬರುತ್ತೆ. ವೇದಿಕ್ ಪ್ಲಾನೆಟೇರಿಯಂ ಅಂತ ಕೊಟ್ರೆ ಬರುತ್ತೆ. ದಾನವೀರ್ ಗೋಸ್ವಾಮಿ ಮಹಾರಾಜರು ಒಂದು ಪುಸ್ತಕ ಬರ್ದಿದ್ದಾರೆ, ಆ ಪುಸ್ತಕ ನನ್ನ ಹತ್ರ ಇದೆ. ದ ವೇದಿಕ್ ಪ್ಲಾನೆಟೇರಿಯಂ ಅಂತ ಒಂದು ಪುಸ್ತಕ ಇದೆ. ನೀವು ಗೂಗಲ್ ಸರ್ಚ್ ಮಾಡಿ, ನಾನು ಹೇಳ್ತಿರೋದೆಲ್ಲ ಸರ್ಚ್ ಮಾಡಿ. ಸ್ಟೀಫನ್ ನ್ಯಾಪ್ ಅಂತ ನೋಡಿ. ಸ್ಟೀಫನ್ KNAP ನ್ಯಾಪ್ ಪದ್ಮಶ್ರೀ ಅವಾರ್ಡ್ ಕೊಟ್ರು ಅವ್ರಿಗೆ ಮೊನ್ನೆ ನೋಡಿ. ಸ್ಟೀಫನ್ ನ್ಯಾಪ್ ಪದ್ಮಶ್ರೀ ಅವಾರ್ಡ್ ಕೊಟ್ರು ನೋಡಿ. ಅವರು ಈ ತರದ್ದು ವೈದಿಕ ಪುಸ್ತಕಗಳು ನಮ್ದೇನಿದಾವೆ ನೋಡಿ ಇಲ್ಲಿ ಹೇಳಿರೋದನ್ನೆಲ್ಲನೂ ಅವರು ತುಂಬಾ ಸರಳ ಭಾಷೆ ಇಂಗ್ಲಿಷ್ ಅಲ್ಲಿ ನೋಡಿ ಅವರು ಬಹಳಷ್ಟು ಬುಕ್ಗಳೆಲ್ಲ ಬರೆದಿದ್ದಾರೆ. ಸ್ಟೀಫನ್ ನ್ಯಾಪ್ ನೋಡಿ, ಅವ್ರ ಬುಕ್ಸ್ ಎಲ್ಲ ಓದಿ. ಪ್ರಭು ವೇದಿಕ್ ವಾಟ್? ಸಾರಿ ಪ್ರಭು. ಸ್ಟೀಫನ್ ವೇದಿಕ್ ಓಕೆ. ವೇದಿಕ್ ಪ್ಲಾನೆಟೇರಿಯಂ ಅಂತ ಒಂದು ಪುಸ್ತಕ ಇದೆ ಪ್ರಭು, ದಾನವೀರ್ ಗೋಸ್ವಾಮಿ ಮಹಾರಾಜರದು. ಅದೇ ತರ ಸ್ಟೀಫನ್ ನ್ಯಾಪ್ ಅಂತ ಒಬ್ರು ಸೈಂಟಿಫಿಕ್ ರೈಟಿಂಗ್ ಬರೀತಾರೆ. ಸ್ಟೀಫನ್ ನ್ಯಾಪ್ ಇವ್ರ ಬುಕ್ಸ್ ಸರ್ಚ್ ಮಾಡಿ. ಓಕೆ, ಅವ್ರಿಗೆ ಪದ್ಮಶ್ರೀ ಅವಾರ್ಡ್. ಧೃತಕರ್ಮ ನೋಡ್ರಿ ಹಿಂಗೆ ನೋಡಿ. ಇಂಥವ್ರ ಬುಕ್ಸ್ ಓದಿ. ಪ್ರಭುಪಾದರು ಅವ್ರ ಶಿಷ್ಯರ ಜೊತೆ ಆಗೋ ಕಾನ್ಫರೆನ್ಸ್, ಅವರ ಸಂಭಾಷಣೆಯನ್ನ ನೋಡಿ ಫಾಲೋ ಮಾಡಿ. ನಮ್ಗೊಂದು ಐಡಿಯಾ ಸಿಗತ್ತೆ. ಆಯ್ತಾ?
ನಾವು ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ ಒಂದು ಕೋರ್ಸ್ ಶುರು ಮಾಡ್ತಿದ್ದೀರಿ. ಅದರಲ್ಲಿ ಇವೆಲ್ಲ ಬರ್ತವೆ. ಯಾರಿಗೆಲ್ಲ ಆಸಕ್ತಿ ಇದೆಯೋ ಬಟ್ ಅದನ್ನ ಬಹಳ ದಿನದಿಂದ ಪ್ಲಾನ್ ಇದೆ, ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಅಂತ ಯೋಚನೆ ಮಾಡ್ತಿದ್ದೀರಿ. ನಮ್ಮೆಲ್ಲರ ಸಹಾಯ ಸಹಕಾರ ಬೇಕು ನೋಡಿ. ಬಹಳ ದಿನದಿಂದ ಅದೊಂದು ಆಸೆ ಇದೆ, ಸೈಂಟಿಫಿಕ್ ಸ್ಪಿರಿಚುವಲ್ ಸೈಂಟಿಸ್ಟ್ ಅಂತ. ಇದೆಲ್ಲ ವಿಚಾರ ಹೇಳಕ್ಕೆ ನೋಡೋಣ ಹೆಂಗಾಗತ್ತೆ ಮುಂದೆ. ಹರೇ ಕೃಷ್ಣ. ಹಿಂಗೆ ಭಾವಾರ್ಥದಲ್ಲಿ ಪ್ರಭು, ಶ್ರೀಲ ಸಾರಿ ಟು ಇಂಟರ್ಫಿಯರ್. ನನಗೆ ಒಂದು ಸಣ್ಣದಾದ ಒಂದು ಪ್ರಶ್ನೆ ಇದೆ. ಈ ಹೇಳಿ. ಮಾಯಾಲೋಕ ಅಂತ ಬಂದಾಗ ನಮ್ಮ ಮಾಯಾಲೋಕ ನಮ್ಮ ಭೂಲೋಕದಲ್ಲಿ ಬೇರೆ ತರ ರಿಯಾಕ್ಟ್ ಮಾಡುತ್ತೆ, ಇದರಲ್ಲಿ ಬೇರೆ ತರ ರಿಯಾಕ್ಟ್ ಮಾಡುತ್ತೆ ಅಂತ ಕೇಳ್ಪಟ್ಟಿದ್ದೆ. ಅದು ಸತ್ಯನಾ ಪ್ರಭು? ಹೌದು ಹೌದು ಪ್ರಭುಜಿ. ಒಂದು ಭಗವಂತನ ವಿವಿಧೈವ ಶಕ್ತಿ ಪ್ರಭು. ಮಾಯಾ ಅಂದ್ರೆ ಭಗವಂತನ ಒಂದು ಶಕ್ತಿ. ಅದನ್ನ ನೋಡಿ ಇಲ್ಲಿ ಅಂತರಂಗ ಶಕ್ತಿ, ಬಹಿರಂಗ ಶಕ್ತಿ, ತಟಸ್ಥ ಶಕ್ತಿ ಅಂತ ಹೇಳೋದು ನೋಡಿ. ಭಗವದ್ ಧಾಮನ್ ಇದನ್ನೆಲ್ಲ ನಡ್ಸಕ್ಕೆ ನೋಡಿ ಇಲ್ಲಿ ಮುಂದೆ ಈ ಭಾವಾರ್ಥದಲ್ಲೂ ಕೂಡ ಬರುತ್ತೆ. ಅದು ಎಲ್ಲೋ ಓದಿದ ಜ್ಞಾಪಕ ನನಗೆ. ಭಾವಾರ್ಥದಲ್ಲಿ ಮಾತಾಜರು ಓದ್ಬೇಕಂದ್ರೆ ಈ ನೋಡಿ ಮಾಯಾದೇವಿ ಭಗವಂತನ ಬಹಿರಂಗ ಶಕ್ತಿ ನೋಡಿ. ಈ ದೇವಿ ಧಾಮವನ್ನ ಆಕೆ ಬಹಿರಂಗ ಶಕ್ತಿ ನಡೆಸುವಂಥದ್ದು. ಆಕೆಗೆ ದುರ್ಗಾ ಅಂತ ಹೆಸರು ಕೂಡ. ದುರ್ಗಾ ಅಂದ್ರೆ ಫೋರ್ಟ್ ಅಂತ. ಫೋರ್ಟ್ ನೋಡಿ, ಇಲ್ಲೇ ನೀವು ಕಾಣ್ತಿದ್ದೀರಿ ಈ ಈ ಫೋರ್ಟ್ ಹೆಂಗೆ ಮಾಡಿದೆ ನೋಡಿ. ಇದನ್ನ ದಾಟಿ ಬರೋ ನೋಡಿ, ಇಲ್ಲಿ ಕಾಣ್ತಿದೆ ಹೆಂಗ್ ಫೋರ್ಟ್. 7 ಸುತ್ತಿನ ಕೋಟೆ ಅಂತ ಹೇಳ್ತಾರೆ ನಮ್ಮ ಚಿತ್ರದುರ್ಗ ಕೋಟೆಗೆ. ನೋಡಿ ಇಲ್ಲೂ ಕೂಡ ಎಷ್ಟು ಸುತ್ತಿದೆ ನೋಡಿ. ಅರ್ತ್, ವಾಟರ್, ಫೈರ್, ಏರ್, ಈಥರ್, ಫಾಲ್ಸಿಗೋ ಮಹತತ್ವ. ಎಷ್ಟಾಯ್ತು? 7 ಸುತ್ತಿನ ಕೋಟೆ ನೋಡಿ. ಒಂದಕ್ಕಿಂತ ಒಂದು ಕಠಿಣ. ನಾವು ಅನ್ಕೋತೀವಿ ಭೂಮಿ ನೋಡಿ, ಭೂಮಿಗಿಂತಲೂ ಇನ್ನೂ ಸೂಕ್ಷ್ಮವಾದದ್ದು ನೀರು, ಅದಕ್ಕಿಂತ ಸೂಕ್ಷ್ಮವಾದದ್ದು ಬೆಂಕಿ, ಅದಕ್ಕಿಂತ ಸೂಕ್ಷ್ಮವಾದದ್ದು ಗಾಳಿ, ಅದಕ್ಕಿಂತ ಸೂಕ್ಷ್ಮವಾದದ್ದು ಆಕಾಶ ತತ್ವ, ಈಥರ್ ಅಂತ ಹೇಳ್ತಾರೆ. ಅದಕ್ಕಿಂತಲೂ ಸೂಕ್ಷ್ಮವಾದದ್ದು ಫಾಲ್ಸಿಗೋ, ಅಹಂಕಾರ ನೋಡಿ. ನೋಡಿ ಫಾಲ್ಸಿಗೋ ಪರ್ಸನಿಫೈಡ್ ವರ್ಷಿಪ್ ಸಂಕರ್ಷಣ ಅಂತೆಲ್ಲ ಇಲ್ಲಿದೆ ನೋಡಿ. ಮಹತತ್ವ ನೋಡಿ. ಇವುಗಳನ್ನ ದಾಟಿ ಈ ಆಚೆ ಹೋಗೋದು ತುಂಬಾ ಕಷ್ಟ. ಇದೊಂದು ದುರ್ಗ, ಇದು ಕೋಟೆ, ಫೋರ್ಟ್ ನೋಡಿ. ಕೋಟೆ ಎಲ್ಲ ಯಾರು ಕಟ್ಟಿರೋದು ಅಂದ್ರೆ ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ದೇವಿಧಾಮ. ದೇವಿಧಾಮದಲ್ಲಿ ನೋಡಿ ಮಾಯಾದೇವಿ ನೋಡಿ ಈ ತರದ್ದೆಲ್ಲನೂ ನೋಡಿ. ಈ ತರ 7 ಸುತ್ತಿನ ಕೋಟೆ ನೀವಿಲ್ಲಿ ಏನ್ ಕಾಣ್ತಿದ್ರಿ ಈ ತರ ನೋಡಿ. ಅದನ್ನೇ ಮನಸ್ಸಷ್ಟಾನಿ ಇಂದ್ರಿಯಾಣಿ ಅಂತ ಮುಂದಿನ ಶ್ಲೋಕದಲ್ಲಿ ಬರುತ್ತೆ ನೋಡಿ. ನಾವೆಲ್ಲ ಬಹಳವಾಗಿ ಕಷ್ಟಪಟ್ಟಿದಿರಂತೆ. ಮನಸ್ಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತೆ ಅಂದ್ರೆ ಕಠಿಣವಾಗಿ ಹೋರಾಡುತ್ತಾನೆ ಅಂತ ನೋಡಿ. ಇದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಈ ಬದ್ಧ ಜಗತ್ತಿನಲ್ಲಿರುವ ಜೀವಿಗಳು ನನ್ನ ನಿತ್ಯವಾದ ಸಣ್ಣ ಸಣ್ಣ ಭಾಗಗಳು. ಬದ್ಧ ಜೀವನದಿಂದಾಗಿ ಅವರು ಮನಸ್ಸು ಸೇರಿದಂತೆ 6 ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡುತ್ತಾರೆ ನೋಡಿ. ಹಿಂಗೆ ಬದ್ಧ ಸ್ಥಿತಿಯಲ್ಲಿ ಇಟ್ಟಿರೋದು ಯಾರು ಅಂದ್ರೆ ದುರ್ಗಾದೇವಿ, ಮಾಯಾದೇವಿ ನೋಡಿ. ಆಕೆಗೆ ಶರಣ ಆದ್ರೆ ನೋಡಿ ನಮ್ಗೆ ಈ ಭೌತಿಕ ಪ್ರಪಂಚದಲ್ಲಿ ಸುಖ ಭೋಗಗಳನ್ನ ಅತಿ ಹೆಚ್ಚವಾಗಿ ಕೊಡ್ತಾಳೆ. ಯಾಕೆಂದ್ರೆ ನಾವು ತಪ್ಪಿಸ್ಕೊಂಡು ಹೋಗದೆ ಇರ್ಲಿ ಅಂತ ನೋಡಿ. ಆಕೆದು ಇನ್ನೊಂದು ಉದ್ದೇಶ ಇರುತ್ತೆ. ಯಾವಾಗ ನಾವು ಭಗವಂತನ ಬಗ್ಗೆ ಇಚ್ಛೆ ಇದೆಲ್ಲ ನಾವು ಅರ್ಥ ಮಾಡ್ಕೋತೀವಿ ನೋಡಿ, ಇಂದ್ರಿಯಗಳೊಡನೆ ಬಹುವಾಗಿ ಕಷ್ಟಪಡ್ತಾ ಇದೀವಿ ಅಂತೆಲ್ಲ ಅರ್ಥ ಮಾಡ್ಕೊಂಡು ನೋಡಿ, ಭಗವಂತನ ಕಡೆಗೆ ಗುರುಗಳ ಆಶ್ರಯ ಪಡ್ಕೊಂಡು ಭಗವಂತನ ಕಡೆ ಇಚ್ಛೆ ಮಾಡಿದಾಗ ಆಕೆ ಪರೀಕ್ಷೆ ಮಾಡ್ತಾಳೆ, ನಾವು ಎಷ್ಟು ಮಟ್ಟಕ್ಕೆ ಗಂಭೀರವಾಗಿದ್ದೀರಿ ಅಂತ ನೋಡಿ. ಹಾಗೆ ನಾವು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತೀವಲ್ಲ, ಇದು ನಾವ್ ಏನ್ ಪ್ರಾರ್ಥನೆ ಅಂದ್ರೆ ನೋಡಿ, ಭಗವಂತನ ಅಂತರಂಗ ಶಕ್ತಿಯನ್ನ ಕೋರ್ಕೋತಾ ಇದ್ವಿ. ಅಮ್ಮ, ಈ ಭೌತಿಕ ಪ್ರಪಂಚ ಇದೆಲ್ಲ ಸಾಕಾಗಿದೆ. ಈ ಮನಃಷ್ಟಾನಿ ಇಂದ್ರಿಯಾಣಿಗಳು ಬಹಳವಾಗಿ ನೋಡಿ ನಮಗೆ ಕಷ್ಟ ಕೊಡ್ತಿದವೆ. ನಮ್ಮನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಕೋ ಅಂತ ಕೇಳ್ಕೊಳ್ಳೋದು. ಭಗವಂತನ ಅಂತರಂಗ ಶಕ್ತಿಯನ್ನು ಕೇಳ್ಕೊಳ್ಳೋದು. ಬಹಿರಂಗ ಶಕ್ತಿಯಿಂದ ಬಿಡುಗಡೆಗೊಳಿಸು ಅಮ್ಮ. ಜೈಲಲ್ಲಿರುವಂತ ನೋಡಿ ಕೈದಿಗಳು ಆ ಜೈಲ ಒಂದು ಅಧಿಕಾರಿಗಳ ಒಂದು ಬಂಧನದಿಂದ ಬಿಡಿಸಿ ಆಚೆ ಬಂದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ. ಅವರು ಕೇಳ್ಕೊತಾನೆ ಇರ್ತಾರೆ. ನೀವು ಹೋಗಿ ಜೈಲಲ್ಲಿರುವಂತ ಕೈದಿಗಳನ್ನ ಕೇಳಿ, ನಿಮ್ಗೆ ಏನ್ ವರ ಬೇಕು ಅಂತ ಕೇಳಿ, ಅವ್ರೇನ್ ಹೇಳ್ತಾರೆ? ಈ ಜೈಲಿಂದ ಕೊಡಿಸ್ಕೊಡಿ ಅಂತ ಕೇಳ್ತಾರೆ. ನಿಜ ಹೇಳ್ತೀನಿ, ಜೈಲಲ್ಲಿ ಎಂತೆಂಥವ್ರು ಇರ್ತಾರೆ ಅಂದ್ರೆ ಬೇಲ್ ತಗೊಳಕ್ಕಾಗದೆ ಎಷ್ಟೋ ಜನ ಅಲ್ಲೇ ಇರ್ತಾರೆ. ತುಂಬಾ ದೀನವಾದ ಸ್ಥಿತಿಲಿ ಇರ್ತಾರೆ ಜೈಲಲ್ಲಿ.
ನಿಮ್ಗೆ ಸ್ವಲ್ಪ ಹಿನ್ನೆಲೆ ಏನಾದ್ರು ಗೊತ್ತಾದ್ರೆ ನೋಡಿ, ಏನೇನೋ ಪಿಟಿ ಕೇಸಸ್, ಸಣ್ಣ ಕೇಸ್ಗಳಿಂದ ನೋಡಿ ಅವರು ಜೈಲು ಒಳಗಡೆ ಇರ್ತಾರೆ. ಇದೊಂದು ದೊಡ್ಡ ಸೇವೆ, ಅವ್ರನ್ನ ಬಿಡುಗಡೆಗೊಳಿಸೋದು. ನೋಡಿ ಇಲ್ಲೂ ಕೂಡ ನೋಡಿ ಪ್ರಭುಜಿ ಅವರು ಒಂದು ಒಳ್ಳೆ ಪ್ರಶ್ನೆ ಕೇಳ್ತಿದ್ದಾರೆ. ಇದು ದೇವಿ ಧಾಮ, ದೇವಿ ನಮ್ಮನ್ನು ಬಂಧನದಲ್ಲಿ ಇಟ್ಟಿದ್ದಾಳೆ. ನೋಡಿ ಈ ಮುಂದೆ ಈ ಧಾಮಕ್ಕೆ ಬಂದ್ರೆ ನೋಡಿ ಭಗವಂತನ ಅಂತರಂಗ ಶಕ್ತಿ ನೋಡಿ ಇದನ್ನೆಲ್ಲ ನಡೆಸುತ್ತೆ. ನೋಡಿ ವೃಂದಾವನೇಶ್ವರಿ, ಈ ಇಡೀ ವೃಂದಾವನವನ್ನ ನೋಡಿ ಶ್ರೀಮತಿ ರಾಧಾರಾಣಿಯವರು ನಡೆಸ್ತಾರೆ. ಹೆಂಗೆ ನಿಮ್ ಮನೆಯನ್ನ ಸಂಪೂರ್ಣ ಆ ಮನೆಯನ್ನ ಯಾರು ನಡೆಸ್ತಾರೆ, ನೋಡ್ಕೊಳ್ತಾರೆ, ಶುಚಿಯಾಗಿಡೋದು, ನೋಡಿ ವ್ಯವಸ್ಥಿತವಾಗಿಡೋದು ಎಲ್ಲ ಮನೆಯಲ್ಲಿ ಹೆಣ್ಮಕ್ಳು ನೋಡಿ ಬೇಕಿದ್ರೆ, ಹೌದಾ? ಮನೆಯನ್ನ ಅಲ್ವಾ ಸಾಮಾನ್ಯವಾಗಿ ನೋಡಿ ಒಂದು ಮನೆ ವ್ಯವಸ್ಥಿತವಾಗಿರುತ್ತೆ. ನೋಡಿ ಯಾರಾದ್ರೂ ಬ್ಯಾಚುಲರ್ಸ್ ರೂಮ್ಗಳಿಗೆ ಹೋದ್ರೆ ಹೆಂಗಿರುತ್ತೆ ಗೊತ್ತಾ, ಅದು ಎಲ್ಲೆಲ್ಲಿ ಏನೇನೋ ಇರುತ್ತೆ. ಯಾಕೆ ಈ ರೂಮಿಗೆ ಬಂದು ಅನ್ಸ್ಬೇಕು ಅಲ್ವಾ? ನೋಡಿ ಆ ರೂಮಲ್ಲಿ ಎಲ್ಲೆಲ್ಲಿ ಏನೇನೋ ಹಾಕಿರ್ತಾರೆ, ರೂಮ್ಗೆ ಬರಬಾರ್ದು ಅನ್ಸೋದು. ಇರ್ಬೇಕು ಅದು ಅಲ್ಲಿ ಇರೋದಿಲ್ಲ. ಹರೇ ಕೃಷ್ಣ ಪ್ರಭು. ಅಂದ್ರೆ ಈ ಭೌತಿಕ ಜಗತ್ತನ್ನ ಮಹಾಮಾಯೆ ಆಳ್ತಾರೆ, ಆಧ್ಯಾತ್ಮಿಕ ಜಗತ್ತಿಗೆ ಯೋಗ ಮಾಯೆ ಅವರು ಅಧಿಪತಿ. ರಂಜನ್ ಪ್ರಭುಜಿಯ ಪ್ರಶ್ನೆಗೆ ನಾನು ಸ್ವಲ್ಪ ಸುತ್ತಿ ಬಳಸಿ ಏನೇನೋ ಹೇಳಕ್ ಹೋಗ್ತಿದ್ದೀನಿ. ಒಂದೇ ಸಾಲಲ್ಲಿ ಹೇಳ್ಬೇಕಂದ್ರೆ ಈಗ ಜಯಮತಿ ಮಾತಾಜಿಯವ್ರು ಹೇಳಿದ್ರಲ್ಲ, ಇಷ್ಟೇ ಉತ್ತರ. ನೋಡಿ ಇದನ್ನ ಮಹಾಮಾಯೆ ನೋಡಿ ಈ ದೇವಿ ಧಾಮವನ್ನ ಆಳ್ತಿರೋದು. ಇನ್ನು ಭಗವಂತನ ಅಂತರಂಗ ಶಕ್ತಿ ಯೋಗ ಮಾಯೆ ಆ ಭಗವಂತನ ಎಲ್ಲ ಲೀಲೆಗಳನ್ನ ನೋಡಿ ಎಲ್ಲ ರಚನೆ ಮಾಡೋದು ಯೋಗ ಮಾಯೆ. ಪ್ರಭುಜಿ ಇಷ್ಟೇ. ರಂಜನ್ ಪ್ರಭು ನಿಮ್ಗೆ ಉತ್ತರ ಸಿಗ್ತಾ? ಸಿಕ್ತು ಪ್ರಭು. ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ಪ್ರಭು. ಧನ್ಯವಾದ ಪ್ರಭುಜಿ. ನೋಡಿ ಹಿಂಗೆ ಭಾವಾರ್ಥದಲ್ಲಿ ಹೇಳ್ತಾರೆ, ದೇವೋತ್ತಮ ಪುರುಷನಾದ ಕೃಷ್ಣನ ನಿವಾಸವಾದ ಆಧ್ಯಾತ್ಮಿಕ ಜಗತ್ತಿಗೆ ಕೃಷ್ಣ ಲೋಕ, ಗೋಲೋಕ, ವೃಂದಾವನ ಎಂದು ಹೆಸರು. ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮ್ಗೆ ಅದು. ಅದನ್ನು ಇಲ್ಲಿ ವರ್ಣಿಸಿದೆ. ಆಧ್ಯಾತ್ಮಿಕ ಗಗನದಲ್ಲಿ ಸೂರ್ಯನ ಬೆಳಕು, ಬೆಳದಿಂಗಳು, ಅಗ್ನಿ ಅಥವಾ ವಿದ್ಯುತ್ ಶಕ್ತಿ ಯಾವುದೂ ಅಗತ್ಯವಿಲ್ಲ. ಏಕೆಂದರೆ ಎಲ್ಲ ಲೋಕಗಳು ಸ್ವಯಂ ಪ್ರಭೆಯಿಂದ ಬೆಳಗುತ್ತವೆ. ನೋಡಿ ಈ ಲೋಕಗಳೆಲ್ಲ ಬೆಳಗ್ತಾ ಇದಾವಲ್ವಾ ಸ್ವಯಂ ಪ್ರಭೆಯಿಂದ. ಹೌದು. ಈ ವಿಶ್ವದಲ್ಲಿ ಸ್ವಯಂ ಪ್ರಭೆ ಇರುವ ಲೋಕ ಒಂದೇ ಒಂದು, ಅದು ಸೂರ್ಯ. ನೋಡಿ ಹೆಂಗ್ ಹೇಳ್ತಾರೆ ಪ್ರಭುಪಾದರು. ಆದರೆ ಆಧ್ಯಾತ್ಮಿಕ ಗಗನದಲ್ಲಿ ಎಲ್ಲ ಲೋಕಗಳಿಗೂ ಸ್ವಯಂ ಪ್ರಭೆ ಉಂಟು. ವೈಕುಂಠ ಲೋಕಗಳೆಂದು ಕರೆಯಲಾಗಿರುವ ಲೋಕಗಳ ಬೆಳಗುವ ಕಾಂತಿಯೇ ಹೊಳೆಯುವ ಆಕಾಶವಾದ ಬ್ರಹ್ಮಜ್ಯೋತಿ. ನೋಡಿ ಇಲ್ಲಿ ನಿಮ್ಗೆ ಬ್ರಹ್ಮಜ್ಯೋತಿ ಕಾಣ್ತಾ ಇದೆ. ಬ್ರಹ್ಮಜ್ಯೋತಿ ಅಂತ ಕಾಣ್ತಾ ಇದೆಯಾ ಅಲ್ಲಿ? ನೋಡಿ ವೈಕುಂಠ ಬೆಳ್ಳಕ್ಕೆ ಕಾಣ್ತಿದ್ಯಾ? ಕಾಣ್ತಾ ಇದೆ. ಈ ವಿಶ್ವದಲ್ಲಿ ಸ್ವಯಂ ಪ್ರಭೆ ಇರುವ ಲೋಕ ಒಂದೇ, ಅದು ಸೂರ್ಯ. ನೋಡಿ ಸೂರ್ಯ ದೇವ ಯಾರು? ಮೊನ್ನೆ ಭಕ್ತಿ ವೈಭವ ಕ್ಲಾಸಲ್ಲಿ ನಮಗಿದು ಚರ್ಚೆ ಆಯ್ತು. ಸೂರ್ಯ ಯಾರು? ಸ್ವಯಂ ಭಗವಂತ ನಾರಾಯಣ. ಸ್ವಯಂ ಭಗವಾನ್. ನೋಡಿ ಪ್ರಭುಜಿ ಭಕ್ತಿ ವೈಭವ ಕ್ಲಾಸ್ ಅಟೆಂಡ್ ಮಾಡಿದರೆ ಅವ್ರಿಗೆ ಗೊತ್ತಿದೆ. ಸ್ವಯಂ ಭಗವಾನ್ ಸೂರ್ಯನಾರಾಯಣ, ಆ ಕೃಷ್ಣನೇ ಸೂರ್ಯ ಲೋಕದಲ್ಲಿ ಸೂರ್ಯನಾರಾಯಣನಾಗಿರೋದು ಬೇರೆ ಯಾರು ಅಲ್ಲ, ಅದು ಸ್ವಯಂ ಭಗವಂತನೇ ಸೂರ್ಯನಾರಾಯಣನಾಗಿರೋದು. ಈಗ ನೀವೆಲ್ಲ ಮನೆಯಿಂದ ಆಚೆ ಬಂದು ಆ ಕಣ್ಣೆತ್ತಿ ನೋಡಿದ್ರೆ ನಿಮ್ಗೆ ಕೃಷ್ಣ ಕಾಣ್ತಾನೋ ಇಲ್ಲೋ? ಸೂರ್ಯ ಲೋಕದಲ್ಲಿ ಕಾಣ್ತಿದ್ದಾನೆ. ನೋಡಿ ಬೇಕಾದ್ರೆ ಮನೆಯಿಂದ ಆಚೆ ಬರ್ಬೇಕಷ್ಟೇ ನೀವು. ಕಾಣ್ತಾನೆ ಪ್ರಭುಜಿ. ಸೂರ್ಯನ್ ನೋಡಿದಾಗೆಲ್ಲನೂ ನೋಡಿ ನಮ್ಮ ಹಿರಿಯರೆಲ್ಲ ಕೈ ಮುಗಿತಾ ಇದ್ರು, ಸೂರ್ಯನಾರಾಯಣ ಅಂತ ಇದ್ರು. ಆ ಕೃಷ್ಣನೇ ಆ ಸೂರ್ಯ ಲೋಕದಲ್ಲಿ ಬೆಳಕು ಕೊಟ್ಕೊಂಡಿರೋದಂತೆ, ಅದಕ್ಕೆ ಅದು ಬೆಳಕು. ನೋಡಿ ಹಂಗೆ ಈ ಬ್ರಹ್ಮಾಂಡ ಇದೇನ್ ಕಾಣ್ತಿದ್ಯಲ್ಲ, ಇದಕ್ಕೆ ಆತ್ಮ ಯಾರು, ಬೆಳಕು ಯಾರು ಇದನ್ನ ಕೊಡ್ತಾರೆ ಅಂದ್ರೆ ಸೂರ್ಯ. ನೋಡಿ ಸೂರ್ಯ ಆತ್ಮಕಾರಕ ಅಂತ ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲ ಹೇಳ್ತಾರೆ. ನಿಮ್ ದೇಹದಲ್ಲಿ ಹೆಂಗೆ ಆತ್ಮ ಇದೆಯೋ, ಆ ಆತ್ಮ ಇಡೀ ದೇಹದಲ್ಲಿ ಚೇತನವನ್ನ ಕೊಡ್ತಾ ಇದೆಯೋ, ನೋಡಿ ಆತ್ಮ ಜೊತೆ ಪರಮಾತ್ಮನೂ ಇದೆಯೋ, ಆ ತರ ಈ ಬ್ರಹ್ಮಾಂಡ ಅಂತ ಈ ವಿಶ್ವರೂಪ ವ್ಯಕ್ತಿ ಅಂತ ಅಂದ್ಕೊಂಡ್ರೆ ನೋಡಿ ಸೂರ್ಯ ಆತ್ಮ. ನೋಡಿ ಹೆಂಗಿದೆ ವಿಷಯ. ಆದರೆ ಆಧ್ಯಾತ್ಮಿಕ ಗಗನದಲ್ಲಿ ಎಲ್ಲ ಲೋಕಗಳಿಗೂ ಸ್ವಯಂ ಪ್ರಭೆಯುಂಟು. ವೈಕುಂಠ ಲೋಕಗಳೊಂದೇ ಗಳೆಂದು ಕರೆಯಲಾಗಿರುವ ಲೋಕಗಳ ಬೆಳಗುವ ಕಾಂತಿಯೇ ಹೊಳೆಯುವ ಆಕಾಶವಾದ
ಬ್ರಹ್ಮಜ್ಯೋತಿ. ವಾಸ್ತವವಾಗಿ ಪ್ರಭೆಯು ಕೃಷ್ಣನ ಲೋಕವಾದ ಗೋಲೋಕ ವೃಂದಾವನದಿಂದ ಮೂಡಿ ಬರುತ್ತದೆ. ಮಹತ್ತತ್ವವು ಎಂದರೆ ಐಹಿಕ ಜಗತ್ತು ಆ ಮಹಾಪ್ರಭೆಯ ಒಂದು ಭಾಗವನ್ನು ಮುಚ್ಚಿಬಿಡುತ್ತದೆ. ಇಲ್ಲಿ ಕಾಣ್ತಿದ್ಯಾ ಮಹತ್ತತ್ವ ಅನ್ನುವಂತ ಒಂದು ಮೋಡ ಕಾಣ್ತಿದ್ಯಾ? ಹೌದು ಪ್ರಭು, ಕಾಣ್ತಾ ಇದೆ ನೋಡಿ ಪ್ರಭುಜಿ. ಮೋಡ ಕವಿದ್ರೆ ಸ್ವಲ್ಪ ಸೂರ್ಯ ಮರೆ ಆಗ್ತಾನ. ನೋಡಿ ಈಗ ನಮ್ಮ ಮನೆ ಹತ್ರ ಸೂರ್ಯ ಮೋಡದಿಂದ ಮರೆ ಆಗಿದ್ದಾನೆ. ನೋಡಿ ಇದು ಮಹತ್ತತ್ವ ಅನ್ನುವಂಥದ್ದು. ನೋಡಿ ಅಂತ ಒಂದು ವಸ್ತು. ನೋಡಿ ಈ ಈ ಭೌತಿಕ ಈ ಬ್ರಹ್ಮ ಜ್ಯೋತಿ ಬೆಳಕನ್ನ ತಡೆದು ಬಿಡುತ್ತೆ. ಮಹತ್ತತ್ವ, ಮಹಾಮಾಯೆ ಅಂತೆಲ್ಲ ಹೇಳ್ತಿರಲ್ವಾ. ನೋಡಿ ಮಹತ್ತತ್ವವು ಎಂದರೆ ಐಹಿಕ ಜಗತ್ತು ಆ ಮಹಾಪ್ರಭೆಯ ಒಂದು ಭಾಗವನ್ನು ಮುಚ್ಚಿ ಬಿಡುತ್ತದೆ. ಇದನ್ನು ಬಿಟ್ಟರೆ ಬೆಳಗುವ ಆಕಾಶದ ಬಹುಭಾಗ ಆಧ್ಯಾತ್ಮಿಕ ಲೋಕಗಳಿಂದ ತುಂಬಿರುತ್ತದೆ. ಈ ಲೋಕಗಳಿಗೆ ವೈಕುಂಠಗಳೆಂದೂ ಹೆಸರು. ಅವುಗಳಲ್ಲಿ ಮುಖ್ಯವಾದದ್ದು ಗೋಲೋಕ ವೃಂದಾವನ. ನೋಡಿ ಆ ವೈಕುಂಠ ಲೋಕಗಳಲ್ಲಿ ಮುಖ್ಯವಾದದ್ದು ಯಾವುದು? ಗೋಲೋಕ ವೃಂದಾವನ. ಈ ಚಿತ್ರ ನೋಡಿದ್ರೆ ನಮ್ಗೆ ಗೊತ್ತಾಗತ್ತೆ ಅಲ್ವಾ? ಜೀವಿಯು ಈ ಕತ್ತಲು ಮುಸುಕಿದ ಐಹಿಕ ಜಗತ್ತಿನಲ್ಲಿ ಇರುವಷ್ಟು ಕಾಲವು ಬದ್ಧ ಜೀವನದಲ್ಲಿ ಇರುತ್ತಾನೆ. ಈ ಐಹಿಕ ಜಗತ್ತಿನ ಮಿಥ್ಯವಾದ ವಿಕೃತ ಮರವನ್ನು ಕತ್ತರಿಸಿಕೊಂಡು ಆಧ್ಯಾತ್ಮಿಕ ಗಗನವನ್ನು ತಲುಪುತ್ತಲೇ ಆತನು ಮುಕ್ತನಾಗುತ್ತಾನೆ. ನೋಡಿ ಹಿಂದಿನ ಶ್ಲೋಕಗಳಲ್ಲೆಲ್ಲ ಮರಕ್ಕೆ ಹೋಲಿಸಿದಾರಲ್ವಾ. ನೋಡಿ ಆ ವಿಕೃತ ಮರವನ್ನ ಉಲ್ಟಾ ಪಲ್ಟಾ ವಿಕೃತವಾಗಿದೆ. ಅದು ಹೆಂಗೆಂಗೋ ಅಪ್ಕೊಂಡು ಹೋಗ್ತಾ ಇದೆ. ಈ ಆಸೆಗಳು ಪೋಷಿಸ್ತವೆ. ನೋಡಿ ಇಂದ್ರಿಯಗಳಿದಾವೆ, ಇಂದ್ರಿಯ ವಸ್ತುಗಳಿದಾವೆ, ದಿಡ್ಡಿ ಬೆಳ್ಕೊಂಡು ಹೋಗ್ತಾ ಇದೆ. ಅದಕ್ಕೆ ವಿಕೃತ ಮರ ಅಂತ ಹೇಳ್ತಿದ್ದಾರೆ. ನೋಡಿ ಆಧ್ಯಾತ್ಮಿಕ ಗಗನವನ್ನು ತಲುಪುತ್ತಲೇ ಆತನು ಮುಕ್ತನಾಗ್ತಾನೆ. ಆಗ ಅವನು ಮತ್ತೆ ಇಲ್ಲಿಗೆ ಬರುವ ಸಂಭವವೇ ಇಲ್ಲ. ನೋಡಿ ಒಂದ್ಸತಿ ಈ ಕಷ್ಟ, ಈ ಕೋಟಲೆ, ಈ ಕೀಟಲೆಗಳೆಲ್ಲ ಅನುಭವಿಸಿ ಆಚೆ ಹೋದವನು ಯಾವನು ಈ ಕತ್ತಲ ಲೋಕಕ್ಕೆ ಬರ್ತೀನಿ ಅಂತ ಹೇಳಲ್ಲ. ಸಾಮಾನ್ಯವಾಗಿ ನೋಡಿ ಮಾಯಾದೇವಿ ಇದ್ದಾಳಲ್ಲ ದೇವಿ ಧಾಮದಲ್ಲಿ, ಈ ಮಾಯಾದೇವಿ ಈಕೆ ಎಂತ ಒಂದು ಪರೀಕ್ಷೆಗಳು ಒಡ್ಡುತ್ತಾಳೆ ಅಂತಂದ್ರೆ ಇಲ್ಲಿಂದ ಪಾಸ್ ಆಗಿ ಹೋದವನು ವಾಪಸ್ ಬರೋದಿಲ್ಲ. ಅಷ್ಟು ಕಷ್ಟ ಕೊಟ್ಟಿರ್ತಾಳೆ ಅಲ್ವಾ? ನೋಡಿ ಹಂಗೆ ಆ ತರ ಟ್ರೈನಿಂಗ್ ಆಗಿರುತ್ತೆ ಇಲ್ಲಿ. ಇನ್ನೊಂದ್ ಸರ್ತಿ ಬರಬಾರದು. ನೋಡಿ ಜೈಲಿಂದ ಆಚೆ ಕಳ್ಸೋ ಕೈದಿಗಳಿಗೆಲ್ಲ ಮತ್ತೆ ಬನ್ನಿ ಅಂತ ಹೇಳಿ ಕಳಿಸ್ತಾರ. ಏನಂತ ಕಳಿಸ್ತಾರೆ? ಹಾಸ್ಪಿಟ್ಲ್ ಮತ್ತೆ ಬರ್ಬೇಡಿ ಅಂತ ಹೇಳ್ತಾರ ಅವ್ರು ಅಲ್ವಾ? ನೋಡಿ ನಾವೇನ್ ಮಾಡ್ತೀರಿ ಮೂರ್ಖರು, ಹೋಗುವಂತ ಪ್ರಯತ್ನ ಮಾಡ್ತೀರಿ. ನೋಡಿ ಹಂಗೆ ಈ ತನ್ನ ಬದ್ಧ ನೋಡಿ ಇಲ್ಲಿ ಹೇಳ್ತಿದ್ದಾರೆ, ಆಗ ಅವನು ಮತ್ತೆ ಇಲ್ಲಿಗೆ ಬರುವ ಸಂಭವವೇ ಇಲ್ಲ. ಆ ತರ ಟ್ರೈನಿಂಗ್ ಆಗಿರುತ್ತೆ. ಮಾಯಾದೇವಿ ಅಂದ್ರೆ ಹಂಗೆ ಟ್ರೈನಿಂಗ್ ಕೊಟ್ಟಿರ್ತಾಳೆ. ಸಾಕಪ್ಪ ಅನ್ಸ್ಬಿಡುತ್ತೆ. ನೋಡಿ ತನ್ನ ಬದ್ಧ ಜೀವನದಲ್ಲಿ ಜೀವಿಯು ತಾನೇ ಈ ಐಹಿಕ ಜಗತ್ತಿನ ಪ್ರಭು ಎಂದು ಭಾವಿಸುತ್ತಾನೆ. ಆದರೆ ಮುಕ್ತ ಸ್ಥಿತಿಯಲ್ಲಿ ಅವನು ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿ ಪರಮಪ್ರಭುವಿನ ಸಂಗಾತಿಯಾಗುತ್ತಾನೆ. ಆಗ ಅವನು ನಿತ್ಯ ಜ್ಞಾನಾನಂದ ಬದುಕನ್ನು ಸವಿಯುತ್ತಾನೆ. ಸೇಮ್ ಜೈಲಿಂದ ಬಿಡುಗಡೆ ಕೊಡೋ ತರನೇ ನೀವು ಯಾರಾದ್ರೂ ಹಾಸ್ಪಿಟ್ಲಲ್ಲಿ ಕೆಲವು ದಿನಗಳು ಅಡ್ಮಿಟ್ ಆಗಿ ಆಮೇಲೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಎಷ್ಟೊಂದು ವ್ಯತ್ಯಾಸ ಇರುತ್ತೆ. ಗಮನಿಸಿದೀರಾ? ನೀವೆಲ್ಲರೂ ಬಹಳಷ್ಟು ಜನ ಹಾಸ್ಪಿಟ್ಲಲ್ಲಿ ಒಂದ್ ಕೆಲವು ದಿನ ಅಡ್ಮಿಟ್ ಆಗಿ ಹೊರಗಡೆ ಬಂದವರೇ ಇದೀರಲ್ವಾ? ಹೌದು ಪ್ರಭುಜಿ. ನಿಮ್ಮಲ್ಲಿ ಒಬ್ಬೊಬ್ರಿಗೂ ಅಲ್ವಾ? ಕಲ್ಪನೆ ಮಾಡ್ಕೊಳ್ಳಿ, ಹಾಸ್ಪಿಟ್ಲ್ ಒಳಗಡೆ ಹೆಂಗಿರ್ತೀರಿ ಪೇಷಂಟ್ಗಳಾಗಿ, ಮನೆಗ್ ಬಂದ್ಮೇಲೆ ಹೆಂಗಿರುತ್ತೆ ನೋಡಿ. ಜೈಲಿಗೆ ಹೋಗಿ ಆಚೆ ಬಂದವರು ಕೂಡ ಹಂಗೇನೆ ನೋಡಿ. ಹಂಗೆ ತುಂಬಾ ವ್ಯತ್ಯಾಸ ಇದೆ. ಮುಕ್ತ ಸ್ಥಿತಿ, ಬದ್ಧ ಸ್ಥಿತಿ ಅನ್ನೋದು ತುಂಬಾ ವ್ಯತ್ಯಾಸ ಇದೆ. ಹರೇ ಪ್ರಭುಜಿ. ಅಂದ್ರೆ ಹೇಳಿ. ಮಾಯಾದೇವಿ ನಮ್ಮನ್ನು ಹೇಗೆ ಅಂದ್ರೆ ನಾವು ತುಂಬಾ ಪ್ಯೂರಿಫೈ ಆದ ನಂತರವೇ ಭಗವಂತನ ಆ ಧಾಮಕ್ಕೆ ಕಳಿಸೋದಂತ ಹೇಳಿ ಅರ್ಥ ಅಲ್ಲ ಪ್ರಭುಜಿ? ಎಕ್ಸಾಕ್ಟ್ಲಿ ಮಾತಾಜಿ, 100% ನೋಡಿ ನೀವು ಹೇಳಿದ್ದು ಸರಿಯಾದ. ಅಂದ್ರೆ ಆ ರೀತಿ ಇದ್ರಲ್ಲಿ ಉಂಟು ಭಾವಾರ್ಥದಲ್ಲಿ. ಈಗ ನೀವು ಜಸ್ಟ್ ಓದಿದ್ರಲ್ಲ, ಅಷ್ಟು ಅಂದ್ರೆ ತುಂಬಾ ಅವಳು ಅಷ್ಟು ತಡೆ ಒಡ್ಡುತ್ತಾಳೆ ನಮ್ಮನ್ನು ಪ್ಯೂರಿಫೈ ಆಗಿ 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 ಮತ್ತೆ ನಮ್ಮನ್ನು ಕಳಿಸುದಲ್ಲ ಪ್ರಭುಜಿ? ಹೌದು ಮಾತಾಜಿ, ಎಕ್ಸಾಕ್ಟ್ಲಿ ನೋಡಿ. ಹಂಗೆ ನಮ್ಮನ್ನ ಸರಿಯಾಗಿ ದಂಡಿಸಿ ಪರೀಕ್ಷಿಸಿ ಒಂದು ಚಿನ್ನವನ್ನ ಕಾಯಿಸ್ತಾ ಏನಾಗುತ್ತೆ, ಅದ್ರ ಹೊಳಪು ಪ್ಯೂರಿಟಿ ಜಾಸ್ತಿ ಆಗತ್ತೆ, ಇಂಪ್ಯೂರಿಟಿ ಎಲ್ಲ ಹೋಗುತ್ತೆ ನೋಡಿ. ಅದಕ್ಕೋಸ್ಕರ ಅದನ್ನ ಕಾಯಿಸುವಂತ ಕುದಿಸ್ತಾರೆ ಚಿನ್ನವನ್ನ, ಪ್ಯೂರಿಟಿ ಜಾಸ್ತಿ ಆಗತ್ತೆ. ಮಾಯಾದೇವಿನೂ ಹಂಗೇನೆ ನೋಡಿ, ಕಷ್ಟಗಳು ಕೊಡ್ತಾಳೆ ಆಕೆ ನೋಡಿ.
ಆದರೆ ಮುಕ್ತ ಸ್ಥಿತಿಯಲ್ಲಿ ಅವನು ಆಧ್ಯಾತ್ಮಿಕ ಲೋಕವನ್ನು ಪ್ರವೇಶಿಸಿ ಪರಮಪ್ರಭುವಿನ ಸಂಗಾತಿಯಾಗುತ್ತಾನೆ. ನೋಡಿ, ಕೃಷ್ಣ ತನ್ನ ಸಂಗಾತಿ ಮಾಡ್ಕೋಬೇಕಂದ್ರೆ ಅವನು ಎಷ್ಟು ಪ್ಯೂರ್ ಅಲ್ವಾ, ಶುದ್ಧಿ ಅಲ್ವಾ. ಆ ಮಟ್ಟಕ್ಕೆ ಶುದ್ಧಿ ಆಗ್ಬೇಕು ನಾವು ಅಂದ್ರೆ ಹೆಂಗಿರ್ಬೇಕು ಅಲ್ವಾ. ಹಂಗೆ ಚೈತೋ ದರ್ಪಣ ಮಾರ್ಜನಂ, ಚೈತನ್ಯ ಮಹಾಪ್ರಭುಗಳು ಹೇಳ್ಕೊಡೋದು ಇದೊಂದು ಕ್ಲೀನಿಂಗ್ ಪ್ರೋಸೆಸ್. ನೋಡಿ, ಇಡೀ ಕೃಷ್ಣ ಕಾನ್ಶಿಯಸ್ ಪ್ರೋಸೆಸ್ ಕ್ಲೀನಿಂಗ್ ಪ್ರೋಸೆಸ್. ಇನ್ನೊಂದು ಹೆಸರು, ಕೃಷ್ಣ ಕಾನ್ಶಿಯಸ್ ಇಸ್ ನಥಿಂಗ್ ಬಟ್ ಪ್ಯೂರ್ ಕಾನ್ಶಿಯಸ್ನೆಸ್ ಅಂತ ಪ್ರಭುಪಾದರು ಹೇಳ್ತಾರೆ. ಹಂಗೆ ಆಗ ಅವನು ನಿತ್ಯ ಜ್ಞಾನಾನಂದ ಬದುಕನ್ನು ಸವಿಯುತ್ತಾನೆ. ರೋಗಿ ಸ್ಥಿತಿಯಲ್ಲಿ ಸವಿಯಕ್ಕೆ ರುಚಿ ಎಲ್ಲ ಸಿಗಲ್ಲ. ನೋಡಿ, ಕಾಮಾಲೆಯವ್ರಿಗೆ ಏನ್ ತಿಂದ್ರೇನು ಕಹಿ ಕಹಿ ಅನ್ಸುತ್ತೆ ಅಲ್ವಾ. ಈ ವಿಷಯವನ್ನು ಮನುಷ್ಯನನ್ನು ಆಕರ್ಷಿಸಬೇಕು. ಈ ವಿಷಯವು ಮನುಷ್ಯನನ್ನು ಆಕರ್ಷಿಸಬೇಕು. ನೋಡಿ, ನಾವೇ ಪರೀಕ್ಷೆ ಮಾಡ್ಕೋಬೇಕು. ಇದು ಆಧ್ಯಾತ್ಮಿಕ ಸಾಧನೆ, ಭಕ್ತ ಸಂಘ, ಆಧ್ಯಾತ್ಮಿಕ ವಿಷಯ ಇದೆಲ್ಲ ಎಷ್ಟು ಮಟ್ಟಿಗೆ ನಮ್ಮನ್ನು ಆಕರ್ಷಿಸ್ತಾ ಇದೆ ನೋಡಿ. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ, ಎಷ್ಟರ ಮಟ್ಟಕ್ಕೆ ನಮಗೆ ಆಕರ್ಷಿಸ್ತಿದೆ ಅನ್ನೋದನ್ನ ನಾವೇ ಪರೀಕ್ಷೆ ಮಾಡ್ಕೋಬೇಕು. ನೋಡಿ, ಸಹಜವಾಗಿ ಆಕರ್ಷಿಸ್ಬೇಕು. ಯಾವ ಮಟ್ಟಕ್ಕೆ ಆಕರ್ಷಿಸ್ಬೇಕು ಅಂತಂದ್ರೆ ಪ್ರಭುಪಾದರು ಒಂದು ಹೋಲಿಕೆ ಕೊಡ್ತಾರೆ. ಒಬ್ಬ ಯುವಕ ಯುವತಿ ಮಧ್ಯದಲ್ಲಿ ಆಕರ್ಷಣೆ ಸಹಜವಾಗಿ ಹೆಂಗಿರುತ್ತೋ ಹಂಗೆ ಭಗವಂತ ಭಕ್ತನ ವಿಷಯದಲ್ಲಿ ಆಕರ್ಷಣೆ ನೋಡಿ. ನೋಡಿ, ಅದಕ್ಕೆ ಯಾರು ಹೇಳ್ಕೊಡ್ಲೇಬೇಕಾಗಿಲ್ಲ. ಒಬ್ಬ ಯುವಕನಿಗೆ ಆಕರ್ಷಣೆ ಆಗೋದು, ಯುವಕ ಯುವತಿಗೆ ಆಗೋದು, ನೋಡಿ ಇದನ್ನ ಯಾರು ಹೇಳ್ಕೊಳ್ಳೇಬೇಕಿಲ್ಲ. ನೋಡಿ, ತಾಯಿ ಮಗು ಪರಸ್ಪರ ನೋಡಿ ಪ್ರೀತಿ, ನೋಡಿ ಹಿಂಗೆಲ್ಲ ಹೇಳ್ತಾರೆ, ಹೋಲಿಕೆಗಳು ಕೊಡ್ತಾರೆ. ನೋಡಿ, ಈ ವಿಷಯ ಅಂದ್ರೆ ಆಧ್ಯಾತ್ಮಿಕ ವಿಷಯ. ಯಾವುದು? ಆತ್ಮದ ವಿಷಯ, ಅಧ್ಯಾತ್ಮ ವಿಷಯ ಆಕರ್ಷಿಸ್ಬೇಕು. ನೋಡಿ, ಅದಕ್ಕೋಸ್ಕರನೇ ಇಷ್ಟೂ ಪ್ರಯತ್ನ. ಭಗವಂತ ಬಂದು ಒಂದು ಲೀಲೆ ಮಾಡಿ ಹೋಗ್ತಾನೆ ನೋಡಿ ಅಂತಂದ್ರೆ ಆಕರ್ಷಿಸೋದಕ್ಕೆ. ನೋಡಿ, ಹಂಗೆ ಆ ಕೃಷ್ಣಾನದ್ರ ಪದದಲ್ಲೇನೆ ಆಕರ್ಷಣೆ ಅನ್ನೋದಿದೆ. ಎಲ್ಲವನ್ನ ಆಕರ್ಷಿಸೋನು ಯಾರೋ ಆತನು ಕೃಷ್ಣ ಅಂತ. ಆಕರ್ಷಣೆ ನೋಡಿ, ಆ ಕೃಷ್ಣ ಪದದ ಅರ್ಥವನ್ನ ಪ್ರಭುಪಾದರು ಹೇಳ್ತಾರೆ. ಯಾರು ಎಲ್ಲವನ್ನ ಆಕರ್ಷಿಸುವನೋ ಆತನೇ ಕೃಷ್ಣ ಅಂತ, ದ ಆಲ್ ಅಟ್ರಾಕ್ಟಿವ್ ಅಂತ ಪ್ರಭುಪಾದರು ಹೇಳ್ತಾರೆ. ಹಂಗೆ ಆತನು ಆ ನಿತ್ಯ ಜಗತ್ತಿಗೆ ಸಾಗಿ ಹೋಗಿ ವಾಸ್ತವಿಕತೆಯ ಈ ಮಿಥ್ಯಾ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದಲು ಬಯಸಬೇಕು. ಈ ಜಗತ್ತಿನಲ್ಲಿ ಅತ್ಯಾಸಕ್ತಿ ಇರುವವನಿಗೆ ಆ ಮೋಹವನ್ನು ಕತ್ತರಿಸುವುದು ಕಷ್ಟ. ನೋಡಿ, ಎಲ್ಲಾದ್ರೂ ಸಾಧ್ಯ ಹತ್ರ ನೋಡಿ, ನೀವು ಯೋಚನೆ ಮಾಡಿ. ಈ ಜಗತ್ತಿನಲ್ಲಿ ಅತ್ಯಾಸಕ್ತಿ ಇರುವವನಿಗೆ ಈ ಮೋಹವನ್ನು ಕತ್ತರಿಸುವುದು ಕಷ್ಟ. ನೀವು ಇದನ್ನ ನೋಡಿರ್ತೀರಿ ಅಲ್ವಾ. ಮನೆಯಲ್ಲಿ ಯಾರಾದ್ರೂ ಕುಟುಂಬದ ಸದಸ್ಯರು ತೀರ್ಕೊಂಡ್ರೆ ನೋಡಿ ಅವ್ರಿಗೆ ಹೆಂಗಿರುತ್ತೆ ನೋಡಿ. ಅವ್ರಿಗೆ ಆಕರ್ಷಣೆ, ಆಸಕ್ತಿ, ಆ ಮೋಹ ಕತ್ತರಿಸೋದಾಗ ನೋಡಿ ಎಷ್ಟು ಕಷ್ಟ, ನೋವಾಗತ್ತೆ ಅಲ್ವಾ. ನೋಡಿ, ಹಂಗೆ ಮೋಹವನ್ನು ಕತ್ತರಿಸುವುದು ಕಷ್ಟ. ಆದರೆ ಅವನು ಭಕ್ತರ ಸಹವಾಸದಲ್ಲಿ ಕೃಷ್ಣ ಪ್ರಜ್ಞೆಯನ್ನು ಅನುಸರಿಸಿದರೆ ಕ್ರಮೇಣ ಅನಾಸಕ್ತನಾಗುವ ಸಾಧ್ಯತೆಯುಂಟು. ನೋಡಿ, ಇದಕ್ಕೆ ಮನಸ್ಸು ಬಗ್ಗೆ ಅರ್ಜುನ ಕೃಷ್ಣನ್ಗೆ ಪ್ರಶ್ನೆ ಕೇಳ್ತಾನೆ. ನನ್ನ ಮನಸ್ಸು ನಿಯಂತ್ರಣ ಮಾಡೋದು ತುಂಬಾ ಕಷ್ಟ. ಅದಕ್ಕೆ ಕೃಷ್ಣ ಏನ್ ಹೇಳ್ತಾನೆ? ಅಭ್ಯಾಸ ವೈರಾಗ್ಯ. ನೋಡಿ, ಹಂಗೆ ವೈರಾಗ್ಯದ ಅಭ್ಯಾಸ ಮಾಡ್ಬೇಕು. ವೈರಾಗ್ಯ ಅಭ್ಯಾಸ, ಕೃಷ್ಣನಲ್ಲಿ ಆಸಕ್ತಿ ನೋಡಿ, ಭೌತಿಕ ಪ್ರಪಂಚದಲ್ಲಿ ವೈರಾಗ್ಯ ನೋಡಿ, ಹಂಗೆ ಸಾಧ್ಯತೆ ಉಂಟು. ಅದಕ್ಕಾಗಿ ಅವನು ಕೃಷ್ಣ ಪ್ರಜ್ಞೆಯಲ್ಲಿ ಇರುವವರ ಸಹವಾಸವನ್ನ ಮಾಡಬೇಕು ನೋಡಿ. ಇದು ತುಂಬಾ ಮುಖ್ಯ ನೋಡಿ. ಭಕ್ತರ ಸಂಘ ಆಫ್ಲೈನ್ ಸಂಘ ಮಾಡ್ಬೇಕು. ಆನ್ಲೈನ್ ಸಾಕಾಗಲ್ಲ ನೋಡಿ. ಆನ್ಲೈನ್ ಅಲ್ಲಿ ನಿಮ್ಗೆ ನಾನು ಪ್ರಸಾದ ಕೊಡ್ಬೋದಾ? ಆನ್ಲೈನ್ ಅಲ್ಲಿ ಪ್ರಸಾದ ತಿನ್ನಕ್ಕಾಗತ್ತಾ? ಇಲ್ಲ. ಅಡಿಗೆ ಮಾಡಿದೀವಿ, ಪ್ರಸಾದ ಇದೆ, ಬನ್ನಿ ತಿನ್ನಿ, ಎಷ್ಟು ರುಚಿಯಾಗಿದೆ ನೋಡಿ, ಆಗತ್ತಾ? ಆಗೋದಿಲ್ಲ. ತುಂಬಾ ಮಿತಿ ಇದೆ. ಆನ್ಲೈನ್ಗೂ ತುಂಬಾ ಮಿತಿ ಇದೆ ನೋಡಿ. ಮಹಾರಾಣಿ ಮಾತಾಜಿಯವರು ಮಂಗಳಾರತಿ ಮಾಡ್ತಾರೆ, ನಮ್ಗೆಲ್ಲ ತೋರಿಸ್ತಾರೆ. ಆ ಮಂಗಳಾರತಿ ಸ್ಪರ್ಶ ಮಾಡ್ಬೋದಾ? ಆಗೋದಿಲ್ಲ ನೋಡ. ಆ ಪುಷ್ಪ ಏನು ಅರ್ಪಣೆ ಮಾಡಿರ್ತಾರೋ ಅದನ್ನ ನಾವು ಸ್ಮೆಲ್ ಮಾಡ್ಬೋದಾ ಆನ್ಲೈನ್ ಅಲ್ಲಿ? ಆಗಲ್ಲ ಪ್ರಭು, ಆಗೋದಿಲ್ಲ ನೋಡಿ. ಚರಣಾಮೃತ ಕೊಡಕ್ ಹೋಗ್ತಾರೆ, ನಾವು ತಗೋಬೋದಾ? ಆಗೋದಿಲ್ಲ. ಹರೇ ಕೃಷ್ಣ ಪ್ರಭು, ನಿನ್ನೆ ರಥಯಾತ್ರೆಗೆ ಬಂದಿದ್ದಕ್ಕೆ ತುಂಬಾ ಭಕ್ತರನ್ನ ಎಲ್ಲರನ್ನು ಭೇಟಿಯಾದ್ವಿ, ತುಂಬಾ ಖುಷಿ ಆಯ್ತು ಪ್ರಭು. ತುಂಬಾ ಧನ್ಯವಾದ ಮಾತಾಜಿ. ನೀವು ಎಷ್ಟು ಕಷ್ಟಪಟ್ಟು ಬಂದಿದ್ದೀರಿ, ನೀವು ಪುಷ್ಪಲತಾ ಮಾತಾಜಿಯವರು ನೋಡಿ, ಎಷ್ಟು ದೂರದಿಂದ ನೋಡಿ. ಹಂಗೆ ಸುಂದರಿ ಚಿತ್ರಲೇಖ ಮಾತಾಜಿಯವರು, ಅವರ ತಾಯಿ
ಅವ್ರ ಮಗಳು ನೋಡಿ ಬಂದು ಹೋಗ್ಬೇಕಂದ್ರೆ ತುಂಬಾ ಕಷ್ಟ ಇರುತ್ತೆ, ನಿಜ ಹೇಳ್ತೀನಿ. ಹೆಣ್ಮಕ್ಳಿಗೆ ವಿಶೇಷವಾಗಿ ದೂರ ಪ್ರಯಾಣ. ನೋಡಿ ತುಂಬಾ ಧನ್ಯವಾದ ಮಾತಾಜಿ. ಹರಿ ಕೃಷ್ಣ. ನೋಡಿ ಹಂಗೆ ಮೊನ್ನೆ ರಥಯಾತ್ರಕ್ಕೂ ಕೂಡ ಬಹಳ ದೂರದಿಂದ ಭಕ್ತರು ಬಂದಿದ್ರು. ನೋಡಿ ಗದಗಿಂದ ನಂಜಮ್ಮ ಮಾತಾಜಿ, ರೇಣುಕಾ ಮಾತಾಜಿ, ನೋಡಿ ಆಮೇಲೆ ಅವ್ರ ಜೊತೆ ಇನ್ನು ಮೈತ್ರಿ ಮಾತಾಜಿ ಅವರು, ನೋಡಿ ಚಳ್ಳಕೆರೆ ಪರಶುರಾಂಪುರದಿಂದ ಬಹಳ ದೂರದಿಂದ ಭಕ್ತರುಗಳೆಲ್ಲ ಬಂದಿದ್ರು. ಪುಷ್ಪಲತಾ ಮಾತಾಜಿ ಅವರು, ನೋಡಿ ಚಿತ್ತಯ್ಯ ಪ್ರಭು, ವಿಜಯಮ್ಮ ಮಾತಾಜಿ ಎಲ್ಲರೂ ಬಂದಿದ್ರು. ನೋಡಿ ಹಂಗೆ ಅವಕಾಶ ಸಿಕ್ಕಾಗ ಕಷ್ಟ ಆಗತ್ತೆ, ಬಂದ್ಬಿಟ್ರೆ ನೋಡಿ ಭಕ್ತರ ಸಂಘ. ನೋಡಿ ಅದಕ್ಕೋಸ್ಕರ ಕಷ್ಟ ಇರುತ್ತೆ ನೋಡಿ, ಆದ್ರೆ ಏನು ಮಾಡಕ್ ಆಗಲ್ಲ. ಇವು ಸ್ವಲ್ಪ ಕಷ್ಟ, ತಪಸ್ಸಿದು ನೋಡಿ. ಈ ಹಿಮಾಲಯಕ್ಕೆ ಹೋಗಿ ಏನೇನೋ ತಪಸ್ ಮಾಡ್ತಾರೆ, ಅದಕ್ಕಿಂತ ದೊಡ್ಡ ತಪಸ್ಸ ಅಲ್ವಾ? ಇಲ್ಲ ಬದ್ರಿ ಕೇದಾರ್ನಾಥ್ ಹೋಗಿ ಬರ್ಬೇಕು ಅಂದ್ರೆ ಯಪ್ಪ ಎಷ್ಟು ಸವಾಲಿರುತ್ತೆ ಗೊತ್ತಾ. ನೋಡಿ ಹಂಗೆ ನೋಡಿ ಅದಕ್ಕಾಗಿ ಅವನು ಕೃಷ್ಣ ಪ್ರಜ್ಞೆಯಲ್ಲಿರೋ ಸಹವಾಸವನ್ನ ಮಾಡ್ಬೇಕು. ನೋಡಿ ಅವಕಾಶ ಸಿಕ್ಕಾಗ ನೋಡಿ ಸಂಘಕ್ಕೆ ಬರ್ಬೇಕು. ಇವತ್ತು ಸಂಡೇ ಪ್ರೋಗ್ರಾಮ್ ನೋಡಿ ಇದೇ, ಇವತ್ತು ಕೂಡ ಈ ಪ್ರಯತ್ನ ಮಾಡ್ಬೇಕು. ಕೃಷ್ಣ ಪ್ರಜ್ಞೆಗೆ ಮುಡಿಪಾದ ಸಂಘವನ್ನು ಹುಡುಕಿಕೊಂಡು ಹೋಗಬೇಕು. ನೋಡಿ ಹುಡುಕೊಂಡು ಹೋಗ್ಬೇಕು. ಎಲ್ಲಿ ಸಂಘ ನೋಡಿ, ಎಲ್ಲಿ ಭಕ್ತಿ ಸೇವೆ, ಭಕ್ತಿ ನೋಡಿ ಸಂಘದಲ್ಲೇ ಸೇವೆ ಸಿಗೋದು. ನಿಮ್ ಮನೆಯಲ್ಲಿದ್ದು ನೀವು ಭಕ್ತಿ ಸೇವೆ ಮಾಡ್ತೀವಿ ಅಂದ್ರೆ ಅದು ನಿಮ್ ಸಾಧನೆ ಅಷ್ಟೇ, ಸೇವೆ ಅಲ್ಲ ಅಂತ ವರದಕೃಷ್ಣ ಪ್ರಭು ಮನೆ ಹೇಳ್ಕೊಟ್ಟಿದ್ದಾರೆ. ಗುರು ಮಹಾರಾಜರು ಆಕ್ಚುಲಿ ಹೇಳಿದ್ದದು, ಗುರು ಮಹಾರಾಜರು ಹೇಳಿದ್ದು ಅದನ್ನೇ ಪ್ರಭುಜಿಯವರು ಎಲ್ಲ ಕಡೆ ನೋಡಿ ಅದನ್ನೇ ಪ್ರಚಾರ ಮಾಡ್ತಿದ್ದಾರೆ. ಭಕ್ತಿ ಸೇವೆಯನ್ನು ಮಾಡುವುದು ಹೇಗೆ ಎಂದು ಕಲಿತುಕೊಳ್ಳಬೇಕು. ಈ ರೀತಿಯಲ್ಲಿ ಅವನು ಐಹಿಕ ಜಗತ್ತಿನ ಮೋಹವನ್ನು ಕತ್ತರಿಸಿ ಹಾಕಬಹುದು. ಕಾವಿಯ ಬಟ್ಟೆಯನ್ನು ಧರಿಸಿದ ಮಾತ್ರದಿಂದಲೇ ಐಹಿಕ ಜಗತ್ತಿನ ಆಕರ್ಷಣೆಯಿಂದ ಬಿಡುಗಡೆಯಾಗುವುದಿಲ್ಲ. ಅವನು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಆಸಕ್ತಿಯನ್ನು ಪಡೆಯಬೇಕು. ಆದುದರಿಂದ 12ನೇ ಅಧ್ಯಾಯದಲ್ಲಿ ವರ್ಣಿಸಿರುವ ಭಕ್ತಿ ಸೇವೆಯೊಂದೇ ನಿಜವಾದ ಮೋಕ್ಷದ ಮಿಥ್ಯಾ ಪ್ರತಿಬಿಂಬದಿಂದ ಬಿಡುಗಡೆ ಹೊಂದುವ ಮಾರ್ಗ. ನೋಡಿ ಇಲ್ಲಿ ನಾವು ಪ್ರತಿಬಿಂಬ ನೋಡಿ ಮಿಥ್ಯಾ ನೋಡಿ ವೃಕ್ಷ ಎಲ್ಲ ಓದ್ತಿದ್ವಲ್ಲ, ನಿಜವಾದ ವೃಕ್ಷದ ಮಿಥ್ಯಾ ಪ್ರತಿಬಿಂಬ ಎಲ್ಲ ಓದಿದ್ವಲ್ವಾ ನಿನ್ನೆ ಮೊನ್ನೆ. ನೋಡಿ ಅದನ್ನ ಬಿಡಿಸ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಭಕ್ತರ ಸಂಘ ಬೇಕು. ನೋಡಿ ಭಕ್ತಿ ಸೇವೆ ಮಾಡ್ಬೇಕು. 12ನೇ ಅಧ್ಯಾಯದಲ್ಲಿ ಭಕ್ತ್ಯಾಮಾಂ ಅಭಿಜಾನಾತಿ ಅಂತ ಹೇಳ್ಬಿಟ್ಟಿದ್ದಾರೆ. ನೋಡಿ ಭಕ್ತಿ ಸೇವೆಯನ್ನ ಭಕ್ತಿ ಯೋಗೇನ ಸೇವತೆ ಅಂತೆಲ್ಲ ಹೇಳಿದ್ದಾರೆ ನೋಡಿ ಹಿಂದಿನ ಅಧ್ಯಾಯದಲ್ಲಿ, 13ನೇ ಅಧ್ಯಾಯದಲ್ಲಿ. ಇದನ್ನು ಮನುಷ್ಯನು ಗಂಭೀರವಾಗಿ ತೆಗೆದುಕೊಳ್ಳಬೇಕು. ಎಲ್ಲ ಬಗೆಯ ಪ್ರಕ್ರಿಯೆಗಳು ಐಹಿಕ ಪ್ರಕೃತಿಯಿಂದ ಕಲ್ಮಶವಾಗುವುದನ್ನು 14ನೇ ಅಧ್ಯಾಯದಲ್ಲಿ ವರ್ಣಿಸಿದೆ. ಭಕ್ತಿ ಸೇವೆಯೊಂದೇ ಪರಿಶುದ್ಧವಾಗಿ ಆಧ್ಯಾತ್ಮಿಕವಾದದ್ದು ಎಂದು ವರ್ಣಿಸಿದೆ. ಇಲ್ಲಿ ಪರಮಂ ಮಮ ಎನ್ನುವ ಮಾತುಗಳು ಮುಖ್ಯವಾದದ್ದು. ನೋಡಿ ಪ್ರಭುಪಾದರು ಕೆಲವರು ಮುಖ್ಯವಾದ ಮಾತುಗಳು ಕೂಡ ಹೈಲೈಟ್ ಮಾಡ್ತಿದ್ದಾರೆ. ವಾಸ್ತವವಾಗಿ ಮೂಲೆ ಮೂಲೆಯು ಪ್ರಭುವಿನ ಸ್ವತ್ತು, ಆದರೆ ಆಧ್ಯಾತ್ಮಿಕ ಜಗತ್ತು ಪರಮಂ 6 ಸಿರಿಗಳಿಂದ ತುಂಬಿದ್ದು, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು ಅಥವಾ ನಕ್ಷತ್ರಗಳ ಅಗತ್ಯವಿಲ್ಲ ಎನ್ನುವುದನ್ನು ಕಠೋಪನಿಷತ್ತು ದೃಢಪಡಿಸುತ್ತದೆ. ನಾ ತತ್ರ ಸೂರ್ಯೋ ಭಾತಿ ನಾ ಚಂದ್ರ ತಾರಕಂ. ಇದು ವಿಶೇಷ. ಏನು ಈ ಭಾಗವತ ನೋಡಿ ಗೀತೋಪನಿಷತ್ ಅಂತ ಹೇಳ್ತಾರೆ. ಒಂದು ಹೇಳಿದ್ದು ಉಪನಿಷತ್ತಲ್ಲಿ ಅದನ್ನೇ ಅಧಿಕೃತ ಇನ್ನೊಂದು ಉಪನಿಷತ್ತಲ್ಲೂ ಕೂಡ ಅದನ್ನೇ ಹೇಳುವಂಥದ್ದು ವಿಶೇಷ. ಅಧಿಕೃತತೆ ಇನ್ನು ಹೆಚ್ಚು ಕೊಡಿಸುತ್ತೆ, ನಮಗೆ ವಿಶ್ವಾಸ ಹೆಚ್ಚು ಬೆಳೆಸುತ್ತೆ. ನೋಡಿ ಹಂಗೆ ಬೇರೆ ಬೇರೆ ಉಪನಿಷತ್ತುಗಳಲ್ಲೂ ಕೂಡ ಇದೇ ಮಾತು, ಇದೇ ಸಾಲು ಬರುತ್ತೆ. ನಾ ತತ್ರ ಸೂರ್ಯೋ ಭಾತಿನಾ ಚಂದ್ರ ತಾರಕಂ. ಇಡೀ ಆಧ್ಯಾತ್ಮಿಕ ಜಗತ್ತನ್ನು ಪರಮಪ್ರಭುವಿನ ಅಂತರಂಗ ಶಕ್ತಿಯು ಬೆಳಗುತ್ತದೆ. ನೋಡಿ ಇಲ್ಲಿ ವಿಷಯ ಗೊತ್ತಾಗೋಯ್ತು. ನೋಡಿ ಹಂಗೆ ಅಂತರಂಗ ಶಕ್ತಿ ಶರಣಾಗತಿಯಿಂದ ಮಾತ್ರ ಆ ಪರಮಧಾಮವನ್ನು ಪಡೆಯಲು ಸಾಧ್ಯ, ಬೇರಾವ ರೀತಿಯಿಂದಲೂ ಸಾಧ್ಯವಿಲ್ಲ. ನೋಡಿ ಬೇರಾವ ರೀತಿನೂ ಸಾಧ್ಯ ಇಲ್ಲ, ಬರೀ ಶರಣಾಗತಿನೇ. ನೋಡಿ ಹಂಗೆ ನೋಡಿ ಹಂಗೆ ರಂಜನ್ ಪ್ರಭುಜಿಯವ್ರ ಪ್ರಶ್ನೆ ಕೇಳ್ತಿದ್ರೆ 2 ತರದ ಮಾಯೆ ಬಗ್ಗೆ ಹೇಳ್ತಿದ್ರೆ ನೋಡಿ. ಯೋಗಮಾಯ, ಮಹಾಮಾಯ. ಪ್ರಭುಜಿ 2 ತರದ ಮಾಯೆ ನೋಡಿ. ಆ ಯೋಗ ಮಾಯೆ ಅಂದ್ರೆ ನೋಡಿ ಅದನ್ನ ಎಲ್ಲ ನಡೆಸುವಂಥದ್ದು ಸುಭದ್ರಾಮಯಿ ದೇವಿ. ನೋಡಿ ಅದು ಯೋಗ ಮಾಯೆ, ಅಂತರಂಗ ಶಕ್ತಿ ಅಂತ ಹೇಳೋದು. ನೋಡಿ ಒಂದು ಯೋಗ ಮಾಯ, ಇನ್ನೊಂದು ಮಹಾಮಾಯ.
ನೋಡಿ ಅದನ್ನೇ ಇಲ್ಲಿ ಮಹಾಮಾಯ ಧಾಮ ಅಂತ ಇಲ್ಲಿ ಓದ್ತಾ ಇದೀವಲ್ವಾ, ಮಹಾಮಾಯೆ. ನೋಡಿ ಈ ನೋಡಿ ಪಾರ್ವತಿ ದೇವಿಯನ್ನ ಬಹಳಷ್ಟು ಕಡೆ ಮಹಾಮಾಯೆ ಅಂತ ಕೊಂಡಾಡ್ತಾರಲ್ವಾ, ಕೇಳಿದಿರಲ್ವಾ? ಲಲಿತ ಸಹಸ್ರನಾಮದಲ್ಲೆಲ್ಲ ಬರುತ್ತೆ ಅಲ್ವಾ? ಹೌದು ಪ್ರಭು. ಮಹಾಮಾಯೆ ಅಂತ ಬರುತ್ತೆ. ನೋಡಿ ಮಹಾಮಾಯೆ ನಮ್ಮನ್ನೆಲ್ಲ ಈ ಭೌತಿಕ ಜಗತ್ತನ್ನ ನಡೆಸ್ತಾ ಇರುವಂತದ್ದು. ಇದು ದೇವಿ ಧಾಮ. ಭಗವಂತನ ಧಾಮ ಏನಿದೆಯಲ್ಲ ಅದು ಯೋಗಮಾಯ. ಎರಡು ತರದ ಮಾಯೆಗಳ ಬಗ್ಗೆ ರಂಜನ್ ಪ್ರಭು ಪ್ರಶ್ನೆ ಕೇಳು. ನೋಡಿ ಹಂಗೆ ನೋಡಿ ಅದೇ ಯೋಗಮಾಯೆ ಭೌತಿಕ ಪ್ರಪಂಚಕ್ಕೆ ನೋಡಿ ಕನ್ವರ್ಟ್ ಆದ್ರೆ ಮಹಾಮಾಯೆ ಆಗ್ತಾಳೆ, ದುರ್ಗಾದೇವಿ ಅಂತ ಹೇಳೋದು. ನೋಡಿ ಹರೇ ಕೃಷ್ಣ. ನೋಡಿ ಹಿಂಗೆ ಇವತ್ತಿನ ಶ್ಲೋಕ ಬಹಳ ಮುಖ್ಯ ಆಗತ್ತೆ. ಬೇರೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು. ರಂಜನ್ ಪ್ರಭು ನಿಮ್ಗೆ ಉತ್ತರ ಸಿಗ್ತಾ? ಯೋಗಮಾಯ ಮಹಾಮಾಯ, ಅಂತರಂಗ ಶಕ್ತಿ ಬಹಿರಂಗ ಶಕ್ತಿ, ಸಿಕ್ಕಿದೆ ಪ್ರಭು. ಒಂದು ಅರೇಂಜ್ಮೆಂಟ್ ಮಾಡೋದು. ನೋಡಿ ಕೃಷ್ಣ ಈ ಭೌತಿಕ ಪ್ರಪಂಚಕ್ಕೆ ಬಂದು ಲೀಲೆ ಮಾಡ್ಬೇಕಂದ್ರೆ ನೋಡಿ ಹೆಂಗೆ ಪ್ರಧಾನ ಮಂತ್ರಿ ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ಹೋದ್ರೆ ಅವ್ರದ್ದೊಂದು ಪರ್ಸನಲ್ ಒಂದು ಟೀಮ್ ಇರುತ್ತೆ. ಪರ್ಸನಲ್ ಸೆಕ್ರೆಟರಿ, ಪರ್ಸನಲ್ ಅಸಿಸ್ಟೆಂಟ್, ನೋಡಿ ಅವ್ರಿಗೆ ಸರ್ವೆಂಟ್ಸ್ ಎಲ್ಲ ಇರ್ತಾರೆ, ಬಾಡಿ ಗಾರ್ಡ್, ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಇರ್ತಾರೆ. ನೋಡ ಅವರೇ ಮ್ಯಾನೇಜ್ ಮಾಡ್ತಿರ್ತಾರೆ. ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್ ಅಂತ ಇರುತ್ತೆ, PMO ಅಂತ ಹೇಳ್ತಾರೆ ಅದಕ್ಕೆ. ಬಟ್ ಅದೇ ತರ ಚೀಫ್ ಮಿನಿಸ್ಟರ್ಸ್ ಆಫೀಸ್ ಅಂತ ನಮ್ಮ ಕರ್ನಾಟಕ ಹಂತದಲ್ಲಿದ್ರೆ PMO ಅಂತ ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್. ನಿಮ್ಗೆ ಏನಾದ್ರೂ ಪ್ರೈಮ್ ಮಿನಿಸ್ಟರ್ ಇಂದ ಬೇಕಂದ್ರೆ ನೋಡಿ ಅವರು ಆ PMO ಅನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಪ್ರೈಮ್ ಮಿನಿಸ್ಟರ್ಸ್ ಆಫೀಸ್. ನೋಡಿ ಅಲ್ಲಿ ಆಫೀಸ್ ಅಲ್ಲಿ ಪರ್ಸನಲ್ ಸೆಕ್ರೆಟರಿ, ಪರ್ಸನಲ್ ಅಸಿಸ್ಟೆಂಟ್, ನೋಡಿ ಪರ್ಸನಲ್ ಬಾಡಿ ಗಾರ್ಡ್ಸ್ ಎಲ್ಲ ಇರ್ತಾರೆ, ಅವರ ಶೆಡ್ಯೂಲ್ ಮಾಡೋರು. ಆ ಮೋದಿ ಏನು ಮಾಡಲ್ಲ ಆಕ್ಚುಲಿ, ಆತನ ಶೂ ಪಾಲಿಶ್ ಕೂಡ ಮಾಡ್ಕೊಳಲ್ಲ. ನೋಡಿ ಆತನ ಅಡ್ಗೆ ಆತನ ಮಾಡ್ಕೊಳಲ್ಲ. ಹೌದಾ? ಅಡ್ಗೆ ಮೋದಿ ಎಲ್ಲಾದ್ರೂ ಅಡ್ಗೆ ಮಾಡ್ಕೊಳ್ಳೋದು ನೋಡಿದ್ರೆ ಚಾಯ್ವಾಲ ಇರ್ಬಹುದು ಇಲ್ಲ ಪ್ರಭು. ಇಲ್ವಾ? ಬೆಳಗ್ಗೆ ನಾಷ್ಟ, ಮಧ್ಯಾಹ್ನ ಊಟ ಎಲ್ಲ ಅಡ್ಗೆ ಮಾಡ್ಕೊ ಸೌದೆ ಇಟ್ಕೊಂಡು ಸ್ಟವ್ ಹಚ್ಕೊಂಡು ಕೂತ್ಕೊಂಡಿರ್ತಾನ? ನೋಡಿದ್ರ ಮೋದಿ? ಇಲ್ಲ. ನೋಡ ಆತ ಮಾಡೋದು ಹೆಂಗಿರುತ್ತೆ. ಅದೇ ತರ ಕೃಷ್ಣನು ಕೂಡ ಯೋಗ ಮಾಯೆ ಎಲ್ಲ ವ್ಯವಸ್ಥೆ ಮಾಡುತ್ತೆ. ಕೃಷ್ಣನ್ಗೆ ಏನ್ ಬೇಕೋ ಎಲ್ಲ ನೋಡಿ ಯೋಗ ಮಾಯೆ ವ್ಯವಸ್ಥೆ ಮಾಡುತ್ತೆ. ಬಲರಾಮ ನೋಡ ಆ ಸೇವೆಗಳಲ್ಲೆಲ್ಲ ದೊಡ್ಡ ಪಾತ್ರ. ನೋಡ ಆತ ಹಾಸಿಗೆ ಆಗ್ತಾನೆ, ಮೈ ಆಭರಣ ಆಗ್ತಾನೆ, ಕೊಡೆ ಆಗ್ತಾನೆ. ನೋಡಿ ಈ ಜಗತ್ತು ನೋಡಿ ಇದನ್ನೆಲ್ಲ ಸೃಷ್ಟಿ ವಿಸ್ತರಣೆನೇ ಬಲರಾಮ ಎಲ್ಲ ನಡೆಸ್ತಾನೆ. ನೋಡಿ ಹಂಗೆ ಸಂಕರ್ಷಣ. ನೋಡಿ ಭೂಮಿಗೆ ಗುರುತ್ವಾಕರ್ಷಣೆ ಶಕ್ತಿ ಎಲ್ಲ ಹೆಂಗ್ ಬರುತ್ತೆ, ಎಲ್ಲಿಂದ ಯಾರಿಂದ ಬರುತ್ತೆ, ವಿಜ್ಞಾನಿಗಳಿಗೆಲ್ಲ ದೊಡ್ಡ ಪ್ರಶ್ನೆ ಇದೆ ಅಲ್ವಾ? ನೋಡಿ ಹಂಗೆ ಮಹಾಮಾಯೆ ನೋಡಿ ಇನ್ನೊಂದು ಜವಾಬ್ದಾರಿ, ನಮ್ಮನ್ನೆಲ್ಲ ನೋಡಿ ತರಬೇತಿಗೊಳಿಸುವಂತ ಪ್ರಯತ್ನ. ನೋಡಿ ಹಂಗೆ ತರಬೇತಿಗೊಳಿಸಿ, ಶುದ್ಧಿಗೊಳಿಸಿ, ಪಾಠ ಕಲಿಸಿ ನೋಡಿ ವಾಪಸ್ ಭಗವದ್ಧಾಮಕ್ಕೆ ಕಳಿಸುವಂತ ಒಂದು ಪ್ರಯತ್ನ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ, ಮಾಯಾವಾದಿಗಳು ಇರ್ತಾರಲ್ಲ, ಅವರು ಈ ಒಂದು ದೇವಿ ಧಾಮವನ್ನ ಕ್ರಾಸ್ ಮಾಡಕ್ ಆಗುತ್ತೆ ಪ್ರಭುಜಿ ಅವ್ರಿಗೆ? ಯಾಕಂದ್ರೆ ಪ್ರಭುಜಿ ಹೇಳ್ತಿದ್ರು ವಿರಜಾ ನದಿನಲ್ಲಿ ಸ್ನಾನ ಮಾಡ್ಬಿಟ್ರೆ ನಮ್ಗೆ ಆ ಕಡೆ ಹೋಗ್ಬೋದು, ಅಂದ್ರೆ ವೈಕುಂಠಕ್ಕೆ. ಬ್ರಹ್ಮಜ್ಯೋತಿಗೆ ಅವರು ಯಾವಾಗ್ಲೂ ಬ್ರಹ್ಮಜ್ಯೋತಿನಲ್ಲೇ ಆಸಕ್ತರಾಗಿರ್ತಾರಲ್ಲ, ಹಾಗಾಗಿ ಇದ್ರ ಆಚೆ ಬ್ರಹ್ಮಜ್ಯೋತಿ ಇರುವಂತದ್ದು. ಇದನ್ನ ಕ್ರಾಸ್ ಮಾಡ್ಲಿಕ್ಕೆ ಆಗುತ್ತೆ ಪ್ರಭುಜಿ ಅವ್ರಿಗೆ? ನೋಡಿ ಅವರು ಅಲ್ಲಿವರೆಗೂ ಹೋಗ್ತಾರೆ. ನೋಡಿ ಆ ಬ್ರಹ್ಮಜ್ಯೋತಿ ಅಲ್ಲಿ ಇರ್ತಾರೆ, ಕ್ರಾಸ್ ಆಗಿ ಹೋಗ್ತಾರೆ. ಬ್ರಹ್ಮಜ್ಯೋತಿ ಅವರು ಪರಿಕಲ್ಪನೆನೇ ಅಷ್ಟೇ ಹಂಗೇ ಇಟ್ಕೊಂಡಿರ್ತಾರೆ. ನೋಡಿ ನಿಮ್ಮನ್ನಾಗ್ಲಿ ಯಾರು ಒತ್ತಾಯ ಮಾಡಿ ನಿಮ್ಮ ಮನಸ್ಥಿತಿಯನ್ನ ಬದಲಾಯಿಸಕ್ ಆಗಲ್ಲ. ನೀವೇ ಅದನ್ನ ತಿಳ್ಕೋಬೇಕು, ಫೋರ್ಸ್ ಮಾಡಕ್ ಆಗಲ್ಲ ಅಲ್ವಾ? ನೋಡಿ ಅವರು ಮಾಯವಾದಿಗಳು ನೋಡಿ ಬ್ರಹ್ಮವಾದಿಗಳು, ಮಾಯವಾದಿಗಳು ಆ ಒಂದು ಅರ್ಥ ಗ್ರಹಿಕೆ ಇಟ್ಕೊಂಡಿರ್ತಾರೆ. ಹಂಗಾಗಿ ನೋಡಿ ಅವ್ರು ಈ ಭೌತಿಕ ಪ್ರಪಂಚ ಇದೇನು 7 ಸುತ್ತಿನ ಕೋಟೆ ಅಂತ ಇಲ್ಲಿ ಕಾಣ್ತಿದೆ, ಈ ಬ್ರಹ್ಮಾಂಡದ ಆಚೆ ಬಂದ್ರು ವಿರಜಾ ನದಿಯನ್ನು ದಾಟಿ ಆ ಬ್ರಹ್ಮಜ್ಯೋತಿಯಲ್ಲಿ ಅಲ್ಲಿದ್ದು ನೋಡ ಅವ್ರಿಗೆ ನೋಡಿ ಅದೇ ಪರಮ ಅಂತ ಅನ್ಕೊಂಡಿರ್ತಾರೆ. ಎಷ್ಟೋ ದಿನ ಇದ್ಮೇಲೆ ನೋಡಿ ಈ ಸ್ಥಳದಲ್ಲಿ ನೋಡಿ ಇಲ್ಲಿ ಬ್ರಹ್ಮಜ್ಯೋತಿಯಲ್ಲಿ ಅವ್ರಿಗೆ ಸಮಾಧಾನ ಆಗೋದಿಲ್ಲ. ನೋಡಿ ಈ ಕಡೆ ಹೋಗಕ್ ಆಗಲ್ಲ, ಯಾಕಂದ್ರೆ ಅವರು ಭಗವಂತ ಪುರುಷ,
ನೋಡಿ, ವ್ಯಕ್ತಿ ಅನ್ನೋ ನಂಬಿಕೆ ಇಲ್ಲ ಅವ್ರಿಗೆ, ಆ ತಿಳುವಳಿಕೆನೇ ಇಲ್ಲ, ಅರ್ಥ ಗ್ರಹಿಕೆನೇ ಇಲ್ಲ. ಸಹಜವಾಗಿನೇ ಇಲ್ಲೇ ಜಾಸ್ತಿ ಹೊತ್ತು ಬೆಳಕಿನ ಜೊತೆಗೆ ಇರೋಕ್ ಆಗಲ್ಲ. ನೀವ್ ಯಾರು ಬೆಳಕು ಜೊತೆನೇ ಇರೋಕ್ ಆಗಲ್ಲ ಅಲ್ವಾ? ಎಷ್ಟೊತ್ತು ಈ ಬೆಳಕು ಜ್ಯೋತಿಯಲ್ಲೇ ಇರೋದು. ನೋಡಿ, ನಾವು ಮೊನ್ನೆ ವಿಚಾರ ಮಾಡ್ತಿದ್ವಲ್ಲ ಬ್ರಹ್ಮಜ್ಯೋತಿ ಬಗ್ಗೆ. ಬ್ರಹ್ಮಜ್ಯೋತಿಯಲ್ಲಿ ಏನಿರುತ್ತೆ, ಅವ್ರಿಗೆ ಏನ್ ಸಿಗತ್ತೆ ಅಂತ ನಾವು ವಿಚಾರ ಬ್ರಾಹ್ಮಣೋ ಹಿ ಪ್ರತಿಷ್ಠಾ ಶ್ಲೋಕದಲ್ಲಿ ನಾವು ಓದಿದ್ವಿ ಅಲ್ವಾ? ಅಲ್ಲಿ ಆನಂದ ನೋಡಿ, ಅಲ್ಲಿ ಸ್ವಲ್ಪ ಸಿಕ್ಕಂಗಿರುತ್ತೆ ನೋಡಿ, ಅದೇ ಪರಮ ಅಲ್ಲ. ನೋಡಿ, ಬ್ರಾಹ್ಮಣೋ ಹಿ ಪ್ರತಿಷ್ಠಾ ಶ್ಲೋಕ ಎಷ್ಟಿದು ನೋಡಿ, 27ನೇ ಶ್ಲೋಕ ಹಿಂದಿನ ಅಧ್ಯಾಯದಲ್ಲಿ. ನಿರಾಕಾರ ಬ್ರಹ್ಮನಿಗೆ ಮೃತ್ಯುವಿಲ್ಲ, ಅವನು ಅವಿನಾಶಿ, ಶಾಶ್ವತ ಮತ್ತು ಪರಮ ಸುಖದ ಸಹಜ ಸ್ಥಿತಿ. ನೋಡಿ, ಅಲ್ಲಿ ಪರಮ ಸುಖದಲ್ಲಿ ಇರ್ತಾರೆ. ವ್ಯಕ್ತಿ ಸಂಪರ್ಕ ಬೇಕು. ನೋಡಿ, ನಾನು ಈ ನಿರಾಕಾರ ಬ್ರಹ್ಮನಿಗೆ ಆಧಾರ. ನೋಡಿ, ಇಲ್ಲೇ ಎಷ್ಟೋ ವರ್ಷಗಳು ಇರ್ತಾರೆ ಅವರು, ಲಕ್ಷಾಂತರ ವರ್ಷಗಳು ಇರ್ತಾರೆ. ಆದ್ರೆ ಇದು ಎಟರ್ನಲ್ ಅಲ್ಲ. ಅವ್ರಿಗೆ ಸಮಾಧಾನ ಸಿಗಲ್ಲ. ಚಿತ್ ಅಲ್ವಾ, ಸಚ್ಚಿತ್ ಆನಂದ. ಆ ಪರಸ್ಪರ ನೋಡಿ ಸಂಭಾಷಣೆ, ಪರಸ್ಪರ ಸಂವಹನ, ಕಮ್ಯುನಿಕೇಶನ್ ಎಲ್ಲ ಬೇಕು ನೋಡಿ. ಹಂಗಾಗಿ ಅವ್ರು ಇಲ್ಲಿಂದ ವಾಪಸ್ ಮತ್ತೆ ಭೌತಿಕ ಪ್ರಪಂಚಕ್ಕೆ ಬಿದ್ದೋಗ್ತಾರೆ ಅಂತ ಹೇಳ್ತಾರೆ. ಅವರು ವಿರಜನದಿ ದಾಟಿ ಹೋಗ್ತಾರೆ, ಬ್ರಹ್ಮಜ್ಯೋತಿಯಲ್ಲೂ ಇರ್ತಾರೆ, ಅಲ್ಲೇ ಲೀನ ಆಗ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ. ನೋಡಿ, ಆತ್ಮಹತ್ಯೆ ತರಾನು ಅನ್ಸುತ್ತೆ ಅವರಿಗೆ, ಕಳ್ಕೊಂಡ್ಬಿಡ್ಬೇಕು ಅಸ್ತಿತ್ವ, ವ್ಯಕ್ತಿತ್ವನೇ ಬೇಡ ಅಂತ. ನೋಡಿ, ಅಲ್ಲೇ ಹಂಗೇ ಇರಕ್ ಆಗಲ್ಲ. ಆಮೇಲೆ ಭೂಲೋಕಕ್ಕೆ ಬರ್ತಾರೆ. ನೋಡಿ, ಭೂಲೋಕದಲ್ಲಿ ಬಂದು ಇಲ್ಲಿ ಏನ್ ಮಾಡ್ತಾರೆ ಅಂತ ಗೋಪಾದ್ರು ಹೇಳ್ತಾರೆ. ಇಲ್ಲಿ ಅವ್ರಿಗೆ ಮತ್ತೆ ಅದೇ ಶುರು ಮಾಡ್ತಾರೆ. ಮತ್ತೆ ಅದೇ ಏನು ಸಮಾಜ ಉದ್ಧಾರ ಕಲ್ಯಾಣ ಕಾರ್ಯಗಳು ಮಾಡ್ತಾರಂತೆ. ಯಾಕಂದ್ರೆ ಅವ್ರಿಗೆ ಇದರಲ್ಲಿ ಸ್ಯಾಟಿಸ್ಫೈ ಸಿಗ್ಲಿಲ್ಲ. ಮತ್ತೆ ಕಲ್ಯಾಣ ಕಾರ್ಯಗಳು, ಮದ್ವೆಗಳು ಮಾಡ್ಸೋದು, ಊಟ ಹಂಚೋದು, ನೋಡಿ ಈ ತರದ್ದು ಪ್ರಯತ್ನ ಮಾಡ್ತಾರೆ ಅವರು. ಹರೇ ಕೃಷ್ಣ. ಬ್ರಹ್ಮಜ್ಯೋತಿ ಎಲ್ಲಿ ಇರೋರು ಲೀನ ಆಗಕ್ಕೆ ಪ್ರಯತ್ನ ಪಡ್ತಾರೆ. ಅದು ಶಾಶ್ವತವಾಗಿ ಅಲ್ಲೇ ಇರಕ್ ಆಗೋದಿಲ್ಲ. ಇದು ನಿಮ್ಗೂ ಅನುಭವ ನೋಡಿ. ನಿಮ್ಮ ಒಂದ್ ರೂಮಲ್ಲಿ ನಾನು ನಿಮ್ಮನ್ನ ಕೂಡ ಹಾಕ್ಬಿಡ್ತೀನಿ, ನಿಮ್ಗೆ ಬೇಕಾದ ಊಟ ನೋಡಿ ಎಲ್ಲ ಕೊಡ್ತೀನಿ, ಆದ್ರೆ ಮನೆ ಆ ರೂಮ್ ಇಂದ ಆಚೆ ಬರ್ಬಾರ್ದು. ಪರವಾಗಿಲ್ವಾ? ಇರ್ತೀರಾ? ಇರ್ಲಿಕ್ಕಾಗಲ್ಲ. ನೋಡಿ, ಪ್ರಯತ್ನ ಪಟ್ಟು ನೋಡಿ, ಒಂದು ಒಳ್ಳೆ ಮನೆ ಎಲ್ಲ ಆದ್ರೆ ಗೃಹ ಪ್ರಭುಜಿ ಒಂದ್ ನಿಮಿಷ. ಈಗ ಅವ್ರಿಗೆ ಭಗವಂತನಲ್ಲಿ ನಂಬಿಕೆ ಇರೋದಿಲ್ವಲ್ಲ, ಹಾಗಾಗಿ ಈಗ ಈ ಧಾಮವನ್ನ ದಾಟಿ ಹೋಗ್ಲಿಕ್ಕೆ ಅವ್ರಿಗೆ ಸಾಧ್ಯ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಆ ತಿಳುವಳಿಕೆ, ಈ ಭೌತಿಕ ಪ್ರಪಂಚ ಅವ್ರಿಗೆ ಅಷ್ಟು ಸಾಧನೆ ಸಿದ್ಧಿ ಇರುತ್ತೆ, ಇಲ್ಲಿವರೆಗೂ ಇರುತ್ತೆ ಅಂದ್ರೆ ಇಲ್ಲಿವರೆಗೂ ಇರುತ್ತೆ. ಹೌದು, ನೀವು ಪ್ರಶ್ನೆ ಹೌದಾ ಅಂದ್ರೆ ಹೌದು, ಸಾಧ್ಯ ಇದೆ. ಆದ್ರೆ ಪ್ರಭುಜಿ ಆತರ ಇರೋರಿಗೆ ಅಹಂ ಇರುತ್ತಲ್ಲ ಪ್ರಭುಜಿ, ಅವರು ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಪ್ರಭುಜಿ ಇರೋದಿಲ್ಲ, ಅಹಂ ಬಿಟ್ಬಿಟ್ಟಿರ್ತಾರೆ ಅವರು. ಅಹಂಕಾರ ಇರೋದಿಲ್ಲ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಿರ್ತಾರೆ. ಅಹಂಕಾರವನ್ನ ನಾನೇ ಅನ್ನೋದು ಬಿಟ್ಟು ನಾನು ಬ್ರಹ್ಮನ್ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮಂಬೋಲೆ ಅವರು. ಅದಕ್ಕೋಸ್ಕರ ಅಲ್ಲಿಗೆ ಹೋಗ್ತಾರೆ ಅವರು, ಅಹಂಕಾರ ಬಿಟ್ಟಿರ್ತಾರೆ. ಓಕೆ ಪ್ರಭುಜಿ, ಧನ್ಯವಾದ. ಹರೇ ಕೃಷ್ಣ. ಅಂದ್ರೆ ಅವರು ಆತ್ಮನೇ ನಾನು ಅಂತ ತಿಳ್ಕೊಂಡಿರ್ತಾರಲ್ಲ ಪ್ರಭು. ಅವ್ರ ಆತ್ಮ ಅದು ನಿರಾಕಾರ ನಿರ್ಗುಣ ಬ್ರಹ್ಮಜ್ಯೋತಿ ಅಂತ ಅಂದ್ಕೊಂಡಿರ್ತಾರೆ. ಹಂಗಾಗಿ ಅವ್ರ ಅಹಂಕಾರ ಬಿಟ್ಟಿರ್ತಾರೆ. ಈ ವಿರಜನದಿ ಇದನ್ನೆಲ್ಲ ದಾಟಿ ಈ ಬ್ರಹ್ಮಜ್ಯೋತಿಗೆ ಪ್ರವೇಶ ಮಾಡಿರ್ತಾರೆ. ನೋಡಿ, ಇಲ್ಲಿರ್ತಾರೆ. ನೋಡಿ, ಇಲ್ಲೇ ಇರೋಕ್ ಆಗೋದಿಲ್ಲ. ನೋಡಿ, ಹಂಗಾಗಿ ಅವರು ಮೇಲಕ್ಕಂತೂ ಹೋಗಕ್ಕಾಗಲ್ಲ. ಯಾಕಂದ್ರೆ ವ್ಯಕ್ತಿ ರೂಪ ವಿಷ್ಣು ಅದಕ್ಕೆಲ್ಲ ಅವ್ರಿಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ, ಅದ್ರ ತಿಳುವಳಿಕೆನೇ ಇಲ್ಲ. ಹಂಗಾಗಿ ಅವ್ರು ಕೆಳಗೆ ಬರ್ತಾರೆ, ವಾಪಸ್ ಬರ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಥ್ಯಾಂಕ್ ಯು. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಯಾರಿಗೂ ಏನೋ ಪ್ರಶ್ನೆ ಇಲ್ದಿದ್ರೆ, ನಿನ್ನೆ ಬರ್ಮಾವು ರಥಯಾತ್ರೆ ಬಹಳಷ್ಟು ಜನ ತಾವು ಪಾಲ್ಗೊಂಡಿದ್ರಿ. ನಾನು ಇನ್ನೂ ಅಪೇಕ್ಷೆ ಮಾಡ್ತಿದ್ದೆ ಬಹಳಷ್ಟು ಜನ ತಾವು ಇನ್ನೂ ಆನ್ಲೈನ್ ನಲ್ಲಿ ಇರೋರೆಲ್ಲ ತಾವೆಲ್ಲ ಬರ್ತೀರಿ ಅನ್ಕೊಂಡಿದ್ದೆ. ಬಹಳಷ್ಟು ಜನ ಬರ್ಲಿಲ್ಲ. ಇದರ ಅವಕಾಶ ಸಿಕ್ಕಾಗ ದಯವಿಟ್ಟು ಬನ್ನಿ, ಬರ್ಬಹುದಾದವರೆಲ್ಲ ಬನ್ನಿ.
ಬರಕ್ ಆಗದೆ ಇದ್ದವರು ನಮ್ಗೆ ಅರ್ಥ ಆಗತ್ತೆ ಬರಕ್ ಆಗಲ್ಲ ಅಂತ. ನೋಡಿ ತಾವೆಲ್ಲ ಬರ್ಬೋದು, ಯಾರೆಲ್ಲ ಬರ್ಬೋದಿತ್ತೋ ಎಲ್ಲ ಬರ್ಬೇಕಿತ್ತು ಅಂತ ನಾನು ಬಯಸ್ತೇನೆ. ನೋಡಿ ಯಾರೆಲ್ಲ ಬಂದ್ರೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೇನೆ. ನೋಡಿ ಈ ತರ ಅವಕಾಶ ಸಿಕ್ಕಾಗ ದಯವಿಟ್ಟು ಬನ್ನಿ. ನೋಡಿ ಭಕ್ತರ ಸಂಘದಲ್ಲಿ ನೋಡಿ ಕಲಿಯುವಂಥದ್ದು ತುಂಬಾ ಇರುತ್ತೆ. ನೋಡಂಗೆ ತಾವೆಲ್ಲರೂ ಕೆಲವರೆಲ್ಲ ಬರ್ಬೋದಿತ್ತು, ಬೆಂಗಳೂರಲ್ಲಿದ್ದವರೆಲ್ಲ ಬರ್ಬೋದಿತ್ತು. ತುಂಬಾ ಸಂತೋಷ ಆಯ್ತು ಪ್ರಭು, ಬಂದವ್ರಿಗೆಲ್ಲ ನನ್ನ ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ನೋಡಿ ಹರೇ ಕೃಷ್ಣ ಹರೇ ಪ್ರಭುಜಿ. ಹರೇ ಹರೇ ಕೃಷ್ಣ ಕೃಷ್ಣ. ಪ್ರಭುಜಿ. ಇಲ್ಲಿ ರಥ ನಾವು ಹೇಳಿದ್ವಿ, ಇಲ್ಲಿ ಕೃಷ್ಣದ ಟೆಂಪಲ್ ಇದೆ ಕೃಷ್ಣ ಓಕೆ ಇಸ್ಕಾನ್ ಅವ್ರದೇ. ಇಲ್ಲಿ ಕೃಷ್ಣ ಅವರೇ ಬಂದು ಎಲ್ಲ ರಥ ಹೇಳಿದ್ರು ಪ್ರಭುಜಿ. ನಿನ್ನೆ ತುಂಬಾ 5 ಗಂಟೆಗೆ 9 ಗಂಟೆ ತನಕ ಆಯ್ತು ಎಲ್ಲ ಓಕೆ ಕೀರ್ತನೆ. ಅದಕ್ಕೆ ಓಕೆ. ನಾನು ಇಲ್ಲಾಂದ್ರೆ ಬಂದ್ಬಿಡ್ತಾ ಇದ್ದೆ ಪ್ರಭುಜಿ. ಹಾ ನಮ್ ತುಂಬಾ ಟೆಂಪಲ್ ಇಂದ ಧನ್ಯವಾದ. ತುಂಬಾ ಜನ ಬರ್ತಾ ಇದ್ರು ಪ್ರಭು, ವರ್ಷ ಈ ಸತಿ ಏನೋ ಕಡಿಮೆ ಆಯ್ತು. ಹೌದು ಮಾತಾಜಿ, ನೋಡೋಣ ಮುಂದಿನ ಸರ್ತಿ ಇನ್ನೂ ಸರಿಯಾಗಿ ಪ್ಲಾನ್ ಮಾಡೋಣ. ಹೌದು ಪ್ರಭು. ಯಾವತ್ತು ನೋಡಿ ಇಂಪ್ರೂವ್ಮೆಂಟ್ ನೋಡಿ ಸುಧಾರಿಸ್ಕೊಳ್ಳೋದಕ್ಕೆ ಅವಕಾಶಗಳು ಇದ್ದೇ ಇರ್ತವೆ. ಈ ಸರ್ತಿ ಮಾಡಿದಂಥ ತಪ್ಪುಗಳು ಎಲ್ಲಾನು ಗುರುತಿಸ್ಕೊಂಡು ತಿದ್ಕೊಳ್ಳುವಂತ ಅವಕಾಶಗಳು ತುಂಬಾ ಇರುತ್ತೆ. ನೋಡಿ ನೋಡಿ ನಮ್ಮ ರಥಯಾತ್ರಾ ಆನಂದ್ ಪ್ರಭುಜಿಯವರು, ರಾಮ್ ಕಮಲೇಶ್ ಪ್ರಭು, ಸಂಪೂರ್ಣ ಕೃಷ್ಣ ಪ್ರಭು ಇವರೆಲ್ಲ ತುಂಬಾ ನೋಡಿ ಸೇವೆಗಳು ಮಾಡಿದ್ರು. ನೋಡಿ ಎಲ್ಲ ವರ್ಮಾ ಮಾತಾಜಿ ನೋಡಿ ಅವ್ರ ಮಕ್ಕಳು ವಿಶೇಷವಾಗಿ ನೋಡಿ ಪ್ರತಿಯೊಬ್ಬರು ತಾಯಂದ್ರು ಇಲ್ಲಿ ಇದಾರಲ್ಲ ವರ್ಮಾ ಮಾತಾಜಿಯವರು, ಅವ್ರ ಮಕ್ಕಳು ನೋಡಿ ಅವ್ರಿಗೆಲ್ಲ ದೊಡ್ಡ ನೋಡಿ ಸಲ್ಯೂಟ್. ನಮ್ಮ ಶಕುಂತಲಾ ಮಾತಾಜಿಯವ್ರ ಮಗ, ರಸವತಿ ಮಾತಾಜಿಯವ್ರ ಮಗ, ನೋಡಿ ಜಯದಾಯಿನಿ ಮಾತಾಜಿಯವ್ರ ಮಗ, ರಾಧಿಪೂರ್ಣ ರಾಧಿಕಾ ಮಾತಾಜಿಯವ್ರ ಮಗ, ಇವ್ರೊಬ್ಬೊಬ್ರು ನಿಂತ್ಕೊಂಡು ರಥವನ್ನ ಎಷ್ಟು ಮ್ಯಾನೇಜ್ ಮಾಡಿದ್ರು ನೋಡಿ. ಇದು ವಿಶೇಷ ವಿಚಿತ್ರ ನೋಡಿ. ಅವ್ರಿಗೆ ನೋಡಿ ಆನ್ಲೈನ್ ಕ್ಲಾಸ್ ಅಲ್ಲಿ ಇವತ್ತು ಅವ್ರು ಭಾಗವಹಿಸದೇ ಇರಬಹುದು. ಅವ್ರ ತಾಯಂದ್ರಿಗಿರುವಂತ ಪ್ರೀತಿ ನೋಡ, ಅವ್ರ ತಾಯಿಗಿರುವಂತ ನೋಡ ಅವ್ರ ಪ್ರೀತಿ ನೋಡ, ಅವರು ನಿಂತ್ಕೊಂಡು ಸೇವೆ ಮಾಡೋಷ್ಟು ಇದೇ ಬೇಕಾಗಿರೋದು ನೋಡ. ನೋಡಿ ನೋಡ ಅಷ್ಟೇ ಇದೆ, ಇಷ್ಟೇ. ಇನ್ನೇನ್ ನನ್ಗೆ ಹೇಳಕ್ಕೇನು ಪದಗಳೇ ಸಿಗ್ತಾ ಇಲ್ಲ ನೋಡ. ಅವರು ಜಪಮಾಲೆ ಹಿಡ್ಕೊಂಡು ಜಪ ಮಾಡದೇ ಇರಬಹುದು ನೋಡಿ, ಆನ್ಲೈನ್ ಕ್ಲಾಸಸ್ ಬರದೇ ಇರಬಹುದು, ಇಸ್ಕಾನಿಗೆ ಬರದೇ ಇರಬಹುದು. ಆದ್ರೆ ಈ ರಥಯಾತ್ರೆ, ಜನ್ಮಾಷ್ಟಮಿ ಈ ತರದೆಲ್ಲ ನಿಂತು ಎಲ್ಲ ಅವರೇ ಮಾಡ್ತಾರೆ. ಅವರೇ ಅಲ್ಲಿ ಮೂಲ ಆಧಾರ. ಅಲ್ಲಿ ರಥಯಾತ್ರೆ ಮಾಡ್ತಾರೆ ಅಂದ್ರೆ ಇವರೇ ಮಾಡೋದು ಆಕ್ಚುಲಿ ನೋಡ. ಹಂಗೆ ಅವ್ರ ತಾಯಂದ್ರ ಮಕ್ಕಳನ್ನ ನೋಡ ಅಷ್ಟು ಪ್ರೀತಿ ಅಷ್ಟು ವಿಶ್ವಾಸದಲ್ಲಿ ಬೆಳೆಸ್ತಿದ್ದಾರೆ. ತುಂಬಾ ಸಂತೋಷ. ಅವರು ಪರಸ್ಪರ ವಿಶ್ವಾಸಗಳು. ಹರೇ ಕೃಷ್ಣ. ಊರಿನ ಮುಖಂಡರು ಅಷ್ಟೇನೆ ನೋಡಿ, ತಾವು ಎಲ್ಲ ಯಾರು ಭಾಗವಹಿಸಿದ್ರಿ ತಾವು ನೋಡಿದ್ರಿ ನೋಡಿ. ಪ್ರಾರಂಭದಿಂದ ಕೊನೆಯವರೆಗೂ ಸೇಫ್ ಆಗಿ ವಾಪಸ್ ರಥ ಬರೋವರೆಗೂ ಆ ಊರಿನ ಮುಖಂಡರುಗಳೆಲ್ಲ ನಿಂತು ಕಾರ್ಯಕ್ರಮ ನಡೆಸ್ಕೊಟ್ರು. ಹರೇ ಕೃಷ್ಣ. ಇನ್ನ 4 ಜನ ಬರ್ಬೇಕಾಗಿತ್ತು ಪ್ರಭು, ಅವ್ರೇನೋ ಬಂದಿಲ್ಲ. ನೀವು ಕರೆಯೋ ತರ ಮಾಡ್ಬೇಕು ಮಾತಾಜಿ. ಅವ್ರು ಏನೋ ಪ್ರಾಬ್ಲಮ್ ಆಗಿದ್ರು, ಬಂದಿಲ್ಲ. ಅಲ್ಲಿ ಮಾತ್ರ ಚೇರ್ಮನ್ ಮನೆಯವರು ಅಲ್ಲೇ ದೇವಸ್ಥಾನ ಹತ್ರನೇ ಪೂಜೆ ಮಾಡಿ ಏನೋ ಮಾಡಿದ್ರಂತೆ. ಅವರೇ ಪಾನ್ಸರ್ ಪ್ರಭು ಪ್ರಸಾದದ್ದು. ನೋಡಿ ಹಂಗೆ ನೀವು ಫಾಲೋ ಅಪ್ ಮಾಡ್ಬೇಕು, ಅವ್ರಿಗೆಲ್ಲ ಧನ್ಯವಾದ ಹೇಳ್ಬೇಕು ನೋಡಿ. ಅದೇನೇನ್ ಮಾಡ್ಬೇಕು ಅದೆಲ್ಲ ನೀವು ನೋಡ್ಕೋಬೇಕು ಮಾತಾಜಿಯಲ್ಲಿ. ಪ್ರಭು ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ನಿನ್ನೆ ಚಿತ್ರದುರ್ಗದಲ್ಲಿ ಕೂಡ ರಥವನ್ನು ಹೇಳಿದ್ರು ಪ್ರಭುಜಿ. ಆಕ್ಚುಲಿ ಇಸ್ಕಾನ್ ದುರ್ಗ ಇದೆಯಲ್ಲ ಪ್ರಭುಜಿ, ಎಲ್ಲೆಲ್ಲಿ ಅವಕಾಶ ಸಿಗುತ್ತಾ ಅಲ್ಲಿ ಹಾ ಹೋಗ್ಬೇಕು. ಪ್ರಭುಜಿ. ನಿನ್ನೆ ನಾನು ಸ್ವಲ್ಪ ಅಂದ್ರೆ ನಿನ್ನೆ ನಮಗೆ ಟ್ರೈನಿಂಗ್ ಇತ್ತು ಪ್ರಭುಜಿ. ನಿನ್ನೆ ಸ್ವಲ್ಪ ತೇರನ್ನು ಎಳೆದೆ ಪ್ರಭುಜಿ. ನಾನು ಎಷ್ಟೊತ್ತಿದ್ರು ಅದನ್ನ ದರ್ಶನ ಮಾಡ್ಬೇಕು, ತೇರನ್ನು ಎಳಿಬೇಕು ಅನ್ನೋದು ಆಸೆ ಇತ್ತು. ನನಗೆ ಅದು ಪೂರೈಸಿತು ಪ್ರಭುಜಿ, ಸಿಕ್ತು, ಅವಕಾಶ ಸಿಕ್ತು. ಹರೇ ಕೃಷ್ಣ. ತುಂಬಾ ಹರೇ ಕೃಷ್ಣ. ಧನ್ಯವಾದ. ನಾವು ಹೋಗಿದ್ವಿ ಪ್ರಭುಜಿ. ಓಕೆ. ಶಿವನಿ ಮಾತಾಜಿ ಬರ್ತಾರೆ ಅಂತ ನಾವು ಹೋಗಿದ್ವಿ ಪ್ರಭುಜಿ, ನೋಡ್ಕೊಂಡ್ ಬಂದಿದ್ರು. ಓಕೆ ಓಕೆ. ಹರೇ ಕೃಷ್ಣ ಪ್ರಭುಜಿ. ನಾವು ನಮ್ಮ ಯಜಮಾನ್ರು ಕೂಡ ಹೋಗಿದ್ವಿ ಪ್ರಭುಜಿ. ಅವ್ರು ಬೆಂಗಳೂರಿಗೆ ಬರಲ್ಲ ಅಂದಿದ್ರು, ಅದಕ್ಕೇನೆ ಇಲ್ಲಿಗೆ ಹೋದ್ರು ಹತ್ರ ಆಗುತ್ತೆ ಅಂತ ಇಲ್ಲಿ ನಾವು ನಮ್ಮ ಮನೆಯವರಿಬ್ರು ಹೋಗಿದ್ವಿ ಪ್ರಭುಜಿ. ತುಂಬಾ ಸಂತೋಷ. ಹಾ ಪ್ರಭುಜಿ. ಹರೇ ಕೃಷ್ಣ. ಹರೇ ಹಿಂಗೆ ಹರೇ ಕೃಷ್ಣ. ಲಾಸ್ಟ್ ವೀಕ್ ಆಯ್ತು ಬಂದಿದ್ದೆ. ಹೌದು ನಿನ್ನೆ ಹೊರಮಾವು ಟೆಂಪಲ್ ಪ್ರಭುಜಿ. ವರ್ಮಾವಲ್ಲಿ ಗ್ರಾಮದಲ್ಲಿ ಮಾಡಿದ್ರಿ ಮಾತಾಜಿ. ಅದು ಗೊತ್ತಿರ್ಲಿಲ್ಲ, ನೋಡ್ಲಿಲ್ಲ ಇವಾಗ. ಇಲ್ಲಿ ಮಾತಾಜಿ ನಮ್ ದೇಶ ಬಂದದ್ದು ದೊಡ್ಡ ವಿಷಯ. ತುಂಬಾ ಸಂತೋಷ ಆಯ್ತು ತಾವು ಬಂದಿದ್ರಿ ಅಂತ. ಹರೇ ಕೃಷ್ಣ. ಹರೇ ಕೃಷ್ಣ. ಗ್ರೂಪ್ ಅಲ್ಲಿ ಹಾಕಿ ಪ್ರಭುಜಿ.
ಹರೇ ನೆನ್ನೆ ಒಂದು ಕಾಮಿಡಿ ಪ್ರಭುಜಿ ಓಕೆ ಜಮುನಾ ಮಾತಾಜಿಗೆ ವಿಜೇಂದ್ರ ಪ್ರಭುಜಿದು ಒಂದು ಬ್ಯಾಗ್ ಕೊಟ್ಟಿದ್ರು ಪ್ರಭುಜಿ ಅವರು. ತುಂಬಾ ಓಕೆ 2 ಕಡೆ ಇಟ್ಕೊಂಡಿದ್ರು. ನಾನು ಕೇಳ್ತಾ ಇದ್ದೆ, ಅಯ್ಯೋ ತುಂಬಾ ಇಟ್ಕೊಂಡಿದ್ದೀರಾ, ಕೊಡಿ ನಾನು ಇಟ್ಕೋತೀನಿ ಅಂದ್ರೆ, ಇದು ಸೇವೆ ಸೇವೆ ಅಂತ ಇಡೀ ದಿನ ನಗ್ಸಿದ್ರು ಪ್ರಭುಜಿ ಅವರು. ಕೇಳಿದ್ರೆ ಸಾಕು, ಅಯ್ಯೋ ನಿಮ್ಗೆ ಕಷ್ಟ ಆಗುತ್ತೆ ಸ್ವಲ್ಪ ಹೊತ್ತು ಕೊಡಿ ನನ್ಗೆ ಅಂತಂದ್ರೆ, ಇದು ಸೇವೆ, ಇದು ಅದೆಲ್ಲ ಕೇಳ್ಬಾರ್ದು ಅಂತಿದ್ರು ಪ್ರಭುಜಿ. ನೆನ್ನೆ ನಕ್ಕು ಸಾಕಾಗೋಯ್ತು ಪ್ರಭುಜಿ ಅವರು. ಜಮುನಾ ಮಾತಾಜಿ ಅಷ್ಟು ಕಾಮಿಡಿ ಮಾಡ್ತಾರೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ಪ್ರಭುಜಿ. ನೆನ್ನೆ ಮಾತ್ರ ಅಷ್ಟು ನಗ್ಸಿದ್ರು ನಮ್ಗೆ. ಓಕೆ ಒಂದು ಸೆಕೆಂಡ್ ಕೂಡ ತುಂಬಾ ಖುಷಿಯಾಗಿದ್ವಿ. ತುಂಬಾ ಚೆನ್ನಾಗಿತ್ತು. ಮತ್ತೆ ನೀವು ನಂಜಮ್ಮ ಮಾತಾಜಿ ಅವರೆಲ್ಲ ಬಂದಿದ್ರು ಅಂದ್ರಿ, ಅವ್ರನ್ನೆಲ್ಲ ನೋಡ್ಬೇಕಾಗಿತ್ತು, ಗೊತ್ತೇ ಆಗೋದಿಲ್ಲ. ಇಲ್ಲಿ ಅವಾಗವಾಗ ಮುಖ ತೋರ್ಸಿದ್ರೆ ನಾವೆಲ್ಲ ಐಡೆಂಟಿಫೈ ಮಾಡ್ಬೋದಿತ್ತೇನೋ. ಸೊ ಕೆಲವು ಜನ ಮಾತ್ರ ಸಿಕ್ಕಿದ್ರು, ಖುಷಿ ಆಯ್ತು. ತುಂಬಾ ಚೆನ್ನಾಗಿತ್ತು. ಮತ್ತೆ ಅಪ್ಪ ಪ್ರಭುಜಿ ನೆನ್ನೆ ಮಾತ್ರ ಸಖತ್ತಾಗಿತ್ತು. ಅದ್ರ ಮಧ್ಯೆ ಇವ್ರ ಅಲ್ಲಿದೆ ಕಾಮಿಡಿ ಪ್ರಸಾದ ನಿನ್ನೆ. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ. ಧನ್ಯವಾದ ಮತ್ತೆ ಹರೇ ಕೃಷ್ಣ. ನೀವು ಬಂದದಕ್ಕೆ ತುಂಬಾ ಧನ್ಯವಾದ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ, ಏನಾದ್ರು ವಿಶೇಷ ದಿನ ಇದೆಯಾ? ಇಲ್ಲ ಪ್ರಭುಜಿ, ಯಾರು ಏನು ಹೇಳಿಲ್ಲ ಪ್ರಭುಜಿ. ಏನಾದ್ರು ಇದ್ರೆ ಹೇಳ್ಬಹುದು, ಇವಾಗ್ಲೂ ಕೂಡ ಹೇಳ್ಬಹುದು. ಏನು ಇಲ್ಲದೆ ಇದ್ರೆ ಹರೇ ಕೃಷ್ಣ. ಪ್ರಭುಜಿ ಇವತ್ತು ಏಕಾದಶಿ ಇದೆ. ಇವತ್ತು ಏಕಾದಶಿ, ಏನ ನಾಳೆ ಏಕಾದಶಿ? ಪ್ರಭು ಪ್ರಸಾದ. ಹೌದು ಹೌದು ಮಾತಾಜಿ. ಇವತ್ತು ಶಯನ ಏಕಾದಶಿ. ನೋಡಿ ಇವತ್ತಿಂದ ನೋಡಿ ಹುಣ್ಣಿಮೆಯಿಂದ ಹುಣ್ಣಿಮೆ ಲೆಕ್ಕ ಆದ್ರೂ ತಗೋತಾರೆ, ಅಥವಾ ಏಕಾದಶಿಯಿಂದ ಏಕಾದಶಿ ಆದ್ರೂ ತಗೋತಾರೆ. ತಾವು ಹೆಂಗೆ ಅನುಕೂಲನೂ ಎರಡೂ ಆಯ್ಕೆ ಇದೆ. ಚಾತುರ್ಮಾಸ ಪ್ರಾರಂಭ. ನೋಡಿ ಇವತ್ತು ಶಯನ ಏಕಾದಶಿ. ನೋಡಿದೆ. ನೋಡಿ ಶಯನ ಏಕಾದಶಿ ವಿಶೇಷ ಅಂದ್ರೆ ಇವತ್ತು ಇಂದ ದೇವತೆಗಳು ನಿದ್ರೆ ಮಾಡಕ್ಕೆ ಶುರು ಮಾಡ್ತಾರೆ. ನೋಡಿ ಭಗವಂತ ವಿಷ್ಣು, ನಾವಿಲ್ಲಿ ನೋಡಿದ್ವಲ್ಲ ಶ್ರೀರುದ್ರಕಷಾಯ ವಿಷ್ಣು. ನೋಡಿ ಈಗ ಈ 6 ತಿಂಗಳುಗಳು ದಕ್ಷಿಣಾಯನ ಪ್ರಾರಂಭ. ನೋಡಿ ಈ ಸಂದರ್ಭದಲ್ಲಿ ದೇವತೆಗಳಿಗೆ ರಾಮ್ಯ, ನಮ್ಮ ಯಜ್ಞ ಹವನ ಹೋಮಗಳನ್ನೆಲ್ಲ ಅವರು ಸ್ವೀಕಾರ ಮಾಡಕ್ಕೆ ನಿದ್ದೆ ಮಾಡ್ತಿರ್ತಾರೆ ಅಂತ. ನೋಡಿ ಇದು ರಾತ್ರಿ ಹಗಲು ಅನ್ನೋ ತರ ಅವ್ರಿಗೆ ದಕ್ಷಿಣಾಯನ ರಾತ್ರಿ. ನೋಡಿ ಆ ದಿನಗಳು ಈಗ ಶುರುವಾಗ್ತಾ ಇದೆ. ಈ ಚಾತುರ್ಮಾಸ ವಿಶೇಷ ವ್ರತ ಮಾಡುವಂಥದ್ದು, ಮಳೆಗಾಲದಲ್ಲಿ ಹೆಚ್ಚು ಸಾಧನೆ ಮಾಡುವಂತ ಪ್ರಯತ್ನ ಇದೆಲ್ಲ ಆಗುತ್ತೆ. ಇದನ್ನ ವಿಚಾರ ಇನ್ನು ಹೆಚ್ಚಿಗೆ ಚರ್ಚೆ ಮಾಡೋಣ. ಶಯನ ಏಕಾದಶಿ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಎಲ್ಲರೂ ಶಯನ ಏಕಾದಶಿ ಉಪವಾಸ ಮಾಡ್ಬೇಕು ಅಂತ ಕೇಳ್ಕೊಳ್ತೇವೆ. ಹರೇ ಕೃಷ್ಣ. ನಾಳೆ ಪಾರಣ ಸಮಯ ಗ್ರೂಪ್ ಅಲ್ಲಿ ಹಾಕಿದೀವಿ, ದಯವಿಟ್ಟು ಗಮನಿಸಿ. ಇನ್ನು ಹೆಚ್ಚಿನ ವಿಚಾರ ಇವತ್ತು ಸಂಜೆ ಕ್ಲಾಸ್ ಅಲ್ಲಿ ತಿಳಿಸೋ ಪ್ರಯತ್ನ ಮಾಡಿ. ಹರೇ ಕೃಷ್ಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಸಮವೇತ ಭಕ್ತ ವೃಂದ ಕಿ ಜೈ. ಹರೇ ಕೃಷ್ಣ ಮಹಾಮಂತ್ರ ಕಿ ಜೈ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಹರೇ ಕೃಷ್ಣ. ಈ ದಿನ ಹರೇ ಕೃಷ್ಣ. ಶುಭವಾಗಿ ಅಂತ ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ ದಂಡಾರ್ಪಣಂ. ಹರೇ ಕೃಷ್ಣ ಪ್ರಭು ದಂಡೋತ್. ಹರೇ ಕೃಷ್ಣ ಪ್ರಭುಜಿ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ.